ಈ ಥರದ ಒಂದು ಬ್ಯಾಕ್‌ಗ್ರೌಂಡಿಂದ ಬಂದ್ರೂ ತುಂಬ ಕಷ್ಟಪಟ್ಟಿರೋ ಲೈಫ್ ಇದು ಅಂತಂದ್ರಲ್ಲ, ಯಾಕೆ ರೋಷನ್? 10th ಇರುವಾಗ ಆ ದಿನಗಳು ಮೂವಿ ಬಂತು. ನಾನ್ ಜೈಲಲ್ಲಿದ್ದಾಗ ಬೇರೆ, ಈಗ ಬೇರೆ. ಬೆಂಗಳೂರು ನಮ್ದು. ಇಲ್ಲಿ ನಡೆಯೋ ದಂಡ ದುಡ್ಡು ಎಲ್ಲ ನನ್ ಕೈಗೆ ಬರ್ಬೇಕು. ಹಂಗಂತ ಕುಮಾರ್ ಹಿಂಗ್ ಹೇಳೋದು. ಜೈರಾಜ್ ಬಿಡುಗಡೆ, ಆತಂಕದಲ್ಲಿ ಕೊತ್ವಾಲ್, ರಕ್ತಪಾತಕ್ಕೆ ಬೆಂಗಳೂರು ಸಜ್ಜು. ಅವಾಗ ಗೊತ್ತಾಯ್ತು ಈ ಥರ ಎಲ್ಲ ಇದೆ ಬ್ಯಾಕ್ಗ್ರೌಂಡು ಅಂತ. ತುಂಬ ಸೀಕ್ರೆಟ್ ಆಗಿ ಇಟ್ಟಿದ್ರು ನಮ್ಮ ದೊಡ್ಡಪ್ಪ. ಎಂಥವ್ರಿಗೂ ಗೊತ್ತಾಗ್ಲಿಲ್ಲ. ಗೊತ್ತೇ ಇರಲಿಲ್ಲ ನಮಗೆ. ನಿಮ್ಮ ಜೀವನದ ಸೆಟ್ ಬ್ಯಾಕ್ಗಳು ನಿಮ್ಗೆ ಹೇಳ್ಕೊಡಿರೋ ಪಾಠ ಏನು? ಅವರೆಷ್ಟೇ ಬೆಳೆದ್ರೂ ಆ ಸ್ಟಾರ್ಡಮ್ನ ಇಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲಿ ಬರಕ್ಕೆ ಬಿಡಲ್ಲ. ಇಲ್ಲಿ ಬಂತು ಅಂದರೆ ಅವ್ರು ಡ್ಯಾಮೇಜ್ ಆಗಿಬಿಡ್ತಾರೆ. ತುಂಬ ಫಿಟ್ ಆಗಿರ್ಬೇಕಂದ್ರೆ 3 ಸಿಂಪಲ್ ರೂಲ್ಸ್ ಟು ಫಾಲೋ. ದುಡ್ಡಿರೋ ಮಕ್ಕಳು ಸ್ಪೋರ್ಟ್ಸ್ ಮಾಡೋಕ್ಕೆ ತುಂಬ ಕಷ್ಟ. ಯಾಕೆ ಅಂದರೆ ಅವ್ರು ಅಷ್ಟು ಪ್ಯಾಂಪರ್ಡ್ ಆಗಿಬಿಟ್ಟಿರ್ತಾರೆ. ಒಳ್ಳೆ ಬೆಡ್ಡಿಂದ ಎದ್ದೊಳ್ತಾರೆ, ಚೆನ್ನಾಗಿರೋ ತಿಂತಾರೆ. ಆ ಕಷ್ಟಪಟ್ಟಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಂಡರ್ ವರ್ಲ್ಡ್ ಅಂದ ತಕ್ಷಣವೇ ಅದರ ಹೆಸರೇ ಇದೆ, ಅಂಡರ್ ವರ್ಲ್ಡ್, ನಮಗೆ ಕಾಣದ ಪ್ರಪಂಚ. ಸೊ ನಿಮಗೆ ಇವರಿಬ್ಬರ ಮೂಲಕನೇ ಅದರ ಆ್ಯಕ್ಸಸ್ ಸಿಕ್ತಲ್ಲ. ನಿಮ್ಮ ಕುತೂಹಲಗಳು ಏನೇನಿತ್ತು, ನಿಮ್ಮ ಕಲ್ಪನೆಗಳು ಏನೇನಿತ್ತು, ಏನೇನು ನೋಡಿದ್ರಿ ರೋಷನ್? ಇಬ್ರಿಗೂ ದುಶ್ಮನ್ ಕೊತ್ತಾಳ ಆಗ್ಬಿಟ್ಟಿತ್ತು. ಕಾಮನ್ ಎನಿಮಿ, ಫ್ರೆಂಡ್ಸು. ಹೌದು. ಸೊ ಈ ಥರ ಮಾಡಿ ಒಂದು ಸತಿ ಫೀಲ್ಡಲ್ಲಿ ಇಳಿದ್ಬಿಟ್ರು. ಒಂದಿಂದ ಒಂದು ದುಶ್ಮನ್ಗಳು ಜಾಸ್ತಿ ಆಗಿಬಿಟ್ರು. ಆಮೇಲೆ ಅವ್ರ ಮೇಲೆ ಅಟ್ಯಾಕ್ಸ್ ಆಯಿತು. ಸೋ ಮೆನಿ ಥಿಂಗ್ಸ್ ಆಯ್ತು ಅವ್ರ ಜೊತೆ. ಸೊ ಈ ಥರ ವಿತೌಟ್ ಎನಿ ರೀಸನ್ ಯಾರೂ ಹೋಗಲ್ಲ. ಅವ್ರು ಹೋಗಬೇಕು, ನಾನು ರೌಡಿ ಆಗಬೇಕು, ನಾನು ಡಾನ್ ಆಗಬೇಕಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ನನಗೆ ಒಂದೇ ನಮ್ಮ ಅಪ್ಪ ಹೇಳಿದ್ದು, ನೀನೇನಾದರೂ ನಾವು ಹಿಡ್ದಿದ್ದ ದಾರಿ ನೀನು ಹಿಡಿದ್ರೆ ನಾನು ಯಾವತ್ತೂ ಶ್ರಮಿಸಲ್ಲ ನಿನಗೆ. ನನಗೆ ವಿಧಿ ಇರಲಿಲ್ಲ, ನಾವು ಹಿಡಿದ್ಬಿಟ್ವಿ, ಬರೆದಿಟ್ಬಿಟ್ಟಿದ್ದೀನಿ. ನಿನ್ನ ಮೇಲೆ ಕಂಪ್ಲೇಂಟ್ ಆಯಿತು, ನೀನು ಯಾರಿಗೂ ಏನೋ ನಮ್ಮ ಥರನೇ ಮಾಡೋಕ್ಕೆ ಹೋದರೆ ನನಗೂ ಹಿಂಗೆ ಸಂಬಂಧನೇ ಇಲ್ಲ. ಮೀಡಿಯಾನ ಕರ್ಸ್ತೀನಿ, ಹೇಳ್ಬಿಡ್ತೀನಿ, ನನಗೂ ನಮ್ಮ ಮಗನಿಗೆ ಸಂಬಂಧನೇ ಇಲ್ಲ. ಅವ್ನ ದಾರಿ ಅವನು, ನಮ್ಮ ದಾರಿ ನಾವು. ಹೌ ಹ್ಯಾವ್ ಯು ಹ್ಯಾಂಡಲ್ಡ್ ರಿಜೆಕ್ಷನ್ಸ್? ಇಲ್ಲ, ಕೇರೇ ಮಾಡ್ತಾ ಇರಲಿಲ್ಲ ನಾನು. ಸೋತೋದ್ರೆ ಗೊತ್ತೇ ಇರಲ್ಲ ಥರ ಸುಮ್ಮನೆ ಇರ್ತದೆ ನಾನು. ಸ್ಪೀಡ್ ಇಂಪ್ರೂವ್ ಮಾಡೋಕ್ಕೆ ಥ್ರೂ ಔಟ್ ಲೈಫ್ ಜರ್ನಿನಲ್ಲಿ ಏನೇನು ಎಕ್ಸಸೈಸ್ ಮಾಡ್ಬೋದು? ಜಾಸ್ತಿ ದಿವಸ ಬಾಡಿಲಿ ಇರಲ್ಲ. ಹೌದು, ದಿನ ಮಾಡಿದ್ರು ಇರಲ್ಲ. ದಿನ ಮಾಡಿದ್ರು ಇರಲ್ಲ. ಯಾಕಿರಲ್ಲ ಅಂದರೆ ಬಾಡಿ ಅಚೀವ್ಸ್ ವಾಟ್ ದ ಮೈಂಡ್ ಬಿಲೀವ್ಸ್ ಅಂತ ಒಂದು ಮಾತಿದೆ. ಅಂದರೆ ನೀವು ನಂಬಿಟ್ರೆ ಸಾಕು, ದೇಹ ಹೇಳ್ದಂಗೆ ಕೇಳುತ್ತೆ ಅಂತ. ಹಾಗಿದ್ರೆ ಮುಂದಿನ ಪ್ರಶ್ನೆ ಬರೋದು, ನಾವು ಏನು ನಂಬಬೇಕು, ಯಾಕೆ ನಂಬಬೇಕು? ಈ ಎಲ್ಲ ಸ್ವಂತ ಬುದ್ಧಿ ಬರೋ ಹೊತ್ತಿಗೆ ಆಗಲೇ ಅಪ್ಪ ಅಮ್ಮಂದರು, ನಾವು ಸುತ್ತಮುತ್ತ ಇರೋ ವಾತಾವರಣ ಒಂದು ಮೋಲ್ಡ್ಗಾಗಲೇ ಕೂಡ್ಸ್ಬಿಟ್ಟಿರುತ್ತೆ. ಅಪ್ಪಿತಪ್ಪಿ ಅದು ಒಳ್ಳೆ ಜಜ್ಮೆಂಟಿಂದ ಕೂಡ್ಕೊಂಡಿರೋ ಮೋಲ್ಡ್ ಆದರೆ ಲೈಫ್ ಒಂಥರ ಒಂದು ರೇಂಜಿಗೆ ಫೌಂಡೇಶನ್ ಇಸ್ ಸೆಟ್. ಅದಾದಮೇಲೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರೆಲ್ಲ ಕಟ್ಕೋತೀವಿ. ಈ ಥರ ಯಾಕೆ ಇವತ್ತು ಮಾತು ಶುರು ಆಗಿದೆ ಅಂತಂದರೆ, ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಈ ಒಂದು ಕುರ್ಚಿ ಏನಿದೆ, ಒಬ್ಬರು ಆ್ಯಕ್ಟರ್ನ ಒಂದು ಪ್ರಯಾಣನ ನೋಡಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಪ್ರತಿಯೊಬ್ಬರು ಮನುಷ್ಯರು ಜೀವನನ ಹೇಗೆ ನೋಡಿದ್ದಾರೆ, ಯಾಕೆ ನೋಡಿದ್ದಾರೆ, ಯಾವ ಒಂದು ಕ್ಯೂರಿಯಾಸಿಟಿಯ ಲೆನ್ಸಿಂದ ನೋಡಿದ್ದಾರೆ ಅಂತ ನೋಡೋದೇ ನಮ್ಮ ಕೆಲಸ. ಹಾಗಿದ್ರೆ ಇವತ್ತು ಇಟ್ ಈಸ್ ರೋಷನ್ ಅಗ್ನಿಶ್ರೀಧರ್ ಅವರು. ಅಫ್ಕೋರ್ಸ್ ರೋಷನ್ ಅಂತಂದರೆ ಅದಕ್ಕೊಂದು ಪವರ್ ಇದೆ, ರೋಷನ್ ಅಗ್ನಿಶ್ರೀಧರ್ ಅಂದರೆ ಅಲ್ಲೊಂದು ಐಡೆಂಟಿಟಿ ಇದೆ. ಹಾಗಾಗಿ ಆ್ಯಸ್ ಅನ್ ಆ್ಯತ್ಲೀಟ್, ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇದರಲ್ಲಿ ಆ್ಯತ್ಲೀಟ್ ಆಗಿ, ಮಧ್ಯದಲ್ಲಿ ಆರ್ಮಿಗೆ ಹೋಗಿ, ಈಗ ಕೋಚ್ ಅಂತ ಆಗ್ತಾ, ಅಪ್ಪ ಆಗಿ, ಒಂದು ಕ್ಯೂರಿಯಸ್ ಆ್ಯಂಡ್ ಹಂಬಲ್ ಸೋಲ್ ಆಗಿ ವಿತ್ ಅ ಫೈರ್ ಇನ್ಸೈಡ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಲೈಫನ್ನು. ಆ್ಯಂಡ್ ಹಿಯರ್ ವಿ ವೆಲ್ಕಮ್ ರೋಷನ್ ಅವರನ್ನು ಟು ಎಕ್ಸ್ಪ್ಲೋರ್ ಹಿಸ್ ಲೈಫ್. ಮೊದಲನೇದಾಗಿ ರೋಷನ್, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ? ಥ್ಯಾಂಕ್ ಯು, ಸೂಪರ್ ಆಗಿದ್ದೀನಿ. ಸಾರಿ, ಇನ್ನೊಂದಷ್ಟೆಲ್ಲ ಬಿಟ್ಬಿಟ್ಟೆ. ನೀವು ಬೈಕರು, ಆಮೇಲೆ ಅಡ್ವೆಂಚರಸ್ ಹ್ಯೂಮನ್, ಮತ್ತು ಯು ರನ್ ಯುವರ್ ಓನ್ ಒಂದು ಅಕಾಡೆಮಿ ವೆರ್ ಇನ್ ಯು ಕೋಚ್ ಪ್ಯಾರಾ ಆ್ಯತ್ಲೀಟ್ಸ್ ಆ್ಯಂಡ್ ಆಲ್ ಆಫ್ ಇಟ್. ಪಟ್ಟಿ ಹೀಗೆ ಬೆಳೀತಾನೆ ಇದೆ. ಹೇಗಿದ್ದೀರಿ? ಹೆಂಗಿದೆ ಸದ್ಯದ ಈ ಲೈಫ್? ಸೂಪರ್ ಆಗಿದೆ. ಕಷ್ಟಪಟ್ಟು ಬಂದಿರೋ ಲೈಫ್ ಇದು. ಕಷ್ಟಪಟ್ಟು ಇವಾಗ ಒಂದು ಮಕ್ಳು ಕಷ್ಟಪಡಿಸ್ತಾ ಇದ್ದೀನಿ ಇವಾಗ. ಅಫ್ಕೋರ್ಸ್ ರೋಷನ್ ಅಗ್ನಿಶ್ರೀಧರ್ ಅಂತಂದ ತಕ್ಷಣ ನಿಮ್ಮ ಒಂದು ಐಡೆಂಟಿಟಿ ಇದೆ, ನೀವು ಬೆಳೆದಂಥ ಒಂದು ವಾತಾವರಣ, ಆ ಬ್ಯಾಕ್ಗ್ರೌಂಡ್ ಎಲ್ಲ ಕಾಣ್ತಾ ಇದೆ. ಸೊ ಈ ಥರದ ಒಂದು ಬ್ಯಾಕ್ಗ್ರೌಂಡಿಂದ ಬಂದ್ರೂ ತುಂಬ ಕಷ್ಟಪಟ್ಟಿರೋ ಲೈಫ್ ಇದು ಅಂತಂದ್ರಲ್ಲ, ಯಾಕೆ ರೋಷನ್? ಅವಾಗಿದ್ದು ಫ್ಯಾಮ್ಲಿ, ಆಮೇಲೆ ನನ್ನ ಲೈಫು. ಸೊ ನಾವು ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿರೋ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಡ್ಯಾಡಿಯವರೆಲ್ಲ. ಸೊ ಅದೊಂಥರ ಬೇರೆ ಥರನೇ ಜರ್ನಿ. ಜನ ನೋಡ್ತಾ ಇರೋದು ಇವತ್ತು 25 ಜರ್ನಿ ಬೇರೆ, 90s 80sಲ್ಲಿ ಜರ್ನಿ ಆಗಿದೆ ಬೇರೆ. ನಾವು ಹುಟ್ಟಿ ಬೆಳೆಯೋವರೆಗೂ ಈ ಥರ ಬೆಳೆದು ಬಂದಿದ್ದೀವಿ. ಸೊ ಸ್ಪೋರ್ಟ್ಸ್ ಆಗಿರಲಿ, ನಮ್ಮ ಡ್ಯಾಡಿ ಬ್ಯಾಕ್ಗ್ರೌಂಡು, ಅಂಡರ್ವರ್ಲ್ಡ್ ಬ್ಯಾಕ್ಗ್ರೌಂಡ್ ಆಗಿರಲಿ, ಸೊ ಅದೆಲ್ಲ ಫೇಸ್ ಮಾಡ್ಕೊಂಡು ಬರೋವರೆಗೂ ಇಲ್ಲಿವರೆಗೂ ಬಂದಿದ್ದೀವಿ. ಅಫ್ಕೋರ್ಸ್ ಇವತ್ತು ನಿಮ್ಮ ಒಂದು ಐಡೆಂಟಿಟಿ ರೋಷನ್ ಅಗ್ನಿಶ್ರೀಧರ್ ಅಂತ ಇದೆ. ನಾನು ಬಂದಾಗ ಡೌಟ್ ಕೇಳಿದೆ, ಅಂದರೆ ನಿಮ್ಮ ತಂದೆ ಬಚ್ಚನ್ ಅವರು, ಅಫ್ಕೋರ್ಸ್ ಅಗ್ನಿಶ್ರೀಧರ್ ಸರ್, ಇಬ್ಬರು 40 ವರ್ಷದ ಖಾಸಾ ದೋಸ್ತುಗಳು.
ಆ್ಯಂಡ್ ಅವರಿಬ್ಬರೂ ಒಂದೇ ಮನೆಯಲ್ಲೇ ಇದ್ದಿದ್ದರಿಂದಾಗಿ ನೀವೆಲ್ಲ ಒಂದೇ ಏನೋ ತಂದೆ ಮಕ್ಕಳ ಥರ ಬೆಳ್ಕೊಂಡು ದಟ್ಸ್ ದಿ ಬ್ಯಾಕ್ಗ್ರೌಂಡ್ ಅಲ್ವಾ. ಸೊ ಫಸ್ಟ್ಲಿ ಎಲ್ಲರ ಚೈಲ್ಡ್ಹುಡ್ಡು ಡಿಫ್ರೆಂಟ್ ಆಗಿರುತ್ತೆ. ನಮ್ಮದೆಲ್ಲ ಬಸವನಗುಡಿ, ನಮ್ಮ ಮನೆಯಲ್ಲೆಲ್ಲ ಅಫ್ಕೋರ್ಸ್ ಸಂಗೀತ, ಈ ಥರ ವಾತಾವರಣ, ಒಂದೊಂದು ವಾತಾವರಣದಲ್ಲೂ ಅರಳೋ ಹೂಗಳು ವಾತಾವರಣ ಡಿಸೈಡ್ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ನೀವೇ ಹೇಳ್ದಂಗೆ ಇಟ್ ಈಸ್ ಡಿಫ್ರೆಂಟ್ ಕಂಪೇರ್ಡ್ ಟು ಮೋಸ್ಟ್ ಆಫ್ ಕಿಡ್ಸ್ ಅಲ್ಲ. ಸೊ ಫಸ್ಟ್ಲಿ ನಿಮಗೆ ಯಾವಾಗ ಗೊತ್ತಾಯಿತು ರೋಷನ್, ಓಕೆ ನಾ ಈ ಥರದ ಒಂದು ಬ್ಯಾಕ್ಗ್ರೌಂಡ್ ಇರೋ ಮನೆಯಲ್ಲಿದ್ದೀನಿ ಅಂತ? 10th ಇರುವಾಗ ಆ ದಿನಗಳು ಮೂವಿ ಬಂತು. ಅವಾಗ ಗೊತ್ತಾಯಿತು ಈ ಥರ ಎಲ್ಲ ಇದೆ ಬ್ಯಾಕ್ಗ್ರೌಂಡು ಅಂತ. ತುಂಬ ಸೀಕ್ರೆಟಾಗಿ ಇಟ್ಟಿದ್ರು ನಮ್ಮ ದೊಡ್ಡಪ್ಪ. 10th ಗೊತ್ತಾಗಲೇ ಗೊತ್ತೇ ಇರಲಿಲ್ಲ ನಮಗೆ. ಯಾಕಂದ್ರೆ ಅವರು ಮನೆಗೆ ಬರ್ತಾರಿಲ್ಲ, ಆಚೆಗೆ ಇರೋರು, ಬೇರೆ ಫ್ರೆಂಡ್ಸ್ ಮನೇಲಿ ಇರೋರು, ಆಮೇಲೆ ಮನೆ ಹತ್ರ ಹುಡುಗರು ಯಾರು ಇರ್ತಾರಿಲ್ಲ. ನಾನು ನಮ್ಮ ಮಮ್ಮಿ ಹಂಗೆ ಮ್ಯಾನೇಜ್ ಮಾಡ್ತಿದ್ವಿ. 10th ಆದಮೇಲೆ ಗೊತ್ತಾಗಿದ್ದು ನನಗೆ ಈ ಥರ ಎಲ್ಲ ಇದೆ, ಈ ಥರ ಇವ್ರ ಬ್ಯಾಕ್ಗ್ರೌಂಡ್ ಹಿಂಗೆ ಅಂತ. ಅಲ್ವಾಗಲೇ ನಂಗೆ ಗೊತ್ತಾಗಿದ್ದು. ಮೂವಿ ಬಂದಮೇಲೆ ಗೊತ್ತಾಗಿದ್ದು ನನಗೆ. ಅಲ್ಲಿವರೆಗೂ ದೇವರನ್ನ ನಂಗೆ ಗೊತ್ತಿರಲಿಲ್ಲ. ಸೊ ಆ ದಿನಗಳು ಬಂದಿದ್ದು 2006 ಹಾಂ 2006-7 ಇದರಲ್ಲಿ. ಸೊ ಅವಾಗ ಯು ಆರ್ ಇನ್ 10th. ಓ ವಾವ್. ಸೊ ಅವಾಗ ನಮ್ಮ ಪಿ ಟಿ ಸರ್ ಎಲ್ಲ ಏನಪ್ಪ ನೀನು ಈ ಥರ ಬ್ಯಾಕ್ಗ್ರೌಂಡು, ಈ ಥರ ಫ್ರೆಂಡ್ಸ್ ಎಲ್ಲ ಮಾತಾಡೋ ಸ್ಟಾರ್ಟ್ ಮಾಡಿದ್ರು. ನಮ್ಮ ಪಿ ಟಿ ಸಿಂದನೇ ಜಾಸ್ತಿ ಗೊತ್ತಾಗಿದ್ದು ನನಗೆ. ಸೊ ಮನೆಗೆ ಬಂದು ಕೇಳಿದಾಗ ಸ್ಲೋ ಆಗಿ ಒಂದೊಂದು ಸ್ವಲ್ಪ ಹೇಳಿದ್ರು. ಅಲ್ಲಿವರೆಗೂ ನಮ್ಗೆ ದೇವರೇ ಗೊತ್ತಿರಲಿಲ್ಲ. ಈ ಥರ ದೊಡ್ಡಪ್ಪನ ಅಗ್ನಿ ಪ್ರೆಸ್ ಇತ್ತಲ್ಲ, ಸೊ ಏನು ನಿಮ್ಮ ಡ್ಯಾಡಿ ಬಿಸ್ನೆಸ್ ಅಂತ ಪ್ರೆಸ್ ನಡೆಸ್ತಾ ಇದ್ದಾರೆ, ನಾನು ಲ್ಯಾಂಡ್ ಬಿಸ್ನೆಸ್ ಅಂತ ಗೊತ್ತಿದ್ದು. ಸೊ ಫಸ್ಟ್ 10th ಲೈಫ್ ಹೇಗಿತ್ತು? ನಾನು ಸ್ಪೋರ್ಟ್ಸಲ್ಲಿದ್ದೆ. ಮನೇಲಿ ಫುಲ್ ಸ್ಪೋರ್ಟ್ಸ್ ವಾತಾವರಣ. ದೊಡ್ಡಪ್ಪ ಆಗಿರಲಿ, ನಮ್ಮ ಡ್ಯಾಡಿ ಆಗಿರಲಿ. ನಾನು ಚಿಕ್ಕ ವಯಸ್ಸಲ್ಲಿ ಹುಟ್ಟೋವಾಗ ಟೈಮಲ್ಲಿ ಇವ್ನು ಕ್ರಿಕೆಟರ್ ಆಗಬೇಕಂತ ತುಂಬ ಆಸೆ ಪಡ್ತಾಯಿದ್ರು. ಅದು ನಾನು ನೋಡಿಲ್ಲ. ನಮ್ಮ ಮಮ್ಮಿ ಇವ್ನು ತುಂಬ ಹಠ ಮಾಡ್ತಾನೆ ಮನೇಲಿ, ಅದು ಇದು ಆಟ ಆಡ್ತಾನೆ ಅಂತ ಹೇಳಿದಾಗ ನಮ್ಮ ದೊಡ್ಡಪ್ಪ ಬೇಡ ಇವ್ನಿಗೆ ಸ್ಪೋರ್ಟ್ಸಲ್ಲಿ ಸೇರಿಸ್ಬಿಡು ಅಂತ ಜಯನಗರ ಸ್ಟೇಡಿಯಮಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರು. ಅಲ್ಲೊಂದು ಯುವ ಕ್ಲಬ್ ಅಂತ ಇತ್ತು. ಅಲ್ಲಿ ಸುನಿಲ್ ಸರ್ ಹತ್ರ ಸೇರಿದ್ದೆ ನಾನು ಫಸ್ಟು. ಸೊ ಅಲ್ಲಿ ನಾನು 5-6 ಇಯರ್ಸ್ ಇದ್ದಾಗ ಹೋಗಿ ರನ್ನಿಂಗ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ ನಾನು. ನಂಗೆ ರನ್ನಿಂಗ್ ಸಖತ್ ಇಷ್ಟ ಅವಾಗ. ಸೊ ಬಂದು ಹೇಳೋರು, ಅಣ್ಣ ಈ ಥರ ಅವ್ನು ರನ್ನಿಂಗ್ ಸಖತ್ತಾಗಿ ಮಾಡ್ತಾನೆ, ಸಖತ್ ಇಷ್ಟಪಟ್ಟು ಓಡ್ತಾನೆ ಇವನು ಅಂತ. ಬೇಡ ಎಲ್ಲ ಸ್ಪೋರ್ಟ್ಸ್ ಟ್ರೈ ಮಾಡಿಸು, ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡಿಸು ಅಂತ. ಯಾಕಂದ್ರೆ ದೊಡ್ಡಪ್ಪಂಗೆ ಸಖತ್ ನಾಲೆಜ್ ಇತ್ತು ಸ್ಪೋರ್ಟ್ಸಲ್ಲೆಲ್ಲ. ಆಯಿತು ಅಂತ ಬಾಸ್ಕೆಟ್ಬಾಲ್ ಆಡಿದೆ, ಸ್ವಿಮ್ಮಿಂಗ್ ಮಾಡಿದೆ, ಎಲ್ಲ ಮಾಡಿದಾಗ ನಂಗೆ ರನ್ನಿಂಗೇ ಇಷ್ಟ ಇತ್ತು. ಮಾಡ್ತಾ 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 ಅಲ್ಲಿ ಒಬ್ಬರು ಅರ್ಜುನ್ ದೇವಯ್ಯ ಅಂತ ಸಿಕ್ಕಿದ್ರು ನಮ್ಮ ಮಮ್ಮಿಗೆ. ಇವ್ನ ಕಾಲು ತುಂಬ ಚೆನ್ನಾಗಿದೆ, ಪ್ರೊಫೆಷ್ನಲ್ ಸ್ಪೋರ್ಟ್ಸ್ ಮಾಡಿಸಿ ಇವನಿಗೆ ಅಂತ. ಆಯಿತು ಅಂತ ಅಲ್ಲಿ ಇನ್ನೊಂದು ಕ್ಲಬ್ ಇತ್ತು, ಆನಂದ್ ಶೆಟ್ಟಿ ಮತ್ತು ಉದಯ್ ಕೆ ಪ್ರಭು ಅಂತ, ಬ್ಯಾಂಗ್ಳೂರ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಕ್ಲಬ್. ಅವ್ರ ಹತ್ರ ಸೇರಿಸ್ಬಿಟ್ರು. ಸೊ ಅಲ್ಲಿಂದ ನಾನು ಪ್ರೊಫೆಷ್ನಲ್ ಅಥ್ಲೀಟ್ ಆಗಿಬಿಟ್ಟೆ. ಅಂಡರ್ 10 ಫಸ್ಟ್ ಮೆಡಲ್ ಮಾಡಿದ್ದು ನಾನು. ಆ ಫೇಸ್ ಆಫ್ ನಿಮ್ಮ ಲೈಫಲ್ಲಿ ತಲೆಯಲ್ಲಿ ಏನು ಓಡ್ತಾ ಇತ್ತು ಅಂದರೆ, ಸ್ಪೋರ್ಟ್ಸ್ ಅದಕ್ಕೆ ಒಂದು ಬೇರೆಯೇ ಮೈಂಡ್ ಸೆಟ್ ಬೇಕಂತಾರೆ. ಒಂದು ಮಾತೇ ಇದೆ ಅಂದರೆ, ನಾನು ಆಗಲೇ ಸ್ಟಾರ್ಟಿಂಗ್ ಹೇಳ್ದಂಗೆ ಮನಸ್ಸು ಗಟ್ಟಿ ಆದರೆ ದೇಹ ಹೇಳ್ದಂಗೆ ಕೇಳತ್ತೆ, ಮನಸ್ಸು ಮಾಡಬೇಕಷ್ಟೇ ಅಂತ. ಆ ಏಜಲ್ಲೆಲ್ಲ ನಿಮ್ಗೆ ಅರ್ಥ ಆಗ್ತೈತೆ ಮನಸ್ಸು ಮಾಡಬೇಕು? ಇಲ್ಲ, ಆ ಟೈಮಲ್ಲಿ ಏನು ಗೊತ್ತಿರಲಿಲ್ಲ. ಟಿ ವಿ ಇಲ್ಲ, ಆಯ್ತಾ ಸೋಷಿಯಲ್ ಮೀಡಿಯಾನೇ ಇರಲಿಲ್ಲ ನಮಗೆಲ್ಲ. ಬೆಳಿಗ್ಗೆ ಎದ್ದೋಳು ಪ್ರಾಕ್ಟೀಸ್ ಮಾಡ್ಕೊಂಬ, ಮಧ್ಯಾಹ್ನ ಸ್ಕೂಲ್ಗೆ ಹೋಗು, ಈವ್ನಿಂಗ್ ಮತ್ತೆ ಪ್ರಾಕ್ಟೀಸ್ ಮಾಡು, ಇಷ್ಟೇ. ಕಾಂಪಿಟೇಷನ್ ಬಂದರೆ ರೆಡಿಯಾಗಿ ಓಡು. ಏನು ಫಸ್ಟ್ ಸೆಕೆಂಡ್ ಥರ್ಡ್ ಬಂದರೆ ಬರ್ತೀವಿ, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಮತ್ತೆ. ಸೊ ಮನೇಲೂ ಅಷ್ಟೇ, ಸ್ಟೇಟ್ ಮೆಡಲ್ ಮಾಡ್ಬಿಟ್ಟು ಅಂದರೆ ಫುಲ್ ಕಿರ್ಚಾಡ್ತಾರಿಲ್ಲ, ನ್ಯಾಷನಲ್ ಮಾಡ್ತಾಯಿದ್ರು ಫುಲ್ ಖುಷಿ ಆಗ್ತಾಯಿರಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡೋದು ಪ್ರೆಷರ್ ಇರ್ತಾರಿಲ್ಲ. ಆ ಮೈಂಡ್ ಸೆಟ್ ಹೆಂಗೆ ಬೆಳೀತು? ಅದೇ ಮೇನ್ ನಮ್ಮಮ್ಮ ಕರ್ಕೊಂಡು ಹೋಗೋದು, ಡೈಲಿ ಪ್ರಾಕ್ಟೀಸ್ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ನೀನು ಮಾಡು. ಕ್ಲಬ್ ಇತ್ತು, ಕ್ಲಬ್ಬಲ್ಲಿ ಮಕ್ಕಳು ಇದ್ದರು, ಅವ್ರ ಜೊತೆಲ್ಲ ಪ್ರಾಕ್ಟೀಸ್ ಮಾಡೋದು. ಕಾಂಪಿಟೇಷನ್ಗಂತ ರೆಡಿ ಆಗ್ತಾಯಿದ್ವಿ ನಾವು. ಒಂದು ಏಜ್ ಬಂತು 10, 14, 16 ಎಲ್ಲದರಲ್ಲೂ ಗೆದ್ಕೊಂಬಂದೆ ನಾನು, ಸ್ಟೇಟ್ ನ್ಯಾಷನಲ್ಸ್ ಎಲ್ಲ. ಅಲ್ಲಿ ಪ್ರೊಫೆಷ್ನಲ್ ಆಗಿಬಿಟ್ಟೆ ನಾನು. ಸೊ ನಂದು ಫಸ್ಟ್ ಕಾಂಪಿಟೇಷನ್ನು 8 ಇಯರ್ಸಲ್ಲಿತ್ತು. ಹಾಕೊಳಕ್ಕೆ ಶೂನೇ ಇರಲಿಲ್ಲ ನನ್ನ ಹತ್ರ. ಆ ಫೋಟೋ ಇನ್ನೂ ಇದೆ. ಅದು ಶೂ ಇಲ್ದಿರೇ ಸೆಕೆಂಡ್ ಅನ್ನೋ ಥರ್ಡ್ ಬಂದೆ ನಾನು. ಏನಕ್ಕೆ? ಓಡೋಕ್ಕೆ ಗೊತ್ತಿಲ್ಲ ನಮ್ಗೆ, ಓಡೋದೆಲ್ಲ. ಅವಾಗಿನ್ನೂ ಪ್ರೊಫೆಷ್ನಲ್ ಆಗಿರಲಿಲ್ಲ, 8 ಇಯರ್ಸ್ ಇದ್ದೆ. ಆ ಟೈಮ್ ಹಂಗಿತ್ತು. ಶೂ ತೊಗೊಳಕ್ಕೂ ನಮ್ಗೆ ಅಷ್ಟು ಇದಿರಲಿಲ್ಲ ಫ್ಯಾಮ್ಲಿ. ಯಾಕಂದ್ರೆ ಡ್ಯಾಡಿ ಫುಲ್ ಬ್ಯುಸಿ ಇದ್ದರು ಆ ಟೈಮಲ್ಲಿ, ಮನೆಗೆ ಬರ್ತಾ ಇರಲಿಲ್ಲ, ಕೋಆರ್ಡಿನೇಷನ್ ಇರಲಿಲ್ಲ ಅವಾಗ. ಅವಳ ಫೀಲ್ಡಲ್ಲಿ ಪ್ರಾಬ್ಲಮ್ ಇತ್ತು, ಪೊಲೀಸ್ದು ಪ್ರಾಬ್ಲಮ್ ಇತ್ತು, ಅದೆಲ್ಲ ಇತ್ತು. ಕೋಆರ್ಡಿನೇಟರ್ ಇರಲಿಲ್ಲ. ನಮ್ಮ ಮಮ್ಮಿನೇ ಕರ್ಕೊಂಡೋಗಿ ಏನೋ ಓಡೋ ಅಂತ ಓಡಿಸ್ಬಿಟ್ಟು ಇದು ಮಾಡಿದ್ರು. ಅಲ್ಲ ಅರ್ಜುನ್ ದೇವ್ ಹೇಳಿದ್ಮೇಲೆ ನಮ್ಮ ಮಮ್ಮಿ ಸೀರಿಯಸ್ ಆಗಿ ತೊಗೊಂಡು ಶೂ ಎಲ್ಲ ತೊಗೊಳೋದು, ಸ್ಪೈಕ್ಸ್ ಬಗ್ಗೆ ತಿಳ್ಕೊಳ್ಳೋದು, ಯಾವ ಬಟ್ಟೆ ಹಾಕ್ಕೊಂಡು ಓಡಬೇಕು, ಆ ಪ್ರೊಫೆಷ್ನಲ್ ಬಂತು. ಬರ್ತಾ 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 ಸೊ ಒಳ್ಳೆ ಸ್ಪೈಕ್ಸ್ ಅವಾಗ, ಯಾಕಂದ್ರೆ ಇಂಡಿಯಾದಲ್ಲಿ ನೋಡಿ ಸ್ಪೈಕ್ಸ್ ಸಿಗ್ತಾ ಇರಲಿಲ್ಲ ಅವಾಗ. ನಮ್ಮದು ಸ್ಪೈಕ್ಸ್ ಅಂತ ಸಿಗುತ್ತೆ, ಆ ಶೂ ಸಿಗ್ತಾ ಇರಲಿಲ್ಲ ಅವಾಗ ಇಂಡಿಯಾದಲ್ಲಿ. ಇವಾಗ ಫುಟ್ಬಾಲ್ಗೆ ಹಾಕೋತಾರಲ್ಲ ಅದು ಸ್ಟಡ್ಸ್, ಅದು ಇದು ಸ್ಪೈಕ್ಸ್ ಅಂತ ನೇಲ್ಸ್ ಬರುತ್ತೆ. ಅದು ಇಂಡಿಯಾದಲ್ಲಿ ಸಿಗ್ತಾನೆ ಇರಲಿಲ್ಲ, ಬರೀ ನಿವಿಯಾ ಸಿಗ್ತೈತೆ ಅವಾಗ. ಸೊ ಅದು ಹಂಗೆ ಮಾಡ್ತಾ 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 16 ಬಂದಾಗ ಸ್ವಲ್ಪ ಸೀರಿಯಸ್ ಆಗಿಬಿಟ್ರು ಮನೇಲಿ. ತುಂಬ ಚೆನ್ನಾಗಿ ಓಡ್ತಾ ಇದ್ದಾನೆ ಇವನು,
ಒಳ್ಳೆ ಫಿಸಿಕ್ ಇದೆ ಒಂದು ಅಂತ ಹೇಳಿ ಅದ್ರಲ್ಲಿ ಪ್ರೊಫೆಷ್ನಲ್ ಆಗಿಬಿಟ್ಟೆ ನಾನು. ಸ್ಪೋರ್ಟ್ಸಲ್ಲಿ ಒಂದು ಮಾತಿದೆ, ಎವ್ರಿ ಸೆಟ್ ಬ್ಯಾಕ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಅ ಕಮ್ ಬ್ಯಾಕ್ ಅಂತ. ಆ, ನಿಮ್ಮ ಜೀವನದ ಸೆಟ್ ಬ್ಯಾಕ್ಗಳು ನಿಮ್ಗೆ ಹೇಳ್ಕೊಡಿರೋ ಪಾಠ ಏನು? ಸಿಂಪಲ್, ಒಳ್ಳೆ ಮನೆ ಊಟ, ನಾನು ಯಾವ ಡಯಟು ಮಾಡಿರಲಿಲ್ಲ, ಆಮೇಲೆ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ನಮ್ಮದೊಂದು ಐಡಲ್ ಅಂತ ಇದ್ದ ಉಸೇನ್ ಬೋಲ್ಟ್ ಇದ್ದ ಅವಾಗ ಹೊಸದಾಗೆ, ಹುಡುಗಿಯರಲ್ಲಿ ಮರಿಯನ್ ಜಾನ್ಸ್ ಅಂತ ಇದ್ಲು. ಸೊ ನೋಡೋಕೆ ಖುಷಿ ಆಗ್ತಾಯಿತ್ತು. ಮೈಕಲ್ ಜಾನ್ಸನ್ ಅಂತ ಇದ್ದರು, ಅವ್ರಿಗೆಲ್ಲ ಓಡೋದು ನೋಡ್ತಿದ್ವಿ. ಅವಾಗೆಲ್ಲಿ ಗೊತ್ತಿರಲಿಲ್ಲ ಯಾವ್ದಲ್ಲಿ ನೋಡಬೇಕು ಯಾವ್ದಲ್ಲಿ ಏನು. ಒಲಿಂಪಿಕ್ಸ್ ಬಂದಾಗ ಮಾತ್ರ ಸ್ಪೋರ್ಟ್ಸ್ ಸ್ಟಾರ್ ಅಂತ ಬುಕ್ ಬರ್ತಾಯಿತ್ತು, ಅದ್ರಲ್ಲಿ ಬರೀ ಫೋಟೋಸ್ ಇತ್ತು ಅವ್ರದ್ದು. ಅದನ್ನು ಕಟ್ ಮಾಡಿ ಅಂಟಿಸ್ಕೊತಾ ಇದ್ದೆ ನಾನು ರೂಮಲ್ಲಿ. ಸೊ ಅವ್ರು ನೋಡಿ ಮೋಟಿವೇಟಿಂಗ್ ಆಗಬೇಕು, ಈ ಥರ ಬಾಡಿ ಮಾಡಬೇಕು. ಜಿಮ್ ಗೊತ್ತಿರಲಿಲ್ಲ ನಮಗೆ ಅವಾಗ, ಈ ಥರ ಎಲ್ಲ ಗ್ಲೂಟ್ಸ್ ಬೆಳೆಸ್ಬೇಕು, ಕಾಫ್ ಬೆಳೆಸ್ಬೇಕಂತ ಏನೂ ಗೊತ್ತಿರಲಿಲ್ಲ. ಸೊ ಇವಾಗ ಬರ್ತಾ ಬರ್ತಾ ಕಾಂಪ್ಲಿಕೇಟೆಡ್ ಆಗಿಬಿಟ್ಟಿದೆ ಇವಾಗ. ಆವಾಗ ನಮಗೆ ಈ ಬ್ಯಾಕ್ ಪೇನು, ಕಾಲು ನೋವು ಅದೆಲ್ಲ ಒಂದೇ ವಾರ್ಮ್ ಅಪ್ ಮಾಡಿ, ವರ್ಕೌಟ್ ಮಾಡಿ, ವಾರ್ಮ್ ಡೌನ್ ಮಾಡಿ ಮನೆಗೆ ಹೋಗಿ, ಇಷ್ಟೇ ಗೊತ್ತಿದ್ದಿದ್ದು ನಮಗೆ. ಸೊ ಆರಾಮಾಗಿ ಓಡ್ತಾಯಿದ್ವಿ, ಆರಾಮಾಗಿತ್ತು. ನಾವು ಯಾವ ಫಿಸಿಯೋಥೆರಪಿ ಹತ್ರ ಹೋಗಿಲ್ಲ, ಯಾವ ಮಸಾಜ್ ಹತ್ರನೂ ಹೋಗಿಲ್ಲ, ಇರಲಿಲ್ಲ ಕಾನ್ಸೆಪ್ಟ್ಸು. ಇವಾಗ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಫಿಸಿಯೋಥೆರಪಿ ಬೇಕು, ಇದು ಅದು, ದೇ ಆರ್ ಮೇಕಿಂಗ್ ಮೋರ್ ಕಾಂಪ್ಲಿಕೇಟೆಡ್. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮಿಂದ ಮುಂಚೆ ಮಿಲ್ಕಾ ಸಿಂಗ್ ಎಲ್ಲ ಓಡ್ಬಿಟ್ಟಿದ್ರು, ನಮ್ಗೆ ಅವರೇ ಐಡಲ್ಲು. ಏನು ಮಾಡಿಲ್ಲ, ಆ ರೆಕಾರ್ಡ್ಗಳು ಇವತ್ತವರೆಗೂ ಬ್ರೇಕ್ ಮಾಡೋಕ್ಕೆ ಎದುರ್ತಾರೆ ಮಕ್ಕಳು. 45 ಎಲ್ಲ ಓಡಿದ್ದಾರೆ ಆ ಟೈಮಲ್ಲಿ, 400 ಮೀಟರ್ಸ್ ಆಗಲಿ 200 ಮೀಟರ್ಸು. ಅಷ್ಟು ಆ ಟೈಮಲ್ಲಿ ಆ ಪೀಕ್ ತೊಗೊಂಡ್ಬಂದಿದ್ದಾರೆ. 45 seconds ರನ್ನಿಂಗ್ ಇಸ್ ವೆರಿ ಬಿಗ್ ಥಿಂಗ್ ಇನ್ 400 ಮೀಟರ್ಸ್. ವಾವ್. ಸೊ ಪ್ಯಾರ್ಲಲಿ ಲೈಫಲ್ಲಿ ಒಂದು ಕಡೆ ಈ ಅಥ್ಲೆಟಿಕ್ಸಲ್ಲಿ ಲೈಫ್ ಆಗಲೇ ಸ್ಟಾರ್ಟ್ ಆಗಿದೆ. ಅಕಾಡೆಮಿಕ್ಸ್ ಅಂತೆಲ್ಲ ಬಂದಾಗ ಏನಾದ್ರು ಪ್ರೆಷರ್ ಇತ್ತಾ? ಯಾಕಂದರೆ ಯೂಶಲಿ ಇಂಡಿಯನ್ ಪೇರೆಂಟ್ಸ್ಗಳ ಕಂಡೀಷ್ನಿಂಗ್ ಅಂದರೆ 80s 90s ಏನಾದರೂ ಮಾಡೋ ಜೊತೆಗೆ ಓಕೆ, ಓದೋದು ಮಾತ್ರ ಬೇಸಿಕ್ ಒಂದಿರಲೇಬೇಕು ಥರ ಫೌಂಡೇಶನ್ ಅಂತ. ಸೊ ನಿಮಗೆ ನಮ್ಮ ಮಮ್ಮಿ ಅಂತೂ ಮನೇಲಿ ಕಾಳಿ ಇದ್ದಂಗೆ ಬಾರ್ಸಾಕ್ಬಿಡೋರು ಓದಿಲ್ಲ ಅಂದರೆ. ನಮ್ಮ ಮಮ್ಮಿಗೆ ನಾನಲ್ಲ, ನಾವು ಇಡೀ ಫ್ಯಾಮಿಲಿ ಎದುರ್ತಾರೆ, ಇಡೀ ಹುಡುಗರು ಎದುರ್ತಾಯಿದ್ರು. ಟೆನ್ಷನ್ನು ನಮ್ಮ ಮಮ್ಮಿ ಅಂದರೆ. ಯಾಕೆ? ಓದಬೇಕು, ಸ್ಪೋರ್ಟ್ಸು ಮಾಡಬೇಕು. ಅವ್ರಿಗೆ ಒಂಥರ ನಮ್ಮ ಮನೇಲಿ ಐರನ್ ಲೇಡಿ ಇದ್ದಂಗೆ. ತುಂಬ ಕಷ್ಟ. ಅಮ್ಮ ಹೆಸರು ಮುಬೀನಾ ಅಂತ. 2010 ಪಾಸ್ಟ್ ಆಗಿಬಿಟ್ಟವರು. ಸೊ ಅವಾಗಿಂದನೇ ಸ್ಪೋರ್ಟ್ಸ್ ಸ್ವಲ್ಪ ನಾನು ಒಂದು ಸ್ಟೆಪ್ ಬ್ಯಾಕ್ ಆಗಿಬಿಟ್ಟೆ. ತುಂಬ ಒಳ್ಳೆ ಫ್ರೆಂಡು, ಅವರಿಂದನೇ ನಾನು ಸ್ಪೋರ್ಟ್ಸು ಇವತ್ತೇನೇ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಡ್ಯಾಡಿ ಜೊತೆ ಇರಲಿಲ್ಲ. 18 years ದೂರ ಇದ್ವಿ. ಅವರು ತೀರೋದ್ಮೇಲೆ ಸ್ವಲ್ಪ ಇವಾಗ ಇದಾದಮೇಲೆ ಸ್ವಲ್ಪ ಜೊತೆಲಿ ಇರೋ ಸ್ಟಾರ್ಟ್ ಮಾಡಿದ್ದು. ಸೊ ಅವರಿಂದನೇ ಸ್ಪೋರ್ಟ್ಸ್ ಕಿಡ್ಸ್ಗೆಲ್ಲ ನಾನು ಎಂಕರೇಜ್ ಆಗಿದ್ದು. ಬರೋರು ಬಿಡೋರು, ಕಾಲೇಜಿಂದ ಕರ್ಕೊಂಬರೋರು, ಸ್ಕೂಲ್ ಕರ್ಕೊಂಬರೋರು, ಎಲ್ಲದಕ್ಕೂ. ಸೊ ಆ ಟೈಮಲ್ಲಿ ಅವ್ರಿಗೆ ಹಿಂಗೆ ಆಗ್ಬಿಡ್ತಲ್ಲ, ಸೊ ಅವಾಗಿಂದ ಸ್ವಲ್ಪ ಸ್ಲೋ ಆಗ್ಬಿಡ್ತು ಸ್ಪೋರ್ಟ್ಸ್ ಕಿಡ್ಸ್ ಎಲ್ಲ. ಅವ್ರು ಆರ್ಮಿಗೆ ಹೋಗಿದ್ದೆಲ್ಲ ಸ್ವಲ್ಪ ಬೇಜಾರು ಅವ್ರಿಗೆ. ಏನಪ್ಪ ಮಗ ದೂರ ಹೋಗ್ಬಿಟ್ಟ, ಅವ್ರೊಬ್ಬರೇ ಆಗ್ಬಿಟ್ರಲ್ಲ ಆ ಟೈಮಲ್ಲಿ. ಸೊ ಆ ಥರ ಅಯ್ಯೋ ಅವರಂತೂ ಹೊಡೆದಿರೋಷ್ಟು ನಾನು ಎಲ್ಲೂ ಓದೇ ತಿಂದಿಲ್ಲ. ಆಮೇಲೆ ಅವ್ರ ಕೈಲಿ ಹೊಡೆಯೋಕ್ಕಾಗ್ತಾಯಿಲ್ಲ ಅಂತ ನಮ್ಮ ಕೋಚಸ್ಗೆ ಹೇಳ್ಬಿಟ್ಟು ಹೊಡ್ಸೋರು ನನಗೆ. ಅವ್ರು ಫಸ್ಟು ಬಂದರೆ ಹೊಡೀರಿ, ಅವ್ರು ಸಿಕ್ಕಿದ ಚಾನ್ಸು ನಾಯಿ ಹೊಡೆದಂಗೆ ಹೊಡೆದ್ಬಿಡೋರು ನನಗೆ. ಅಯ್ಯೋ. ಸ್ಕೂಲಲ್ಲಿ ಹೋದರೆ ಓದೆ, ಸ್ಪೋರ್ಟ್ಸ್ಗೆ ಹೋದರೆ ಓದೆ, ಮನೆಗೆ ಬಂದರೆ ಓದೆ. ಅವು ಓದೋಕ್ಕೆ ಆಗ್ತಾಯಿರಲ್ಲ ನನ್ನ ಕೈಯಲ್ಲಿ. ಓದೋ ವಿಚಾರದಲ್ಲ ಓದ್ತಾ ಇಲ್ಲ. ಆಗ ಅಮ್ಮ ಹತ್ರ ಹೇಳ್ತಾ ಇದ್ರಾ, ಇಲ್ಲ ಅಮ್ಮ ಹಿಂಗಾಗ್ತಾ ಇದೆ ಅಥವಾ ಇಂಟ್ರೆಸ್ಟ್ ಇಲ್ಲ? ಹಂಗೆ ಹೇಳಿದ ತಕ್ಷಣ ಸ್ಟಾರ್ಟು. ನಾನು ಇಷ್ಟು ಕಷ್ಟಪಡ್ತಾಯಿದ್ದೀನಿ ನಿನಗೋಸ್ಕರ, ಗೊತ್ತಲ್ಲ ಆ ಟೈಮ್ಸ್ ಲೇಡೀಸು ಇಷ್ಟು ಕಷ್ಟಪಡ್ತಾಯಿದ್ದೀನಿ, ನನ್ನ ಮಗನೇ ಓದೋಕ್ಕಾಗಲ್ಲ, ನೋಡೋ ಪಕ್ಕದ ಮನೆ ಹೆಂಗೆ ಓದ್ತಾವನು, ಸ್ಪೋರ್ಟ್ಸು ಮಾಡ್ತಾವನೇ, ಓದ್ತಾಯಿದ್ದಾನೆ, ನಿನಗೇನೋ ಬಂದಿರೋದು ಅಂತ. ಅವ್ರದ್ದು ಕಷ್ಟ ಇತ್ತು ಆ ಟೈಮಲ್ಲಿ. ನಾವು ತಿನ್ಬೇಕಿತ್ತು, ತಿನ್ಕೊಂಡ್ವಿ. ಪ್ರಾಕ್ಟೀಸ್ ಹೋಗಿ ಆನಂದ್ ಶೆಟ್ಟಿ ಸರ್ ಅಂತ ಇದ್ದರು, ಹೋಗಿ ಬ್ಯಾಟಿಂಗು. ಇವತ್ತು ನಿಜ ಹೊಡೆದಿರೋ ನನ್ನ ಮಕ್ಕಳು ದೇವರನೂ ಉದ್ಧಾರ ಆಗೋಲ್ಲ. ನಾನು ಅಷ್ಟು ಒದ್ದೆ ತಿಂದೆ ಬೆಳೆದಿರೋದು ನಾನು. ನಮ್ಮಪ್ಪ ಏನು ತುಂಬ ಕಡಿಮೆ, ದೊಡ್ಡಪ್ಪ ಅಂತ ಇವತ್ತೊಂದು ಕೈ ಎತ್ತಿಲ್ಲ. ನಮ್ಮಪ್ಪ ವರ್ಷಕ್ಕೊಂದ್ಸತಿ ಸ್ವಲ್ಪ ಏನಾದ್ರು ಹೊಡೆಯೋರು. ನಮ್ಮ ಮಮ್ಮಿ ಹತ್ರ ಡೈಲಿ ಓಡಿಲ್ಲ ಅಂದರೆ ಓದಿಲ್ಲ ಅಂದರೆ ಓದೆ. 10th ಹಾರಿಬಲ್ ಲೈಫ್ ನಂದು. ಬೆಳಿಗ್ಗೆ 4 ಗಂಟೆಗೆ ಟ್ಯೂಷನ್ನು. ಆ BVN ಅಂತ ಇದ್ರು ಒಬ್ಬರು, ಅಲ್ಲೋಗಿ ನಿದ್ದೆನೇ ಮಾಡ್ಬಿಡ್ತಾಯಿದ್ದೇನು. ಮತ್ತು ಪ್ರಾಕ್ಟೀಸು, ಮತ್ತು ಸ್ಕೂಲು, ಮತ್ತು ಈವ್ನಿಂಗ್ ಟ್ಯೂಷನ್ನು, ಮತ್ತು ಸ್ಕೂಲು. ನೀನು ಪಾಸ್ ಆಗಬೇಕು 10th. ಯಾಕಂದರೆ 8th ನಂಗೆ ಫೇಲ್ ಮಾಡಿ ಕೂರಿಸ್ಬಿಟ್ಟಿದ್ರು ನಮ್ಮಮ್ಮ. ನಿಂಗೆ ಬುದ್ಧಿ ಬರಲಿ ನನ್ನ ಮಗನೇ ನಿನಗೆ ಅಂತ. ಬೇಕಂತ ಪಾಪ ಸ್ಕೂಲ್ ಟೀಚರ್ಸ್ ಎಲ್ಲ, ನೀನು ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿದೆ ಕಣೋ, ನಾವು ಪಾಸ್ ಮಾಡ್ತೀವಿ ಅಂತ. ನಮ್ಮ ಇಲ್ಲ, ಇವ್ನಿಗೆ ಬುದ್ಧಿ ಬರಲಿ, ಇವ್ನಿಗೆ ಶೇಮ್ ಆಗಬೇಕು ಇವ್ನಿಗೆ ಅಂತ ಇನ್ನೊಂದು ಸತಿ 8th ಓದ್ಕೊಂಡು ಬಂದಿದ್ದು. ನೆಕ್ಸ್ಟ್ ಟೈಮ್ ಟೀಚರ್ಸ್ ಹೇಳಲಿಲ್ಲ, ಪಾಸ್ ಮಾಡಿಬಿಟ್ರು ಅವರೇ. ಒಂಥರ ನಿಮ್ಮ ತಾಯಿದು ಥರ ಈ ಟಾಮ್ ಆ್ಯಂಡ್ ಜೆರಿ ಶೋ ಥರ. ಹೌದೌದು. ಅಷ್ಟಿದ್ರೂ ಅಷ್ಟು ಪ್ರೀತಿ ಅದ. ಐ ಥಿಂಕ್ ತಾಯಿ ಪ್ರೀತಿ ಯಾವಾಗಲೂ ಹಾಗೆ ಅನ್ಸುತ್ತೆ. ಅವ್ರದ್ದೇ ಮೇಜರ್ ಮಿಸ್ಸಿಂಗ್ ಅವ್ರದ್ದೇ. ಅವ್ರು ತುಂಬ ಆಸೆ ಅವ್ರಿಗೆ, ಸ್ಪೋರ್ಟ್ಸ್ ಮಾಡಬೇಕು, ಇದು ಮಾಡಬೇಕು. ಹಂಗೆ ಆಗಲ್ಲ, ಪ್ರಾಕ್ಟಿಕಲಿ ಆಗಲ್ಲ, ಬಟ್ ಅವ್ರ ಆಸೆ ಅದು. ಅದನ್ನು ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ ತುಂಬ ನಾನು ಒಂದು 2-3 ಸ್ಟೆಪ್ ಹಿಂದ್ಗಡೆ ಬಂದುಬಿಟ್ಟೆ ಆ ಪ್ರೆಷರಿಂದ.
ಸ್ಪೋರ್ಟ್ಸು ಮಾಡಬೇಕು, ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ರೆಸ್ಟ್ ಸಿಗ್ತಾ ಇರಲಿಲ್ಲ, ಕರೆಕ್ಟಾಗಿ ಡಯಟ್ ಹೋಗ್ತಾ ಇರಲಿಲ್ಲ ಬಾಡಿಗೆ. ಅದರಿಂದ ನಂಗೆ ಅವಾಗ ಇಂಜುರಿ ಆಗ್ಬಿಡ್ತು, ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗ್ಬಿಡ್ತು. ಈ ಥರ ಎಲ್ಲ ಏನೇನು ಮಿಸ್ಟೇಕ್ಸ್ ಆಯಿತು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ. ಇವತ್ತು ಇರ್ತದೆ ಹೇಳ್ತದೆ, ನೋಡಿ ನಿನ್ನಿಂದ ಇಷ್ಟೆಲ್ಲ ಆಯಿತು, ಏನೋ ಕಷ್ಟಪಟ್ಟು ಕೋಚ್ ಆಗಿದ್ದೀನಿ ಇವಾಗ ಅಂತ. ಅರೆ ಕೆಲವು ಸತಿ ಲೈಫ್ನ ಕೆಲವು ಘಟನೆಗಳನ್ನು ತಮಾಷೆಗೆ ಮೆಲ್ಕು ಹಾಕ್ತೀವಿ. ಬಟ್ ಐ ನೋ ಲೂಸಿಂಗ್ ಅ ಪೇರೆಂಟ್ ಇಸ್ ವೆರಿ ಟಫ್. ಹೇಗೆ ಅದಕ್ಕೆ ಹೌ ಹ್ಯಾವ್ ಯು ಮೇಡ್ ಪೀಸ್ ವಿತ್ ಇಟ್? ಮೇನ್ ಕಷ್ಟ ಆಯ್ತು ಊಟದ್ದು. ನಾನು ತುಂಬ ಫುಡ್ಡಿ ಅವಾಗ. ನಾನು ತಿಂದ್ರೇ ನನಗೆ ಲೈಫ್ನ ಲೀಡ್ ಮಾಡಬೇಕು ಅಂತ ನಂಗೆ ಬೈಯೋರು, ತಿನ್ನೋಕೆ ಬದುಕ್ತಾ ಇರೋದು ಅಂತ. ಸ್ಪೋರ್ಟ್ಸ್ ಮಾಡ್ತಾಯಿದ್ದೆ, ಚೆನ್ನಾಗಿ ತಿಂತಿದ್ದೆ, ಲೀನಾಗಿದ್ದೆ ನಾನು. ಅವ್ರು ಹೋದ ತಕ್ಷಣ ಊಟ ಮಿಸ್ ಆಗ್ಬಿಡ್ತು ನನಗೆ. ಅವ್ರು ಮಾಡ್ತಾಯಿದ್ದ ಅಡುಗೆ ಅದೆಲ್ಲ ನನಗೆ ಎಲ್ಲೂ ತಿಂದಿಲ್ಲ. ಹುಡ್ದಾಗಿಂದ ಅವರೇ ನನಗೆ ಮಸಾಲೆ ದೋಸೆ ಇಷ್ಟ ಅಂದರೆ ಮನೇಲಿ ಮಸಾಲೆ ದೋಸೆ, ಬೇಲ್ಪುರಿ ಅಂದರೆ ಮನೇಲೇ ಮಾಡಿಕೊಡೋರು. ಸ್ಪೋರ್ಟ್ಸ್ ಮ್ಯಾನ್ ಇವನು, ಆಚೆ ತಿಂದ್ರೇನು ಕೆಮ್ಗಿಮ್ ಬಂದ್ಬಿಡುತ್ತೆ ಇವನಿಗೆ ಅಂತ ಎಲ್ಲ ಮನೇಲೇ. ಸೊ ತುಂಬಾ ಕೇರಿಂಗ್ ನನಗೆ. ಹಂಗೆ ಮಾಡಿ ಹಂಗಾದ್ಮೇಲೆ ಊಟದ್ದಾಯ್ತಲ್ಲ, ಸೊ ಊಟ ತಿನ್ನೋದೇ ನನಗೆ ಇದಾಗ್ಬಿಡ್ತು. ಅವಾಗಿಂದ ಇವಾಗವರೆಗೂ ಅವ್ರ ಊಟದ ಯಾರೂ ಮ್ಯಾಚೇ ಮಾಡೋಕ್ಕಾಗಿಲ್ಲ. ಊಟ ಮಾಡ್ತಾಯಿರಲಿಲ್ಲ ಅಂತ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಹಿಂದ್ಗಡೆ ಆಗ್ಬಿಟ್ಟೆ. ಸೊ ಅವ್ರಿಗೆ ಜಾಸ್ತಿ ಮಿಸ್ ಮಾಡಿಕೊಂಡು ಸ್ಪೋರ್ಟ್ಸು ಕಮ್ಮಿ ಮಾಡಿಬಿಟ್ಟೆ. ಅವ್ಳು 2 years ತಳ್ದೆ ಕಷ್ಟಪಟ್ಟು, ಆಮೇಲೆ ಆಗಿಲ್ಲ, ತುಂಬ ಕಷ್ಟ ಆಯಿತು ಅಂತ ಗಿವ್ ಅಪ್ ಮಾಡಿಬಿಟ್ಟೆ. ಎಮೋಷ್ನಲಿ ಹೇಗೆ ಅಮ್ಮನ ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದೀರಾ? ಎವ್ರಿವೇರ್ ಐ ವಾಂಟ್ ಟು ಕೀಪ್ ಹರ್ ಥರ. ಮರೆಯೋಕ್ಕಂತೂ ಆಗಲ್ಲ. ಅಫ್ಕೋರ್ಸ್ ಯಾರೇ ಬಂದರೂ ರೀಪ್ಲೇಸ್ ಅಂತ ಮಾಡೋಕ್ಕಾಗಲ್ಲ. ಸುಮ್ಮನೆ ಹೇಳ್ತೀವಿ ಮಗಳು ಬಂದಳು, ವೈಫ್ ಬಂದರು ಅಂತ. ಅವ್ರ ಜಾಗನೇ. ನಿಜ. ಸೊ ಇವತ್ತವರೆಗೂ ಮಾಡೋ ಅವಶ್ಯಕತೆನೂ ಇಲ್ಲ ಅಲ್ವಾ? ಯಾಕೆ ರಿಪ್ಲೇಸ್ ಮಾಡಬೇಕು? ಅವ್ರ ಜಾಗ ಅವ್ರು. ತುಂಬ ಜನ ಕನ್ಸೋಲ್ ಮಾಡೋಕ್ಕೆ ಹೇಳ್ತಾರೆ, ಮಗಳು ಬಂದಳು, ವೈಫ್ ಬಂದರು, ಅವ್ರ ಜಾಗ ಅಂತ. ಬಂದರೂ ಅವ್ರ ಥರ ಅಡುಗೆ ಮಾಡಿಕೊಟ್ರೆ ಒಪ್ಕೋತೀನಿ. ಆ ಅಡುಗೆ ಬಂದಿಲ್ಲಲ್ಲ ಯಾರಿಗೂ. ಸೊ ಅದೇ ಮೇಜರ್ ಮಿಸ್ಸಿಂಗ್ ನನಗೆ. ಸೊ ಡ್ಯಾಡಿ ಏನೇನೋ ಕಷ್ಟಪಟ್ಟರು, ಕುಕ್ನ ಇಟ್ಟರು, ಏನೇನೋ ಮಾಡಿದ್ರು, ಊಟ ತಿಂದಿಲ್ಲ ಅಂತ ಪರ್ಫಾರ್ಮೆನ್ಸ್ಗೆ ಮೆಂಟಲಿ ಟಾರ್ಚರ್ ಆಗ್ಬಿಡ್ತು ನನಗೆ. ಅಯ್ಯೋ ತಿಂದ, ಯಾಕಂದ್ರೆ ನಂಗೆ ಕೊಡೋರು ನನಗೆ ಬೆಳಗ್ಗೆ ಚಪಾತಿ, ಆ ಪಲ್ಯ, ಮಧ್ಯಾಹ್ನ ಊಟ, ಆ ಮಟನ್ ಸಾರು, ಆ ತುಪ್ಪ, ಬೆಣ್ಣೆ ಅದೆಲ್ಲ ಮನೇಲೇ ಮಾಡೋರು ನಮ್ಮ ಮಮ್ಮಿ. ಅದೆಲ್ಲ ಅದು. ಸೊ ವಾಟ್ ವಾಸ್ ಯುವರ್ ಡೇ ಲೈಕ್ ಆ್ಯಸ್ ಅನ್ ಅಥ್ಲೀಟ್ ಆ ಟೈಮಲ್ಲಿ? ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಹೋಗು, ಹಂಗೆ ಪ್ರಾಕ್ಟೀಸ್ನ ಬರ್ತಾ ಸ್ಕೂಲ್ಗೆ ಹೋಗ್ತಾಯಿದ್ದೆ. ಸ್ಕೂಲಿಂದ ಬಂದ ತಕ್ಷಣ ಹಂಗೆ ಪ್ರಾಕ್ಟೀಸ್ಗೆ ಹೋಗ್ಬಿಟ್ಟು ಮನೆಗೆ ಬರ್ತಾಯಿದ್ದೆ. ಸೊ ಇಷ್ಟೇ ನನ್ನ ಲೈಫು. ಬೇರೆ ಆ್ಯಕ್ಟಿವಿಟಿ, ಫಂಕ್ಷನ್ನು, ಈ ಹಬ್ಬ ಏನೂ ಮಾಡಿಲ್ಲ ನನ್ನ ಲೈಫಲ್ಲಿ. ಈ ಬಿಲಿ ಜೀನ್ ಕಿಂಗ್ ಅವ್ರದ್ದೊಂದು ಮಾತಿದೆ, ಚಾಂಪಿಯನ್ಸ್ ಕೀಪ್ ಪ್ಲೇಯಿಂಗ್ ಅಂಟಿಲ್ ದೇ ಗೆಟ್ ಇಟ್ ರೈಟ್ ಅಂತ. ಹೌದು. ಸೊ ನಿಮಗೆ ಆ ಒಂದು ಫೇಸ್ ಆಫ್ ಲೈಫ್ನ ಅಜೆಂಡಾ ಏನಿತ್ತು? ವಾಟ್ ವಾಸ್ ಯುವರ್ ಡ್ರೀಮ್ ಟುವರ್ಡ್ಸ್ ಲೈಫ್? ಡ್ರೀಮ್ ಏನಿಲ್ಲ, ಒಲಿಂಪಿಕ್ಸ್ ಒಂದೇ ಗೋಲ್ ಇದ್ದಿದ್ದು. ಒಲಿಂಪಿಕ್ಸ್ ಹೋಗಬೇಕು, ಅದಕ್ಕೆ ಏನು ದಾರಿ ಚೂಸ್ ಮಾಡ್ಕೋಬೇಕಿತ್ತು ಅಂತ. ಇವಾಗ ಮಕ್ಕಳಿಗೆ ನೂರಾರು ದಾರಿ. ಆಮೇಲೆ ದುಡ್ಡಿರೋ ಮಕ್ಕಳು ಸ್ಪೋರ್ಟ್ಸ್ ಮಾಡೋಕ್ಕೆ ತುಂಬ ಕಷ್ಟ. ಯಾಕೆ ಅಂದರೆ ಅವ್ರು ಅಷ್ಟು ಪ್ಯಾಂಪರ್ಡ್ ಆಗಿಬಿಟ್ಟಿರ್ತಾರೆ. ಒಳ್ಳೆ ಬೆಡ್ಡಿಂದ ಎದ್ದೊಳ್ತಾರೆ, ಚೆನ್ನಾಗಿರೋ ತಿಂತಾರೆ. ಆ ಕಷ್ಟಪಟ್ಟಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಈ ಬಡವ್ರ ಮಕ್ಕಳಿಗೆ ಆ ಕಷ್ಟ ಗೊತ್ತಿರತ್ತದು, ಆ ಓಡೋದು ನ್ಯಾಚುರಲ್ ಆಗೇ ಬಂದಿರುತ್ತೆ. ಹೌದು. 10 ರೆಪ್ಟೇಷನ್ ಮಾಡೋನು ಕಷ್ಟಪಟ್ಟು ಇನ್ನು 2 ರೆಪ್ಟೇಷನ್ ಮಾಡ್ತಾರೆ. ಈ ದುಡ್ಡಿರೋ ಮಕ್ಳಿಗೆ ಏನಾಗುತ್ತೆ, ಯೋಚನೆ ಬಂದ್ಬಿಡುತ್ತೆ. ಅವ್ರು ತಪ್ಪಲ್ಲ, ಅದು ಪೇರೆಂಟ್ಸ್ ಅಷ್ಟು ಮಾಡಿರ್ತಾರೆ. ನನಗೆ ಗೊತ್ತು, ನನ್ನ ಮಗಳಿಗೆ ಇವಾಗ ಏನೇ ಸ್ಪೋರ್ಟಲ್ಲಿ ಹಾಕಿದ್ರು, ಒಂದು ಬಾಕ್ಸಿಂಗಲ್ಲಿ ಪಂಚ್ ಹೊಡೆದ ತಕ್ಷಣ ಅವ್ಳು ಯೋಚನೆ ಮಾಡ್ತೀವಿ, ಇದ್ಯಾವುದು ಒದೆ ತಿನ್ನೋದು, ನಮ್ಮಪ್ಪ ನಮ್ಮ ತಾತ ಮಾಡಿಟ್ಟಿದ್ದಾರೆ, ನಾನು ಆರಾಮಾಗಿ ತಿನ್ಕೊಂಡೆಲ್ಲ ಇರ್ತೀನಿ, ಅಲ್ಲಿ ಡೂ ಸಮ್ ಬಿಸ್ನೆಸ್ ಅಂತ ಬಂದ್ಬಿಡುತ್ತೆ. ಸೊ ಯು ಸೇಯಿಂಗ್ ಎಲ್ಲೋ ಒಂದು ಕಡೆ ಈ ಕಷ್ಟ ನೋಡಿರ್ಬೇಕು ಅನ್ನೋದು ಅದಕ್ಕೆ ಹೇಳೋದ? ಅಂದರೆ ಸ್ಪೋರ್ಟ್ಸ್ ಕಷ್ಟನೇ. ನೀವು ಮೈಂಡ್ ಸೆಟ್ ಎಷ್ಟುವರೆಗೂ ಇಟ್ಟಿರ್ತೀರಾ, ಅದು ಸಮುದ್ರ. ಎಷ್ಟೋ ಕಾಂಪಿಟೇಟರ್ಸ್ ಬರ್ತಾರೆ, ಮೀರಿ ಇರಬೇಕು, ಆ ಫೈರ್ ಬರಬೇಕು. ಕಂಫರ್ಟ್ ಝೋನಲ್ಲಿ ಇದ್ದಾಗ ಆ ಕಷ್ಟನ ಮಕ್ಕಳು ಬರಲ್ಲ. ನೀವು ಹೇಳೋ ಇದು ನೋಡಿದ್ರೆ ಐ ಥಿಂಕ್ ನಾವು ಇಂಡಿಯಾದಲ್ಲಿ ನಮ್ಮ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ 2021 ಸಿಲ್ವರ್ ಮೆಡಲ್ ತೊಗೊಂಡಂಥ ಮೀರಾಬಾಯಿ ಚಾವ್ನವ್ರನ್ನ ನಾಪಿಸ್ಕೋಬೇಕು. ಅವ್ರ ಕಥೆ ಓದ್ತಾ ಇದ್ದೆ, ಆಶ್ಚರ್ಯ ಆಯಿತು. ಕಟ್ಟಿಗೆ ಹೊರ್ತಾ ಇದ್ದದ್ದು ಒಂದು ಫ್ಯಾಮ್ಲಿಯವರು. ಅಂದರೆ ನಮಗೆ ಗೊತ್ತಿಲ್ಲದೆ ಇರೋಂಗೆ ಚಿಕ್ಕಂದ್ಲಿಂದಾಗಿಂದ ಅವರು ಕಟ್ಟಿಗೆನೆಲ್ಲ ಹೊತ್ತು ಇಂಡೈರೆಕ್ಟ್ಲಿ ಭಾರ ಹೊರೋದನ್ನು ಅಭ್ಯಾಸ ಮಾಡಿ ಕೊನೆಗೊಂದಿನ ನೋಡಿ ಸಿಲ್ವರ್ ಮೆಡಲು ವೇಟ್ ಲಿಫ್ಟಿಂಗಲ್ಲೇ. ಅದಕ್ಕೆ ಹೇಳ್ತಾರೆ ಸ್ಟ್ರಗಲ್ಸ್, ಕಷ್ಟಗಳು ಎಲ್ಲೋ ಒಂಥರ ಸೀಕ್ರೆಟ್ ಟ್ರೈನಿಂಗ್ ಗ್ರೌಂಡ್ ಫಾರ್ ಗ್ರೇಟ್ನೆಸ್ ಅಂತ. ನೀವು ಯಾವುದೇ ಸ್ಪೋರ್ಟ್ಸ್ ಮ್ಯಾನ್ ತೊಗೊಳ್ಳಿ, ಅವರೆಲ್ಲರೂ ಲೋವರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಮೋಸ್ಟ್ಲಿ. ಯಾರು ನೋಡಿ ಆ ಟೈಮಲ್ಲಿ ನನಗೆ, ಇವಾಗ ನನ್ನ ಮಗಳು ಹೆಂಗಿದ್ದೆ ನಂಗೆ ಇರ್ತದೆ, ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗ್ತಾಯಿರಲಿಲ್ಲ ನಾನು. ಇವಾಗ ಅವಳಿಗೆ ಸ್ವಲ್ಪ ಶೂ ಹರಿದೋಗಿದ್ರೆ, ಪಾಪ ಶೂ ಹರಿದೋಗಿದೆ ಹೊಸದು ಕೊಡಿಸು ಅಂತಾಳೆ. ಅವಾಗೆಲ್ಲ ನಾವು ಕೇಳೋಕ್ಕೆ ಮನಸ್ಸೇ ಇರ್ತಾಯಿರಲಿಲ್ಲ, ಸಿಕ್ಕಿದ್ರೆ ಸಾಕು ಶೂಸು ಅಂತ. ಸೊ ಡಿಫ್ರೆನ್ಸ್ ಮ್ಯಾಟರ್ಸ್ ಅದು. ಸೊ ಅವ್ರು ತಪ್ಪಲ್ಲ, ಮಕ್ಕಳು ತಪ್ಪಲ್ಲ, ಅದು ಇಟ್ಸ್ ವಾತಾವರಣ, ಅದೇನು ಮಾಡೋಕ್ಕಾಗಲ್ಲ.
ಬಟ್ ಒಂದು ಥಿಯರಿ ಇಸ್ ದಿಸ್, ಈಗ ರೀಸೆಂಟಾಗಿ ಮೊನ್ನೆ ಅಷ್ಟೇ ನಾವು US ಓಪನ್ ನೋಡಿದ್ವಿ. ಹೌದು ಟೆನ್ನಿಸ್, ಅಲ್ಕರಾಜು, ಸಿನ್ನರು, ಅವ್ರ ಲೆವೆಲಲ್ಲೆಲ್ಲ ಆ ಎಲ್ಲ ದೇಶಗಳಲ್ಲೆಲ್ಲ ಸ್ಟಾರ್ಟಿಂಗಿಂದಲೇ ಎಲ್ಲದಕ್ಕೂ ಅವ್ರಿಗೆ ಪ್ರಿವಿಲೇಜ್ ಇದ್ದೇ ಇರುತ್ತೆ. ದುಡ್ಡು ಕಾಸೆಲ್ಲ ಚೆನ್ನಾಗಿರ್ತಾರಲ್ಲ, ಆ ಥರ ದೇಶಗಳಲ್ಲೆಲ್ಲ ಇವರೆಲ್ಲ ಹೆಂಗೆ ಗ್ರಿಡ್ ಇಟ್ಕೊಂಬರ್ತಾರೆ. ಅವ್ರನ್ನ ಪಿಕ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟಿರ್ತಾರೆ. ಚೈನಾ ಮಕ್ಕಳನ್ನ ಎತ್ಕೊಂಡೋಗಿ ಹಾಕ್ಬಿಟ್ಟಿರ್ತಾರೆ ಹಾಸ್ಟೆಲಲ್ಲಿ. ಸೊ ಅವ್ರ ಜಗತ್ತೇ ನೋಡಲ್ಲ ಅವರು. ಆಮೇಲೆ ಅವ್ರಿಗೆ ಆ ಸ್ಟಾರ್ಡಮ್ ಬರಲ್ಲ. ಅವ್ರು ಎಷ್ಟೇ ಬೆಳೆದ್ರೂ ಆ ಸ್ಟಾರ್ಡಮ್ನ ಇಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲಿ ಬರೋಕ್ಕೆ ಬಿಡಲ್ಲ. ಇಲ್ಲಿ ಬಂತು ಅಂದರೆ ಅವ್ರು ಡ್ಯಾಮೇಜ್ ಆಗಿಬಿಡ್ತಾರೆ. ಈ ಬಡವ್ರ ಮಕ್ಕಳದ್ದು ಹೇಳ್ತೀನಿ, ಈ ತುಂಬ ಜನ ಕಬಡ್ಡಿ ಪ್ಲೇಯರ್ಸ್ ಆಗಲಿ, ಅಥ್ಲೀಟ್ಸ್ ಆಗಲಿ, ನ್ಯಾಷನಲ್ಸ್ ಮಾಡೋವರೆಗೂ ಚೆನ್ನಾಗೇ ಮಾಡ್ತಾರೆ, ಚೆನ್ನಾಗಿ ಹೋಗ್ತಾರೆ. ಒಂದು ಸತಿ ಅವ್ರಿಗೆ ಯಾವುದೋ ಬ್ರ್ಯಾಂಡ್ ಸ್ಪಾನ್ಸರ್ಸ್ ಬಂದ ತಕ್ಷಣ ನಾನೇ ಗ್ರೇಟ್, ಅಲ್ಲಿಂದನೇ ಸ್ಟಾಪ್ ಆಗಿಬಿಡುತ್ತೆ. ಎಷ್ಟೋ ಜನ ಹಂಗೆ ಬಿದ್ದೋಗಿದ್ದಾರೆ. ಎಕ್ಸಾಂಪಲ್ ಪೃಥ್ವಿ ಶಾ ನೋಡಿ, ಎಂಥ ಪ್ಲೇಯರು, ಸೆಲೆಕ್ಟೇ ಆಗ್ತಲ್ಲ ಎಲ್ಲೂ. ಅದೇ ಒಬ್ಬ ಮ್ಯಾಗಿ ತಿನ್ಕೊಂಡಿರೋ ಹುಡುಗ ರೋಡ್ ಸೈಡ್ ಇದ್ದಿದ್ದು ಹಾರ್ದಿಕ್ ಪಾಂಡ್ಯ ಎಲ್ಲಿದ್ದಾನೆ, ಇಸ್ ಫೇಸಿಂಗ್ ಲಾಟ್. ಆದರೂ ಅದು ಮೈಂಡ್ ಸೆಟ್ ಇರುತ್ತೆ ಅದು. ಸೊ ಒಂದು ತುಂಬ ಚೆನ್ನಾಗಿ ಹೇಳಿದ್ರಿ, ಸಕ್ಸಸ್ ಇಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬಾರ್ದು ಅಂತ. ಸೊ ಸಕ್ಸಸ್ಸನ್ನು ತಲೆಗೆ ತೊಗೊಳ್ದೆ, ಫೇಲ್ಯೂರನ್ನು ಹಾರ್ಟಿಗೆ ತೊಗೊಳ್ದೆ ಇರೋದು ಒಂದು ಥಿಯರಿ. ಬಟ್ ಅಥ್ಲೀಟ್ಸು ಸಕ್ಸಸ್ಸನ್ನು ತಲೆಗೆ ತೊಗೊಳ್ದೆ ಹೇಗಿರ್ತೀರಾ? ಅದಕ್ಕೆ ಏನಾದ್ರು ಸಪ್ರೇಟ್ ರೀತಿ ನೀತಿಗಳು ಫಾಲೋ ಮಾಡ್ತೀರಾ? ಅಥವಾ ಕೋಚಸ್ಗಳು ಆ ಥರ ನೀವು ಅವರಿಗೆ ಏನಾದ್ರು ಹಾರ್ಡ್ ಕಂಡೀಷ್ನಿಂಗ್ ಕೊಡ್ತೀರಾ? ಸಿಂಪಲ್. ಒಂದು ಅವರು ಮರ್ಯಾದೆ ಕೊಡೋದನ್ನ ಬಿಟ್ಬಿಡ್ತಾರೆ, ಅವ್ರ ಫ್ರೆಂಡ್ಸ್ ಜೊತೆ ಸೇರೋದು ಬಿಟ್ಬಿಟ್ಟಿರ್ತಾರೆ. ಸೊ ಅವ್ರ ಲೈಫ್ ಬೇರೆ ಥರನೇ ತೊಗೊಂಡೋಗ್ತಾ ಇರ್ತಾರೆ ಅವರು. ಆಮೇಲೆ ಸ್ಪೋರ್ಟ್ಸು, ಎಜುಕೇಷನ್ ದೊಡ್ಡದು ಯಾರಿಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ಆ ಟೈಮಿಂದ ಕ್ರಿಕೆಟ್ ಆಡ್ತಿದ್ದೀವಿ, ಇವಾಗಲೂ ಆಡ್ತಿದ್ದೀವಿ. ಅದೇ ಪಿಚ್ಚು, ಅದೇ ಬ್ಯಾಟು, ಅದೇ ಇದು. ಸೊ ವಿ ಆರ್ ಅ ಪರ್ಸನ್ಸ್ ಹೂ ಆಸ್ ಚೇಂಜಿಂಗ್. ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆ ದುರಾಂಕಾರ ಮಾಡಿದ್ರೆ ವಾಪಸ್ ಹಂಗೆ ಕೊಡುತ್ತದು. ಸೊ ಯು ಹ್ಯಾವ್ ಟು ರೆಸ್ಪೆಕ್ಟ್. ಯಾಕೆ ನಾವು ಹೋದ ತಕ್ಷಣ ಕಾಲು ಮುಕ್ಕೊಂಡು ಹೋಗ್ತೀವಿ, ಯಾಕೆ ಇದ್ದಕ್ಕೆ ಹೋಗ್ತೀವಿ? ಅದು ಮರ್ಯಾದೆ. ಆ ಮರ್ಯಾದೆ ಕಳ್ಕೊಂಬಿಟ್ಟು ಶೋಕಿಗೆ ಹೋದರೆ ಅದು ಹಂಗೆ ಕೊಡುತ್ತೆ ವಾಪಸ್ ಅದು. ಮತ್ತು ಇನ್ನೊಂದು ಅದರಿಂದ ನಾವು ಅನ್ನೋ ಒಂದು ಅಲ್ವಾ, ಸ್ಪೋರ್ಟ್ಸ್ ಅಂದರೆ ಅದನ್ನೆಲ್ಲ ಅದು ಕೊಟ್ಟರೆ ತಾನೇ ಇವ್ರು ಬರಲಿ ಅದು ಪರ್ಫಾರ್ಮ್ ಮಾಡೋಕ್ಕೆ. ಎಜುಕೇಷನ್, IPS ಆಫೀಸರ್ ಯಾರೇ ಇರಲಿ, ಅದೇ ಇವನ್ ಆ್ಯಕ್ಟರ್ಸ್ ಸ್ಟೇಜ್ ಹತ್ಬೇಕಾದ್ರು ಅಷ್ಟೇ ನಾವೆಲ್ಲ ಅಂದರೆ ದುರಾಂಕಾರ ಮಾಡಿದ್ರೆ ಯೂನಿವರ್ಸಲ್ ತೊಗೊಳ್ಳಲ್ಲ. ಇಟ್ಸ್ ಲೈಕ್ ಆಯಿಲ್ ಆ್ಯಂಡ್ ವಾಟರ್ ಥರ, ಎಷ್ಟೇ ಆದರೂ ಮಿಕ್ಸ್ ಆಗೋದೇ ಇಲ್ಲ. ನಾನು ಅದೇ ಮಕ್ಳಿಗೆಲ್ಲ ಹೇಳ್ತೀನಿ, ಸಿಂಪಲಾಗಿ ಇಟ್ಕೊಳ್ಳಿ. ನೀವು ಎಷ್ಟೇ ಬಂದ್ರೂ 30 ವರ್ಷಕ್ಕೆ ಸ್ಪೋರ್ಟ್ಸ್ ಬಿಡಲೇಬೇಕು. 30-32 ವರ್ಷದ ಮೇಲೆ ನೀವು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಯಂಗ್ಸ್ಟರ್ಸ್ ಬರ್ತಾ ಇರ್ತಾರೆ. ಆ್ಯಂಡ್ ಬಾಡಿ ಏಜಸ್. ಹೌದು, 10 ಇಯರ್ಸ್ ನಿಮ್ಮ ಹತ್ರ ಗೋಲ್ಡನ್ ಟೈಮ್. ಹಂಬಲಾಗಿ ಸ್ವೀಟಾಗಿ ಮಾಡಿ. ಅದು ಬಿಟ್ಟು ನಾನೇ ಕಿಂಗು, ಅವ್ರಿಗೊಂಥರ ದುರಾಂಕಾರ ಬಂದ್ಬಿಡುತ್ತೆ. ಇಟ್ ವಿಲ್ ಈಟ್ ಯು ಅಪ್ ಲೈಕ್ ದಿಸ್. ನೋಡಿ ಸಚಿನ್ ಎಂಥ ಗಾಡು, ಏನು ಹಂಬಲ್ ಇರ್ತಾರೆ ಅವರೆಲ್ಲ. ಅವ್ರು ಕಿಟ್ಟು ಯಾರಿಗೂ ಬಿಡಲ್ಲ ಅವ್ರ ಮುಟ್ಟಕ್ಕೆ. ನಮ್ಮ MS ವಿನಯ್ ಅಂತ ಒಬ್ರು ಇದ್ದಾರೆ, ಅವ್ರ ಜೊತೆ ಇರ್ತಾರೆ. ಅವ್ರು ಕಿಟ್ ಎತ್ಕೊಳ್ಳೋಕೆ ಬಿಡಲ್ಲ ಇವತ್ತುವರೆಗೂ. ಅವರೇ ಎತ್ಕೋತಾರೆ, ಅವರೇ ಕ್ಲೀನ್ ಮಾಡ್ಕೋತಾರೆ, ಅವರೇ ಇಡ್ತಾರೆ. ಸಚಿನ್ ಯಾರು ಮನ್ಸು ಮಾಡಿದ್ರೆ 10 ಜನ ಇಟ್ಕೋಬೋದು ಕೆಲಸಕ್ಕೆ. ಬಟ್ ಅವ್ರು ಹೆಂಗೆ ಮಾಡ್ತಿದ್ದಾರೆ ಅಂದರೆ ನೋಡಿ ಕಲಿಬೇಕಲ್ವಾ. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಐ ಥಿಂಕ್ ದೇರ್ ಇಸ್ ಅ ರೀಸನ್ ವೈ ಫ್ಯೂ ಲೆಜೆಂಡ್ಸ್ ಆರ್ ಲೆಜೆಂಡ್ಸ್ ಅಂತ. ಅಫ್ಕೋರ್ಸ್ ನಿಮ್ಮದೇ ಒಂದು ಜರ್ನಿ ಸಿನ್ಸ್ ಇದು ಓಪನ್ ಆಗಿರೋದ್ರಿಂದ ಈ ಕ್ರಿಕೆಟ್ ಬಗ್ಗೆ. ವೇದಾ ಕೃಷ್ಣಮೂರ್ತಿ ಅವ್ರನ್ನ ತಾವು ಕೋಚ್ ಮಾಡಿದ್ರಿ. ಹೌದು, ವೇದಾಗೆ, ದಿವ್ಯಾಗೆ ಅಲ್ಲೆಲ್ಲ ನಮ್ಮ ಜಿಮ್ ಬರ್ತಾಯಿದ್ರು. ಹೌ ವಾಸ್ ಇಟ್ ಕೋಚಿಂಗ್ ದೆಮ್? ಅಂದರೆ ಏನೇನು ಇತ್ತು ತಮ್ಮ ಒಂದು ಕೋಚಿಂಗ್ ಲಿಸ್ಟಲ್ಲಿ, ತಮ್ಮ ಪ್ರೊಫೈಲ್ಗೂ ಅವ್ರ ಪ್ರೊಫೈಲ್ಗೂ? ಕ್ರಿಕೆಟರ್ಸು ಅವರು ತುಂಬ ಕಷ್ಟಪಟ್ಟು ಬಂದಿರೋ ಹುಡುಗಿಯರ್ ಸ್ಪೋರ್ಟ್ಸ್ ಸಡನ್ನಾಗಿ ಇಂಪ್ರೂವ್ ಆಗಿಬಿಡ್ತು. ಆಗ ಟೈಮಲ್ಲಿ ಯಾರು ಅದ್ರಲ್ಲಿ ಒಳ್ಳೆ ಫಿಟ್ನೆಸ್ ಇದ್ದರು, ಯಾರು ಅದಕ್ಕೆ ಫೋಕಸ್ ಮಾಡ್ತಿದ್ರು, ಅವರೇ ಇಂಪ್ರೂವ್ ಆಗ್ತಾಯಿತ್ತು. ಕ್ರಿಕೆಟ್ ಬೇರೆ ಬೇರೆ ಜನ ಇದ್ದಾರೆ, ಕ್ರಿಕೆಟರ್ಸ್ ಇದ್ದಾರೆ, ಆಮೇಲೆ ಸ್ಕೇಟರ್ಸ್ ಇದ್ದಾರೆ. ನನ್ನ ಹತ್ರ ತುಂಬ ಜನ ಇದ್ದಾರೆ ಸ್ಪೋರ್ಟ್ಸ್ ಮಾಡೋರು. ಸೊ ಅವ್ರಿಗೆಲ್ಲ ಫಿಟ್ನೆಸ್ ಹೇಳ್ಕೊಡ್ತಿದ್ದೆ ನಾನು. ಸೊ ಮೇನ್ ಅಥ್ಲೆಟಿಕ್ಸು, ಅದ್ರಲ್ಲಿ ಇವ್ರಿಗೆ ಫಿಟ್ನೆಸ್ ಹೇಳ್ಕೊಡ್ತಿದ್ದೆ. ಸೊ ಇವರೆಲ್ಲ ಜಯನಗರ್ ಬರೋರು, ಶ್ರೇಯಾಂಕ ಪಾಟೀಲ್ ಆಗಿರಲಿ, ಆಮೇಲೆ ಅವ್ರದ್ದು ಒಂದು ಟೀಮ್ ಇದ್ದವರೆಲ್ಲ ಚಿಕ್ಕ ಹುಡುಗಿಯರು. ಅವಾಗೆಲ್ಲ ಪ್ರತ್ಯೂಷ್ ಅವರೆಲ್ಲ ನಮ್ಮೊಂದು ಗ್ಯಾಂಗ್ ಇತ್ತು ಅವ್ರದ್ದು. ಅವ್ರು ಬರೋರು ನಮ್ಮ ಅಕಾಡೆಮಿಗೆ ಬಂದು ಕ್ರಿಕೆಟೆಲ್ಲ ಪ್ರಾಕ್ಟೀಸ್ ಮುಗಿಸ್ಕೊಂಡು ನಮ್ಮ ಫಿಟ್ನೆಸ್ ಬರೋರು. ಸೊ ಫಿಟ್ನೆಸ್ಸಲ್ಲಿ ಎಲ್ಲೋ ಒಂದು ಕಡೆ ವೀಕ್ ಆಗ್ತಾಯಿದ್ರು ನಮ್ಮ ಜನ. ಸೊ ಬರ್ತಾ 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 ಇವಾಗ 3-4 ಇಯರ್ಸ್ ಆದಮೇಲೆ ಫಿಟ್ನೆಸ್ಗೆ ಪೀಕ್ ಬಂದುಬಿಟ್ಟಿದ್ದಾರೆ ಹುಡುಗಿರು. ಇವಾಗ ನಮ್ಮ ಇಂಡಿಯನ್ ಟೀಮ್ ನೋಡಿ ಗೊತ್ತಾಗ್ಬಿಡ್ತು ಅವ್ರಿಗೆ, ಫಿಟ್ನೆಸ್ ಇಲ್ಲಾಂದರೆ ಇಲ್ಲಿ ಏನು ವರ್ಕ್ ಆಗೋಲ್ಲ. ಇವರೆಲ್ಲ ರನ್ನಿಂಗ್ ಮಾಡ್ತಾಯಿರಲಿಲ್ಲ. ಸೊ ಫಿಟ್ನೆಸ್ ಮಾಡಬೇಕು. ಬೆಳಿಗ್ಗೆ ರನ್ನಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ತಿನ್ನಿ, ಪ್ರಾಕ್ಟೀಸ್ ಮಾಡಿ. ಸ್ಕಿಲ್ಸ್ ಅಂತ ಅವ್ರಿಗೆ ಬಾಡೀಲಿ ಇದೆ. 10 ಇಯರ್ಸಿಂದ ಪ್ರಾಕ್ಟೀಸ್ ಮಾಡಿ ಅವ್ರು ಲ್ಯಾಕ್ ಮಾಡ್ತಿದ್ದೆ ಫಿಟ್ನೆಸ್ಸು. ಅದೊಂದು ಹಾಕ್ಕೊಂಬಿಟ್ರು ಅವರು. ದೇ ಆರ್ ಗೋಯಿಂಗ್ ವೆರಿ ಗುಡ್. ತುಂಬ ಚೆನ್ನಾಗೆ. ಫಸ್ಟ್ಲಿ ನೀವು ವೇದಾವ್ರನ್ನ ಹೇಗೆ ಮೀಟ್ ಮಾಡಿದ್ರಿ? ವೇದಾಗೆ
ದಿವ್ಯಾ ಅಂತ ಹುಡುಗಿದ್ಲಲ್ಲ, ಸೊ ಅವಳು ಮತ್ತು ಅವರೆಲ್ಲ ಬ್ಯಾಚ್ಮೇಟ್ಸು. ಸೊ ಹಂಗೆ ಜಿಮ್ ಬಂದರು, ಜಿಮ್ಮಿಂದ ಹಂಗೆ ಪರಿಚಯ ಆಗಿ, ಸೊ ಹಂಗೆ ಹೋಗ್ತಾ 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 ಹಂಗೆ ಪರಿಚಯ ಆಗ್ಬಿಟ್ರು. ಸೊ ರೀಸೆಂಟ್ಲಿ ಅವರು ಇವಾಗ ಇದು ಮಾಡಿಬಿಟ್ರು, ರಿಸೈನ್ ಮಾಡಿಬಿಟ್ರು. ಅವರು ಬಿಟ್ಟರು. ಫೈನ್, ಒಳ್ಳೆ ಪ್ಲೇಯರು. ಪೀಕಲ್ಲಿದ್ದಾಗ ನಂಗೆ ಪರಿಚಯ ಇರಲಿಲ್ಲ. ರೀಸೆಂಟು ಅವರ ತಾಯಿ ಮತ್ತು ಅವ್ರ ಅಕ್ಕ ತೀರ್ಕೊಂಡ್ಬಿಟ್ರು. ತುಂಬ ಡಿಪ್ರೆಷನ್ ಆಗಿದ್ರು ಅವರು. ಅದಾದಮೇಲೆ ಮತ್ತೆ ಕಮ್ಬ್ಯಾಕ್ ಮಾಡೋಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ರು. ವೇದ ಅವರ. ಹೌದು. ಪಾಪ ಅವರು ತುಂಬ ಸ್ಟ್ರಗ್ಲಿಂಗ್ ಮಾಡಿ ಎಲ್ಲ ಕಷ್ಟಪಟ್ಟು ಬಂದರು. ಏಜ್ ಶಿ ಈಸ್ ಆಲ್ಸೋ ಕ್ರಾಸ್ 30s ಏಜು ಆಗಿತ್ತು. ಅದು ಒಂದು ಪುಷ್ ಮಾಡೋಣ ಅಂತ ಮಾಡಿದ್ರು. ಅಪ್ಪಿಗೆ ತೊಗೊಂಡೋಗೋಕ್ಕಾಗಿಲ್ಲ. ಫಸ್ಟ್ಲಿ ಒಂದು ಫಿಟ್ನೆಸ್ ಅಂತ ಬಂದರೆ ಜನಗಳ ನಾರ್ಮಲ್ ಜನಗಳ ಪರ್ಸ್ಪೆಕ್ಟಿವ್ನ ಮನಸ್ಸಲ್ಲಿ ಇಟ್ಕೊಂಡು 3 ಹ್ಯಾಕ್ಸ್ ನೀವು ಕೊಡೋದಾದರೆ, ತುಂಬ ಫಿಟ್ಟಾಗಿರ್ಬೇಕಂದ್ರೆ 3 ಸಿಂಪಲ್ ರೂಲ್ಸ್ ಟು ಫಾಲೋ, ಎವರ್ಗ್ರೀನ್ ರೂಲ್ಸ್. 3 ಸಿಂಪಲ್ ರೂಲ್ಸ್ ಮಾಡೋದು ಮುಂಚೆ ಇಬ್ಬರು, ಒಂದು ಪ್ರೊಫೆಷ್ನಲ್ಸ್ ಬರ್ತಾರೆ, ಒಬ್ಬರು ನಾನ್ ಪ್ರೊಫೆಷ್ನಲ್ಸ್ ಬರ್ತಾರೆ. ರೈಟ್. ಪ್ರೊಫೆಷ್ನಲ್ ಸೆಟಪ್ಪೇ ಬೇರೆ. ಅವ್ರನ್ನ ನೋಡ್ಬಿಟ್ಟು ನಾವು ನಾರ್ಮಲ್ ಜನ ಮಾಡೋಕ್ಕಾಗಲ್ಲ. ಅವ್ರದ್ದು ಬೇರೆ ಅಂದರೆ ಏನೇನಿರುತ್ತೆ? ಅವ್ರದ್ದು ಡಯಟ್ ಬೇರೆ ಇರುತ್ತೆ, ಅವರು ಪ್ಯಾಟರ್ನ್ ಬೇರೆ ಇರುತ್ತೆ. ಆಮೇಲೆ ಅವರು ಅಗ್ರೆಸಿವ್ ಆಗಿರ್ತಾರೆ, ಯಾಕಂದರೆ ಈಸ್ ಗೋಯಿಂಗ್ ಟು ಕಾಂಪಿಟೇಟಿವ್ ವರ್ಲ್ಡು. ಅವ್ರು ಕಾಂಪಿಟೇಷನ್ಗೆ ಫೈಟ್ ಮಾಡ್ತಾರದು. ನಾರ್ಮಲ್ ಜನ ಅವ್ರನ್ನ ನೋಡ್ಕೊಂಬಿಟ್ಟು ಅವ್ರ ಥರ ನಾನು ಡೆಡ್ ಲಿಫ್ಟ್ ಮಾಡಿಬಿಡ್ತೀನಿ, ಅವ್ನು ಮಾಡ್ತದೆ ಅಂತ ನಾನು ಮಾಡಿಬಿಡ್ತೀನಿ ಅಂತ ತುಂಬ ಜನ ಕಾಂಪಿಟೇಷನ್ ಮಾಡ್ತಾರೆ. ನಮ್ಮದು ಲೈಫ್ ಬೇರೆ, ನಮ್ಮ ಜಾಯಿಂಟ್ಸ್ ಬೇರೆ, ನಮ್ಮ ಥಿಂಕಿಂಗ್ ಬೇರೆ. ನಾವು ನಾರ್ಮಲ್ ಜನ 3 ಹ್ಯಾಕ್ಸ್ ಏನಂದರೆ ಒಳ್ಳೆ ತಿನ್ನಬೇಕು. ಏನು ತಿನ್ಬೇಕು? ಮನೆ ಊಟ ತಿನ್ನಬೇಕು. ಯಾಕೆ? ಆಚೆ ಕಡೆ ತುಂಬ ಇವಾಗ ಯಾವುದೇ ಹೋಟ್ಲಲ್ಲಿ ಅವ್ನು ಒಳ್ಳೆ ಊಟ ಅಂತ ಕೊಡಲ್ಲ ನಮಗೆ. ಆ ಟೇಸ್ಟಿಂಗ್ ಪೌಡ್ರು ಅದು ಇದು ಹಾಕಿ ಕೊಡ್ತಾನೆ. ಅದು ಸುಮ್ಮನೆ ಅಂತ ನಮಗೆ ಮಾಡಲ್ಲ. ಆ ಟೇಸ್ಟ್ ಇಲ್ಲದೆ ನಾವು ತಿನ್ನಲ್ಲ. ಅದನ್ನೇ ಮನೇಲಿ ಊಟ, ಒಳ್ಳೆ ಮನೆ ಊಟ. ಒಂದು ದಿವಸಕ್ಕೆ ಒಂದು ಸತಿ ಎಕ್ಸಸೈಸು, ಆಮೇಲೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಈ 3 ಹ್ಯಾಕ್ಸು ಫ್ರೆಂಡ್ಸ್ ಜೊತೆ ಇದ್ದರೆ ಅದು ಝೋನೇ ಬೇರೆ. ಫ್ರೆಂಡ್ಸ್ ಜೊತೆ ನಾವು ಹೆಂಗೆ ನಗ್ತೀವಿ, ಅದು ಯಾರ ಜೊತೆ ನಾವು ನಗೋಕ್ಕಾಗಲ್ಲ. ಅದು 3 ಹೇಳ್ತಲ್ಲ, ಇದ್ದಿದ್ದರೆ ಮನುಷ್ಯ ತುಂಬ ಪೀಸ್ಫುಲ್ಲಾಗಿರ್ತಾನೆ. ಮನೆ ಊಟ, ಆಮೇಲೆ ಎಕ್ಸಸೈಸು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ವೀಕ್ಲಿ ಒನ್ಸೋ 15 ಡೇಸೋ ಮಂತ್ಲಿ ಒನ್ಸೋ ಮಾಡಿದ್ರೆ ಚೆನ್ನಾಗಿ ಬದುಕ್ತಾನೆ. ಅದು ಬಿಟ್ಟು ನಾನು ಇದು ಮಾಡಿಬಿಡ್ತೀನಿ, ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ಬಿಡ್ತೀನಿ, ಕಾಂಪಿಟೇಷನ್ ಮಾಡ್ತೀನಿ ಅಂದರೆ ರಿಸ್ಕ್. ಎನಿ ಡೇ ಇಟ್ಸ್ ಅ ರಿಸ್ಕ್ ಟು ಯರ್ ಬಾಡಿ, ಜಾಯಿಂಟ್ಸು, ಬಾಡಿಗೆಲ್ಲ. ಪ್ರೊಫೆಷ್ನಲ್ ಮಾಡೋನು ಈ 3 ಬಿಟ್ಟು ಫೋಕಸ್ಡ್ ಆಗಿದ್ದರೆ ಅವ್ನು 3 ಬಿಟ್ಟು ಅಲ್ಲ, ಇಟ್ ವಿಲ್ ಬಿ ಓನ್ಲಿ ಫಾರ್ 10 years. ಅವ್ನು 20 yearsಲ್ಲಿದೆ, 30 yearsವರೆಗೂ ಮಾಡ್ಬೋದು ಅಷ್ಟೇ ಪೀಕ್. 30 years ಆದಮೇಲೆ ಇದಕ್ಕೆ ವಾಪಸ್ ಬರಬೇಕು. ಅವನು ಊಟ ಗೀಟ ಮಾಡಿಕೊಂಡು ಆರಾಮಾಗಿ ಲೈಫ್ ಮಾಡಿಕೊಂಡು ಇದು ಮಾಡಬೇಕು. ನಾನು ಪುಷ್ ಮಾಡ್ತೀನಿ ಅಂದರೆ ಬಾಡಿ ಸಪೋರ್ಟ್ ಮಾಡಲ್ಲ, ಟಿಶ್ಯೂ ಟೇರ್ ಆಗ್ತಾ ಇರತ್ತೆ, ಜಾಯಿಂಟ್ ಸಪೋರ್ಟ್ ಮಾಡಲ್ಲ, ಬಾಡಿ ತುಂಬ ಇದು ಕೊಡಲ್ಲ ನಮಗೆ, ಸಪೋರ್ಟ್ ಮಾಡಲ್ಲ ನಮಗೆ. ಅಫ್ಕೋರ್ಸ್ ಸ್ಪೋರ್ಟ್ಸ್ ಅಂತ ಬಂದಾಗ ಮೇರಿ ಕಾಮ್ ಅವರ ಒಂದು ಲೈಫ್ ಇಸ್ ಅನ್ ಎಕ್ಸಾಂಪಲ್ ಟು ಲಾಟ್ ಆಫ್ ದೆಮ್. ಹೌದು. ಅಂದರೆ ಒಂದು ತಾಯಿ ಆದಮೇಲೂ ಮೆಡಲ್ ಗೆದ್ದರು, ಒಂದಲ್ಲ ಅದು 6 time ವರ್ಲ್ಡ್ ಚಾಂಪಿಯನ್ ಡಿಸ್ಪೈಟ್ ಆಲ್ ಆರ್ಡ್ಸು. ಮಣಿಪುರ್ ಅಂತ ಚಿಕ್ಕ ಫ್ಯಾಮಿಲಿಯಿಂದ ಬಂದು ಬಾಕ್ಸಿಂಗ್ ಅಂತೆಲ್ಲ ಮಾಡ್ತಾ ಇರೋದು ಮನೆಯವರಿಂದಲೂ ಹೈಡೆಲ್ಲ ಮಾಡ್ಕೊಂಡು ಮಾಡಿದ್ದು. ಸೊ ಮಾರಲ್ ಇಸ್ ಎಕ್ಸ್ಕ್ಯೂಸಸ್ಗಳು, ನೆಪಗಳು ಯಾವತ್ತೂ ಮೆಡಲ್ಸ್ಗಳನ್ನು ಗೆದ್ಕೊಡಲ್ಲ. ರೀಸನ್ ವಿಲ್ ಬಿ ಅ ರೀಸನ್. ಎಸ್, ಸೊ ಇಟ್ಸ್ ರೆಸಿಲಿಯನ್ಸ್ ಅಂತ. ಸೊ ಎಲ್ಲೋ ಒಂದು ಕಡೆ ಸ್ಪೋರ್ಟ್ಸ್ ಅಂತ ಬಂದಾಗ ಈ ರೆಸಿಲಿಯನ್ಸ್ ಛಲ ಅದು ಬೆಳೆಸ್ಕೊಳ್ಳೋದ ಅಥವಾ ಅದಾಗದೇ ಒಳಗಿರೋದೇ ಸರ್ಕಮ್ಸ್ಟಾನ್ಸಸ್ ಆಚೆಗೆ ತರೋದ? ಸೊ ಎಕ್ಸಾಂಪಲ್ಲು, ನನ್ನ ಮಗಳು ಇವಾಗ ಬಾಕ್ಸಿಂಗ್ ಮಾಡೋಕ್ಕೆ ನಂಗೆ ಸಖತ್ ಇಷ್ಟ. ಅವಳಿಗೆ ನಮ್ಮ ಮನೇಲಿ ಬಿಡಲ್ಲ, ಅಯ್ಯೋ ಮಕಾಮುತಿ ಎಲ್ಲ ಹೊಡೆದೋಗತ್ತೆ ಅಂತ ಒಂದು ಅವ್ರದ್ದು. ಸೆಕೆಂಡ್, ಅವಳಿಗೂ ಇಷ್ಟ ಅಲ್ಲ ಬಾಕ್ಸಿಂಗ್ ಆಗಿ MMA ಆಗಲಿ, ಫಸ್ಟ್ ಒದೆ ತಿನ್ನಬೇಕು, ಚೆನ್ನಾಗಿ ಒದೆ ತಿನ್ಬೇಕು. ಎಲ್ಲಿ ತಿಂತಾರಿಲ್ಲ ಒದೆ? ಆ ಒದೆ ತಿನ್ನೋರು ಯಾರಂದರೆ ಕಷ್ಟ ನೋಡಿರ್ತಾರೆ, ಮನೇಲಿ ಅಪ್ಪ ಕಷ್ಟದಲ್ಲಿರ್ತಾನೆ, ಅಮ್ಮ ಮನೆ ಕೆಲಸ ಮಾಡ್ತಾಯಿರ್ತಾರೆ. 10 ಏಟ್ ಹೊಡೆದ್ರೂ ನಾನು 1 ಏಟ್ ಹೊಡಿತೀನಿ ಅಂತ ಅವ್ರ ಮನಸ್ಸಲ್ಲಿ ಆ ಫೈರ್ ಇರುತ್ತೆ. ಈ ಮಕ್ಳಿಗೆ ಎಲ್ಲಿರುತ್ತೆ ಫೈರು? ನೀವು ಯಾವುದೇ ದೊಡ್ಡ ದೊಡ್ಡ ಸ್ಕೂಲ್ ಮಕ್ಳಿಗೆ ಎತ್ತಿ, ಇಲ್ಲೊಂದು ಬಿಲ್ಡರ್ಸ್ ಮಕ್ಕಳು, ಇಲ್ಲೊಂದು ದೊಡ್ಡ ರಿಯಲ್ ಎಸ್ಟೇಟ್ ಮಕ್ಕಳನ್ನ ಫೈಟಿಂಗ್ ಬನ್ನಿಯೇ ಎಲ್ಲಿ ಬರ್ತಾರೆ ಅವರು? ಮಖ ಹೊಡೆದೋಗುತ್ತೆ. ದೇ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ಎವ್ರಿಥಿಂಗ್. ನಮ್ಮ ಮಕ್ಳಿಗೆ ರೋಡ್ ಸೈಡ್ ಮಕ್ಳಿಗೆ ಎತ್ಕೊಂಬನ್ನಿ, ಯಾರು ಹೊಡೆದ್ರೂ ಹೊಡಿತದೆ, ಏನು ಕಟ್ಟಾದರೂ ಪರವಾಗಿಲ್ಲ. ದೇ ವಾಂಟ್ ಟು ಲಿವ್ ದ ಲೈಫ್. ಮನೆ ಕಟ್ಸ್ಬೇಕು, ದುಡ್ಡು ಬೇಕು, ಸರ್ವೈವಲ್ ಅವ್ರಿಗದು, ಬದುಕಲೇಬೇಕು, ಏನಾದ್ರು ಮಾಡ್ಬೇಕಂತ. ಇಲ್ಲಾಂದರೆ 100 ಆಪ್ಷನ್ಸ್ ಇರುತ್ತೆ. ಹೌದು. ಅಂದರೆ ಈಸಿಯಾಗಿ ಬಿಟ್ಕೊಡ್ಬಿಡೋ ಮನೋಭಾವ ಎಲ್ಲ ಇರೋರಲ್ಲಿ ಜಾಸ್ತಿ ಅನ್ನೋ ಒಂದು ಪಾಯಿಂಟ್, ಕೆಲವರಲ್ಲಿ ಮೋಸ್ಟ್ಲಿ. ಇವಾಗ ಒದೆ ತಿನ್ಬಿಟ್ಟು ಬಂದ ತಕ್ಷಣ ಅಮ್ಮ ಇದು ಮಾಡ್ತಾರೆ, ಏನಪ್ಪ ಇಲ್ಲಿ ಒದೆ ತಿನ್ಬಿಟ್ಟು ರಕ್ತ ಬರ್ತಾಯಿದೆ, ಅಯ್ಯೋ ಹೋಗ್ಲೇಬೇಡ ನೀನು ಅಲ್ಲಿಗೆ, ನಾನು ಹಿಂಗೆ ಸಾಕ್ತೀನಿ, ನೀನೇನೋ ನಮ್ಗೆ ಸಾಕೋದು ಅಂತ ನಮ್ಮ ಮನೇಲಿ ಹೇಳ್ತಾರೆ. ಅದೇ ಆಚೆ ಕಡೆ ಅವನು ತಿಂದವನು ಬೀಳ್ತಾನೋ, ಮನೆಗೆ ಹೋಗಲ್ಲ. ನೀವು MMA ತೊಗೊಳ್ಳಿ, ಎಂತೆಂಥ ದೊಡ್ಡ ದೊಡ್ಡ ಫೈಟ್ರಸ್ಸು ಎಲ್ಲ ಆ ಫೈರ್ ಬಂದಿರೋರೇ ಆಡಿರೋದು. ಇಲ್ಲ ಅಂದರೆ ತುಂಬ ಕಷ್ಟ. ರಾಂಗ್ ಥಿಂಕಿಂಗಲ್ಲಿ ಇರ್ತಾರೆ.
ಆಮೇಲೆ ತುಂಬ ಜನ ನಾನು ಫೈಟಿಂಗ್ ಮಾಡ್ತೀನಿ, ನಾನು ಕರಾಟೆಗೆ ಹೋಗ್ತೀನಿ. ರಾಂಗ್ ಥಿಂಕಿಂಗ್ ಅಂದರೆ ಇವಾಗ ನೋಡಿ, ಇವಾಗ ತುಂಬ ಜನ ನಂಗೆ ಆಸೆ ನನ್ನ ಮಗಳು ಒಂದು ಅಥ್ಲೀಟ್ ಆಗಬೇಕು, ನಾನು ಏನು ಮಾಡಿಲ್ಲ ಅದು ಮಾಡಬೇಕು ಅಂತ. ನನ್ನ ಮಗಳು ಮಾಡಲ್ಲ ಹಂಗೆ. ಅವಳಿಗೆ ರನ್ನಿಂಗಲ್ಲೇ ಇಂಟ್ರೆಸ್ಟ್ ಇಲ್ಲ, ಅವಳಿಗೆ ಓಡಬೇಕಂದ್ರೆ ಆಗಲ್ಲ ಅವಳಿಗೆ. ಸುಮ್ಮನೆ ನನ್ನ ಒತ್ತಾಯಿಗೆ ಇವಾಗ ಜಿಮ್ನಾಸ್ಟಿಕ್ ಹೋಗ್ತಾಯಿದ್ದಾಳೆ, ಸ್ವಲ್ಪ ಫಿಟ್ನೆಸ್ ಮಾಡ್ತಾಯಿದ್ದಾಳೆ, ಚೆನ್ನಾಗಿ ಓದೋದಲ್ಲಿದ್ದಾಳೆ ಅವಳು. ಶಿ ಈಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ಸ್ಟಡಿಂಗ್, ಪೇಂಟಿಂಗ್, ಡ್ರಾಯಿಂಗ್, ಆ ಥರ ಅವಳಿಗೆ ಇಷ್ಟ. ಡ್ಯಾನ್ಸ್ ಮಾಡೋದು, ಸಿಂಗಿಂಗ್ ಮಾಡೋದು. ಸೊ ನಂಗೆ ಅರ್ಥ ಆಗ್ಬಿಡ್ತು, ಓ ಶಿ ಈಸ್ ನಾಟ್ ಇನ್ ಟು ಸ್ಪೋರ್ಟ್ಸ್, ಶಿ ಈಸ್ ಇನ್ ಟು ಎಜುಕೇಷನ್ ಫೀಲ್ಡ್ ಅಂತ. ಸೊ ನಾನಿವಾಗ ಫೋರ್ಸ್ ಮಾಡಿ ನನ್ನ ಈಗೋನ ಇಟ್ಕೊಂಡು ಅವಳು ಸ್ಪೋರ್ಟ್ಸ್ ಮಾಡಲೇಬೇಕು, ನನಗೆ ಅವಳು ಮೆಡಲ್ ತೊಗೊಂಡೇಬೇಕು ಅಂದರೆ ಎಂಡ್ ಆಫ್ ದ ಡೇ ಎಲ್ಲೋ ನಿಂತೋಗ್ಬಿಡುತ್ತೆ ಅವಳು. ಆಗಲ್ಲ ಅಂತ ನಿಂತೋಗ್ಬಿಟ್ಟು ಈ ಕಡೆ ಎಜುಕೇಷನ್ ಹೋಯ್ತು, ಈ ಕಡೆ ಸ್ಪೋರ್ಟ್ಸ್ ಹೋಯ್ತು. ತುಂಬ ಜನ ಪೇರೆಂಟ್ಸ್ ಆ ಥರ ಮಾಡ್ತಾರೆ. ಐ ಥಿಂಕ್ ನಿಮ್ಮ ಇನ್ಸ್ಟಾನ ಹೋಗಿ ನೋಡಿದೆ ಕೆಲವು ವಿಡಿಯೋಸು. ಮಗಳ ಹೆಸರು ಸುಗ್ರ ಅಲ್ಲ? ನಾನು ಒಂದು ವಿಡಿಯೋ ನೋಡಿ ಅದು ನನಗೆ ಹಿಡಿದಿಡ್ತು. ಅವಳು ಕಾರ್ ಮೇಲೆ ಕೂತಿದ್ದಾಳೆ, ಕೈ ಮೇಲೆ ಎಲ್ಲ ಈ ಕಡೆ ಒಂದು ಹಾವು ಇದೆ, ಕತ್ ಮೇಲೆ ಒಂದು ಹಾವು ಇದೆ, ಇನ್ನೊಂದು ಅದೇ ಎಕ್ಸ್ಟೆನ್ಷನಲ್ಲಿ ಒಂದು ಚೇಳನ್ನು ಬಿಡ್ತಾ ಇದ್ದಾರೆ ಕೈ ಮೇಲೆ. ಅವಳ ಆರಾಮಾಗಿ ಕೂತಿದ್ದಾಳೆ. ಅದು ನೋಡಿದಾಗ ಐ ವಾಸ್ ಲೈಕ್, ಅದೊಂದೇನೋ ಹೇಳ್ತಾರಲ್ಲ, ಒಂದು ಅಗಳು ಸಾಕು ಅನ್ನ ಬೆಂದಿದೆಯಾ ನೋಡೋಕ್ಕೆ. ಅದೊಂದು ಸಾಕಾಯಿತು ನಿಮ್ಮ ಪೇರೆಂಟಿಂಗ್ ಸ್ಟೈಲ್ ಅರ್ಥ ಮಾಡ್ಕೊಳ್ಳೋಕ್ಕೆ. ಲುಕ್ಸ್ ಲೈಕ್ ನೀವು ತುಂಬ ಸುತ್ತಮುತ್ತ ಇರೋ ಸೊಸೈಟಲ್ ನಾರ್ಮಲ್ ಕಂಡೀಷ್ನಿಂಗ್ನ ಪ್ರಶ್ನೆ ಮಾಡ್ಕೊಂಡು ಬೆಳೆಸ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅವಳು ಒಂದು ಸತಿ ಕಪ್ಪ ನೋಡಿ ಎದುರ್ಕೊಂಡ್ಬಿಡಿದ್ಲು. ನಾಳೆ ಎದ್ರದ್ದಲ್ಲ, ನಿಂಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಕಪ್ಪೆ ಹಿಡಿಯೋದು ಕಲಿಸ್ಕೊಟ್ಟೆ. ಆಮೇಲೆ ನನ್ನ ಫ್ರೆಂಡ್ ಹಾವೆಲ್ಲ ಸಾಕಿದ್ದ, ಹಂಗೇಳಿ ತೊಗೊಂಬ. ಏನಕ್ಕೆ ಭಯ ಇರಬಾರ್ದು ಮಕ್ಕಳಿಗೆ. ಇವಾಗಲಿಂದ ಅಭ್ಯಾಸ ಆಗಿದ್ರೆ ಶಿಲ್ ಬಿ ವೆರಿ ಕಾನ್ಫಿಡೆಂಟ್. ನಾವು ನೋಡಿ ಹಾವು ನೋಡ್ತಾ ಎದುರ್ಕೊಂಡ್ಬಿಡ್ತೀವಿ, ಇಲ್ಲಿ ಬಂತು ಅಂದರೆ ಕಾಲ ಮೇಲೆ ಇಟ್ಕೊಂಡ್ಬಿಡ್ತೀವಿ, ಕಿರ್ಚಾಡ್ಬಿಡ್ತೀವಿ. ಅವ್ರಿಗೆ ಹ್ಯಾಂಡಲ್ ಮಾಡೋದು ಕಲಿಬೇಕು. ಸೊ ಅದೊಂದು ಸ್ವಲ್ಪ ಆ ಥಾಟ್ ನಿಮ್ಗೆ ಯಾಕೆ ಬಂತು? ಯಾಕಂದರೆ ನಾನು ಎದುರ್ಕೊತಾ ಇದ್ದೆ ಹಾವುಗಳು ನೋಡಿ. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ. ಸೊ ನಾನೇನೇನು ಸಣ್ಣ ಮಿಸ್ಟೇಕ್ಸ್ ಮಾಡಿದ್ದೀನಿ, ಅದು ನನ್ನ ಮಗಳು ಮಾಡೋದು ಬೇಡ ಅಂತ ಇದು ಮಾಡಿದೆ. ಆಮೇಲೆ ಅವಳಿಗೂ ಅಷ್ಟೇ, ಎಲ್ಲ ಕಡಿಮೆ ಇದೆ, ಅವಳಿಗೆ ಲಕ್ಸುರಿ ಲೈಫ್ ಕೊಡೋದು ಬೇಡ. ಯಾಕಂದರೆ ಮಕ್ಳಿಗೆ ಗೊತ್ತಾಗಲ್ಲ, ತೋರಿಸ್ಬಿಟ್ರೆ ಏನಾಗ್ತಾರೆ, ಆ ಪೀಕಲ್ಲಿ ಬಂದ್ಬಿಡ್ತಾರೆ ಅವರು. ಅಂದರೆ ಸೊ ಇವಾಗ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದ್ದೀನಿ ಅವಳಿಗೆ. ಸಿದ್ಕೊಂಡು ಗೌರ್ಮೆಂಟ್ ಸ್ಕೂಲ್, ನಮ್ಮ ಫ್ಯಾಮಿಲಿ ಆಗಲಿ, ನನ್ನ ಫ್ರೆಂಡ್ಸ್ ಆಗಲ್ಲ, ಏನೋ ನೀನು ಈ ಥರ ಎಲ್ಲ ಮಾಡ್ತೀಯ, ನೀನು ಮಾಡಿದ ಕೆಲಸಕ್ಕೆ ನಮ್ಮ ಮನೇಲೆಲ್ಲ ಒಂಥರ ಬೇಜಾರು ಮಾಡ್ಕೋತಾರೆ, ಅವ್ರಿಗೆಲ್ಲ ಇದೆ, ತೊಗೊಂಡೋ ಗೌರ್ಮೆಂಟ್ ಸ್ಕೂಲಲ್ಲಿ ಯಾಕೆ ಹಾಕ್ತರು. ನನ್ನ ಮಗಳು ಅಲ್ಲಿ ಓದಬೇಕಂತ ನಂಗೆ ಆಸೆ. ಯಾಕೆ ಥಾಟ್ ಬಂತು? ಯಾಕಂದರೆ ಪ್ರೈವೇಟ್ ಸ್ಕೂಲಲ್ಲಿ ನೋಡಿದ್ದೀನಿ, ನನ್ನ ಕಸಿನ್ಸ್ ಮಕ್ಕಳು, ನನ್ನ ಫ್ರೆಂಡ್ಸ್ ಮಕ್ಕಳು, ಡ್ಯಾಡಿ ನೀನು ಯಾವ ಕಾರಲ್ಲಿ ಬರ್ತಾಯಿದ್ದೆ ಅಂತ ನನ್ನ ಫ್ರೆಂಡ್ಸ್ ಕೇಳ್ತಾರೆ. ನಾವೆಲ್ಲಿ ಹೋಗ್ತಾಯಿದ್ದೀವಿ ಟ್ರಿಪ್, ನೆಕ್ಸ್ಟ್ ಟ್ರಿಪ್ ಯಾವ ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ನೀವು ಓದೋಕೆ ಹೋಗ್ತಾ ಇದ್ದಾರೋ ಇಲ್ಲಿ ಇವಾಗ ಶೋಕಿ ಮಾಡೋಕೆ ಹೋಗ್ತಾ ಇದ್ದಾರೋ. ನಮ್ಮ ಟೈಮ್ ಹಂಗಿರಲಿಲ್ಲ. ಹೋದ ತಕ್ಷಣ ನನ್ನ ಫ್ರೆಂಡ್ಸೇ ನಮ್ಮ ಜೀವನ. ಫ್ರೆಂಡ್ಸ್ ಜೊತೆ ಮಾತಾಡಿದ್ವಿ, ತಿಂದ್ವಿ, ಅವ್ರ ಟಿಫನ್ ನಾವು ತಿಂತಿದ್ವಿ, ನಮ್ಮ ಟಿಫನ್ ಅವ್ರು ತಿಂತಾಯಿದ್ರು. ಇವಾಗ ಹಂಗಿಲ್ಲ ಮಕ್ಕಳು. ಮಂಡೇ ಟು ಫ್ರೈಡೇ ಸ್ಕೂಲ್ಗೆ ಹೋಗ್ತಾರೆ, ಸ್ಯಾಟರ್ಡೆ ಬಂದ ತಕ್ಷಣ ಪ್ಲ್ಯಾನ್ ಮಾಡ್ತಾರೆ ಆಚೆ ಹೋಗೋದು. ಯಾವ ಮಕ್ಕಳು ಬಿಟ್ಬಿಟ್ರೆ ಅವ್ರು ಹೇಳ್ತಾರೆ, ಮಮ್ಮಿ ಅವರೆಲ್ಲ ಅಲ್ಲೋದ್ರು, ನಮಗೂ ಕರ್ಕೊಂಡು ಹೋಗು ನೀನು. ಸೊ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳೆಲ್ಲ ಆಟೋ ಡ್ರೈವರ್ ಮಕ್ಕಳು, ಮನೆ ಕೆಲಸ ಮಾಡೋ ಮಕ್ಕಳು, ಇಂಥವ್ರ ಮಕ್ಕಳು ಬರೋದಲ್ಲಿ. ಸೊ ಅವಳಿಗೆ ಗೊತ್ತಿರಬೇಕು, ಇಂಥ ಮಕ್ಕಳ ಜೊತೆ ನಾನು ಓದ್ತಾ ಇದ್ದೀನಿ ಅಂತ ಆ ಥಾಟ್ ಇರಬಾರ್ದು. ಹೇಗಿದೆ ಈ ಎಕ್ಸ್ಪೆರಿಮೆಂಟು? ಚೆನ್ನಾಗೋಳು ಸ್ಟಡೀಸ್ಗೆ ಏನು ತೊಂದರೆ ಆಗ್ತಾ ಇಲ್ವಾ? ನೀವು ಅಂದ್ಕೊಂಡಂಗೆ ವರ್ಕೌಟ್ ಆಗ್ತಾ ಇದೆಯಾ? ಸೂಪರಾಗಿ ಆಗ್ತದೆ, ಚೆನ್ನಾಗಿ ಕಲಿತಾ ಇದ್ದಾಳೆ, ಕನ್ನಡ ಸಖತ್ತಾಗಿ ಕಲಿತಾ ಇದ್ದಾಳೆ, ಎಲ್ಲರ ಬಗ್ಗೆ ತಿಳ್ಕೊತಾ ಇದ್ದಾಳೆ ಅವಳು. ಯಾರು ಏನು, ಯಾರು ಯಾವಾಗ ಏನು ಮಾಡಿದ್ರು, ಹಿಸ್ಟ್ರಿ ತಿಳ್ಕೊತಾ ಇದ್ದಾಳೆ. ನಾವು ಬಂದಿರೋದು ಕಲ್ಚರಲ್ ಬ್ಯಾಕ್ಗ್ರೌಂಡಿಂದ. ಆ ಭಯ, ಅವಳು ಯಾವುದು ಬೆಂಚೆಲ್ಲ ಕೆಳಗಡೆ ನೆಲದ ಮೇಲೆ ಕೂತ್ಕೋತಾ ಇರೋದು. ಸೊ ಗಲೀಜು ಮಾಡ್ಕೊಂಡು ಬರ್ತಾಳೆ ಬಟ್ಟೆ ಬರೋವಾಗ. ಸೊ ಖುಷಿಯಾಗತ್ತೆ, ಅಲ್ಲಿಂದ ಊಟ ತಿಂತಾಳೆ, ಅಲ್ಲಿರ್ತಾಳೆ. ಗೌರ್ಮೆಂಟ್ ಸ್ಕೂಲಲ್ಲಿ ಹೇಗಿರುತ್ತೆ? ತುಂಬ ಒಳ್ಳೆ ಊಟ. ಬೆಳಿಗ್ಗೆ ಹೋದ ತಕ್ಷಣ ಹಾಲು ಮತ್ತು ಬಾಳೆಹಣ್ಣು ಕೊಡ್ತಾರೆ. ಅದು ತಿನ್ಕೊಂಡು ಹೋಗಿದ್ರೆ ಮಧ್ಯಾಹ್ನ ಊಟ ಮಾಡಿಕೊಂಡು ಮಧ್ಯಾಹ್ನ ಬಂದುಬಿಡ್ತಾಳೆ ಸ್ಕೂಲ್ ಮುಗಿಸ್ಕೊಂಡು. ಸೊ ನಂಗೆ ತುಂಬ ಖುಷಿ ಅವಳು ಹೋಗ್ತಾ ಇರೋದು. ಅವಳು ವೆರಿ ಬ್ರೇವ್ ಆ್ಯಂಡ್ ವೆರಿ ಎಕ್ಸ್ಪೆರಿಮೆಂಟಲ್ ರೋಷನ್ ಅಲ್ವಾ? ಹೌದು. ಅಂದರೆ ಎಲ್ಲ ಇರೋರ ಮನೆಯವರು ಗೌರ್ಮೆಂಟ್ ಸ್ಕೂಲ್ಗೆ ಅಂತ ಹಾಕೋದು ಯಾಕೆ ಅಂತ ಅರ್ಥ ಆಯಿತು. ಹೇಗೆ ಅದು ಇಲ್ಲಿವರೆಗೂ ವರ್ಕೌಟ್ ಆಗಿದೆ ಅದು ಅರ್ಥ ಆಯಿತು. ಬೈ ದ ವೇ, ನಿಮ್ಮ ಲೈಫೇ ನೋಡಿದ್ರೆ ಇದು ಒಂಥರ ಒಂದು ಫುಲ್ ಮೀಲ್ಸಲ್ಲಿ ಎಲ್ಲ ವೆರೈಟಿ ಹೇಗಿರುತ್ತೋ ಆ ಥರ. ಅಂದರೆ ಅಮ್ಮ ಮುಸ್ಲಿಮ್ ಕಮ್ಯುನಿಟಿ, ಅಪ್ಪ ಹ್ಯಾಸ್ ಅ ಡಿಫ್ರೆಂಟ್ ಅಂಡರ್ ವರ್ಲ್ಡ್ ಬ್ಯಾಕ್ಗ್ರೌಂಡು, ನೀವು ನೋಡಿದ್ರೆ ಸ್ಪೋರ್ಟ್ಸು, ಹೆಂಡತಿ ನೋಡಿದ್ರೆ ಇಂಡೋನೇಷನ್ನು, ಮಗಳು ನೋಡಿದ್ರೆ ಇದು. ಅಂದರೆ ಇದು ಹೇಗಂದರೆ ಇದು ಯಾವ ಕಟ್ಟುಪಾಡುಗಳಿಗೂ ಸಿಕ್ಕಾಕೊಳ್ಳದೆ ಲೈಫನ್ನು ನಿಮಗೆ ಬೇಕಾಗಿರೋ, ನಿಮಗೆ ತೃಪ್ತಿ ಕೊಡೋ ಲಾಜಿಕ್ಸ್ ಮೇಲೆ ಕಟ್ತಾ ಹೋಗ್ತಾ ಇದ್ದೀರಾ. ಹೇಗಿದೆ, ಹೌ ಇಸ್ ಈ ಒಂದು ನಿಮ್ಮ ಫ್ಯಾಮಿಲಿ ಲೈಫ್ ಹೇಗಿದೆ? ತುಂಬ ಖುಷಿಯಾಗತ್ತೆ. ಇವಾಗ ಬೆಳೆದ ಮೇಲೆ ನನಗೆ ಇವಾಗ ಎಷ್ಟೋ ಜನ ಬರ್ತಾರೆ, ಸರ್ ಸ್ಕೂಲ್ ಫೀಸ್ಗೆ ಕಟ್ಟಬೇಕು ಅಂತ. ನನ್ನ ಮಗಳೇ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದ್ದಾಳೆ, ನೀವು ಅಲ್ಲೇ ಹಾಕ್ಬಿಡಿ, 1,000 ರೂಪಾಯಿ ಕೊಡ್ತೀನಿ ಬೇಕಂತ ಫೀಸ್ಗೆ. 50,000, 1,00,000 ಎಲ್ಲ ನಾನೇ ಕೊಡ್ತಾಯಿಲ್ಲ, ನೀವೆಲ್ಲಿಂದ ಕೊಡ್ತೀರಾ? ಸೊ ಅದೊಂದು ಫೇಸ್ ಆಯಿತು. ಫ್ಯಾಮಿಲಿ ಆಗಿರಲಿ, ಸೊ ಡಿಫ್ರೆಂಟಾಗಿ ಒಂಥರ ನಡೀತದೆ. ನನ್ನ ಹೆಂಡ್ತಿಗೂ ಸ್ವಲ್ಪ ಬೇಜಾರು ಸ್ಟಾರ್ಟಿಂಗಲ್ಲಿ,
ಏನು ಇವಳು ಸ್ಕೂಲ್ ಈ ಥರ ಇದೆ ಓದ್ತಲ್ಲ ಇಲ್ಲಿ ಅಂತ ಹೇಳಿದೆ. ನೀನೆಲ್ಲ ಓದಿದೆ? ಅವ್ರಿಗೆ ಇಂಡೋನೇಷ್ಯಾ ಗೌರ್ಮೆಂಟ್ ಸ್ಕೂಲೇ ಇರೋದು. ಸೊ ಪ್ರೈವೇಟ್ ಸೆಕ್ಟರ್ಸ್ ಇಲ್ಲ ಅಲ್ಲಿ, ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಇಲ್ಲಿ ಈ ಥರ ಗೌರ್ಮೆಂಟ್ ಸ್ಕೂಲ್ಸ್ ಇದೆ. ಅವ್ರ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಇಂಡೋನೇಷ್ಯಾರು, ಅವ್ರ ಮಕ್ಕಳೆಲ್ಲ ಒಳ್ಳೊಳ್ಳೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ನೀನು ಎಲ್ಲಿ ಕಳಿಸ್ತಾ ಇದೆಯಾ? ನೋಡು, ನಂಗೆ ಇಲ್ಲಿ ಕಳಿಸ್ಬೇಕಂತ ಆಸೆ ಇದೆ, ನಾನು ಕಳಿಸ್ತೀನಿ, ನೀನು ದಯವಿಟ್ಟು ಇದಕ್ಕೆ ಮಧ್ಯೆ ಬರಬೇಡ ಅಂತ. ಓಕೆ, ಡೂ ವಾಟ್ ಎವರ್ ಯು ವಾಂಟ್ ಅಂತೇಳಿ. ಹೌ ಡಿಡ್ ಯು ಮೀಟ್ ಹರ್? ನಾವು ಏಷ್ಯನ್ ಗೇಮ್ಸ್ಗೆ ಹೋಗಿದ್ದೆ ನಾನು 2018 ನಮ್ಮ ಟೀಮ್ನ ಕರ್ಕೊಂಡು. ಅಲ್ಲಿ ಅವರು ನಮ್ಮ ಟೀಮ್ ಮ್ಯಾನೇಜರ್ ಆಗಿದ್ದರು. ಸೊ ಹಂಗೆ ಮಾತುಕತೆ ಆಗ್ತಾ ಹಂಗೆ ಲವ್ ಆಗಿಬಿಡ್ತು. 10 days ಇದ್ದೆ, ದೇಶ ತೋರಿಸು ಅಂತ. ದೇಶ ಎಲ್ಲ ನೋಡಿ ಅವ್ರದ್ದೆಲ್ಲ ಸುತ್ತಿ ತಿಂದು ಬಂದು ಹಂಗೆ ಟಚ್ಚಲ್ಲೇ ಇದ್ದೆ. ಸೊ ಆಯ್ತಪ್ಪ, ಅಲ್ಲೇದೆ ಹುಡುಗಿ ಸೆಟ್ ಆಗಿಬಿಟ್ಲು ಅಂತೇಳಿ ಮದುವೆ ಮಾಡಿಕೊಂಡು ಇದು ಮಾಡಿದೆ. ಫಸ್ಟ್ ದೊಡ್ಡಪ್ಪಂಗೆ ತೋರಿಸ್ದೆ, ಕರೆಸಿದ್ದೆ. ದೊಡ್ಡಪ್ಪ ಬಂದ ತಕ್ಷಣವೇ ಅಂದರೆ ಅಗ್ನೀಶ್ ಇದ್ದಾರೆ ಸರ್. ಹೌದು, ಹೇಳಿದೆ ಹಿಂಗೆ ಅಂತ. ಏನಪ್ಪ ನೀನು ದೇಶದಿಂದ ಕರ್ಕೊಂಡೇ ಬಂದುಬಿಟ್ಟಿದ್ಯಾ, ಇದೇನಿದು ಅಂತ ಮಾತಾಡ್ತಾಯಿದ್ರು. ಅಷ್ಟೇ ನಮ್ಮ ಡ್ಯಾಡಿ ಬಂದರು. ನೋಡ್ರಿ ಬಚ್ಚನ್, ಮೆಡ್ಲ್ ಹೊಡ್ಕೊಂಬ ಅಂದರೆ ಹುಡುಗಿ ಹೊಡ್ಕೊಂಬಂದ್ಬಿಟ್ಟಿದ್ದೆ ನೀನು ಅಂತ. ನಮ್ಮ ಡ್ಯಾಡಿ ಇದೆಲ್ಲ ವರ್ಕ್ ಆಗಲ್ಲ, ಫಸ್ಟ್ ಕಳ್ಸೋಕೆ ಹೇಳ್ಬಿಡಿ, ಬೇರೆ ಬೇರೆ ದೇಶದ್ದು ವರ್ಕ್ ಆಗಲ್ಲ ಇದು ಅಂತ. ಇಲ್ಲ ರೀ, ತುಂಬ ಒಳ್ಳೆ ದೇಶ, ಫ್ಯಾಮ್ಲಿ ಎಲ್ಲ ತುಂಬ ಒಳ್ಳೆಯವರು, ಅವ್ರನ್ನ ಕರೆಸಿ ಮಾತಾಡ್ಸೋಣ ಅನ್ಸತ್ತೆ ಅಂತೇಳಿ ಕರೆಸಿದ್ರು. ಸೊ ಹಂಗೆ ಸೆಟ್ ಆಗಿಬಿಡ್ತೆಲ್ಲನೂ. ನಿಮ್ಮ ದೊಡ್ಡಪ್ಪ ಮತ್ತು ಅಪ್ಪ ನಿಮ್ಮದು ಒಂಥರ ಈ ಲವ್ ಟ್ರಯಾಂಗಲ್ ಅಂತ ನೋಡಿದ್ರೆ ಲುಕ್ಸ್ ಲೈಕ್ ಯು ಆರ್ ಮೋರ್, ಅಂದರೆ ಕೆಲವು ಕ್ಲೋಸಸ್ ಅಂತ ಬಂದಾಗ ನೀವು ಅಗ್ನಿ ಸರ್ ಜೊತೆಗೇ ಜಾಸ್ತಿ ಕ್ಲೋಸಾ? ಹೌದು, ಸದರ ಅಲ್ಲೇ ಜಾಸ್ತಿನಾ? ಅವರು ಬಡಿಯಲ್ಲ, ಪ್ರೀತಿಯಿಂದ ಮಾತಾಡ್ತಾರೆ, ಅರ್ಥ ಮಾಡಿಸ್ತಾರೆ. ಅಲ್ಲಿ ಜಾಸ್ತಿ ಸ್ಪೋರ್ಟ್ಸ್ ಬಗ್ಗೆ ಏನೇ ನಂಗೆ ಡಿಸ್ಕಷನ್ ಅವ್ರದ್ದು ಮಾತಾಡ್ತಾ ಇದ್ನಲ್ಲ, ಸೊ ಹಂಗೆ ಮಾತಾಡಿ ಹಂಗೆ ಕ್ಲೋಸ್ ಆಗಿಬಿಟ್ಟೆ ನಾನು. ಡ್ಯಾಡಿ ತುಂಬ ಸ್ಟ್ರಿಕ್ಟು, ಜಾಸ್ತಿ ಮಾತಾಡೋಲ್ಲ. ಏನೇ ನಡಿ ಆಚೆ ಅಂತ ಅವ್ರು ವರ್ಷಕ್ಕೆ ಯಾವುದೋ ಒಂದು ಡೈಲಾಗ್ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ, ಲೈಫ್ ಬಗ್ಗೆನೋ ಇದ್ರ ಬಗ್ಗೆನೋ ಏನೋ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಅಷ್ಟು ಕ್ಲೋಸ್ ಇಲ್ಲ ನಾನು. ಅವರು ದೊಡ್ಡಪ್ಪನೇ ಜಾಸ್ತಿ ಕ್ಲೋಸು, ಏನೇ ಶೇರ್ ಮಾಡ್ಕೊಳ್ಳೋಕ್ಕೆ. ಇವಾಗ ಯಾವುದೋ ಲವ್ ಮಾಡಿದ್ರೂ ಅವ್ರಿಗೆ ಹೇಳ್ಕೊಂಡಿದ್ದು, ಹುಡುಗಿ ಮದುವೆ ಆಗಬೇಕಂದ್ರೂ ಅವ್ರಿಗೆ, ಫೇಲ್ ಆಗ್ತಾಯಿದ್ದು ಅವ್ರಿಗೆ ಹೇಳ್ತಿದ್ದಿದ್ದು ನಾನು. ನೀವು ಮತ್ತು ಅವ್ರು ಹೆಂಗೆ ಕ್ಲೋಸ್ ಆದ್ರಿ? ಚಿಕ್ಕ ವಯಸ್ಸಿಂದನೂ ಕ್ಲೋಸೇ. ಚಿಕ್ಕ ವಯಸ್ಸಿಂದನೂ ಅವರೇ ಜಾಸ್ತಿ ಎತ್ಕೊಂಡು ತಿರ್ಗೋದು, ಮಾತಾಡೋದು, ನೀನು ಸ್ಪೋರ್ಟ್ಸಲ್ಲಿ ಏನು ಮಾಡ್ತಾಯಿದ್ದೀಯಾ ಅಂತ ಹೇಳೋದು. ಫೇಲ್ ಆಗಿಬಿಟ್ರು ಅವ್ರ ಜೊತೆ ಇದ್ಬಿಡ್ತದೆ ನಾನು. ಸೊ ಹಂಗೆ ಆಗಿ ಚಿಕ್ಕ ವಯಸ್ಸಿಂದನೇ ಹುಟ್ಟಿ ಕಂಡುಬಿಟ್ಟು ಇವಾಗವರೆಗೂ ಅವ್ರಿಗೆ ನೋಡ್ಕೊಂಡು ಬಂದ್ಬಿಟ್ನಲ್ಲ. ಸೊ ಅವ್ರ ಜೊತೆ ಹಂಗೆ ಕ್ಲೋಸ್ ಆಗಿಬಿಟ್ಟೆ. ಡ್ಯಾಡಿ ಫುಲ್ ಸ್ಟ್ರಿಕ್ಟು, ಸೊ ಅದಕ್ಕೆ ಭಯ ಅವ್ರು ಕಂಡ್ರೆ ಚಿಕ್ಕ ವಯಸ್ಸಲ್ಲಿ. ಆಮೇಲೆ ಹಂಗೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಆಗಿಬಿಡ್ತು. ಸೊ ಅಂಡರ್ ವರ್ಲ್ಡ್ ಅಂದ ತಕ್ಷಣವೇ ಅದರ ಹೆಸರೇ ಇದೆ, ಅಂಡರ್ ವರ್ಲ್ಡ್, ನಮಗೆ ಕಾಣದ ಪ್ರಪಂಚ. ಸೊ ನಿಮಗೆ ಇವರಿಬ್ಬರ ಮೂಲಕನೇ ಅದರ ಆ್ಯಕ್ಸಸ್ ಸಿಕ್ತಲ್ಲ. ನಿಮ್ಮ ಕುತೂಹಲಗಳು ಏನೇನಿತ್ತು, ನಿಮ್ಮ ಕಲ್ಪನೆಗಳು ಏನೇನಿತ್ತು, ಏನೇನು ನೋಡಿದ್ರಿ ರೋಷನ್? ಜಾಸ್ತಿ ನೋಡೋಕ್ಕೆ ಆಗಿರಲಿಲ್ಲ, ಯಾಕಂದರೆ ಆ ಟೈಮಲ್ಲಿ ಇವ್ರದ್ದು ಪೇಪರೆಲ್ಲ ಸ್ಟಾರ್ಟಾಗಿ ಎಲ್ಲ ಕಮ್ಮಿ ಆಗ್ತಾ ಬಂತು. 2010, 12, 15 ಕಮ್ಮಿ ಆಗ್ತಾ ಬಂತು. ಪಿಕ್ಚರ್ ಮಾಡೋ ಸ್ಟಾರ್ಟ್ ಮಾಡಿಬಿಟ್ರು. ಆ ದಿನಗಳು ಮೂವಿ ಸ್ಲಂಬಾಲ್ ಅದೆಲ್ಲ ಬರೋ ಸ್ಟಾರ್ಟ್ ಆಗಿಬಿಡ್ತು. ರೌಡಿಸಮ್ ಕಮ್ಮಿ ಆಗಿಬಿಡ್ತು. ರೌಡಿಸಮ್ ಇಲ್ಲದೆ ನಾನು ಅವಾಗಿರಲಿಲ್ಲ. ಸೊ ನಮ್ಮ ಮಮ್ಮಿ ನೋಡಿದ್ದಾರೆ ಅದೆಲ್ಲ ಫೇಸೆಲ್ಲ. ಅವಾಗ ಕೇಳ್ಕೊತಾಯಿದ್ದೆ ಏನಾಯಿತು, ಹೆಂಗೆ ಏನು ಅಂತ. ಪಿಕ್ಚರ್ ಅಷ್ಟು ನೋಡ್ತಾಯಿದ್ದೆ. ಇವರು ಆ ಪಿಕ್ಚರ್ ಬಿಟ್ಟು ಬೇರೆ ಬೇರೆ ಸ್ಟೋರೀಸ್ ಹೇಳೋರು, ಹೆಂಗೆ ಬಂದರು, ಏನಾಯಿತು. ಸ್ಟೋರೀಸ್ ಅಂದರೆ ಇವಾಗ ದೊಡ್ಡಪ್ಪ ಊರಲ್ಲಿದ್ದಿದ್ದು, ಡ್ಯಾಡಿ ಅವ್ರು ಮೇಸ್ಟ್ರಾಗಿದ್ದರು, ಕನಕಪುರಲ್ಲಿ ಇದ್ದಿದ್ದವರು. ತಮ್ಮಂಗೆ ಹೊಡೆದ್ಬಿಟ್ರು. ತಮ್ಮ ಬಂದ್ಬಿಟ್ಟು ಕ್ರಿಕೆಟ್ ಪ್ಲೇಯರು, ರಂಜಿಗೆ ಸೆಲೆಕ್ಟ್ ಆಗಬೇಕಿತ್ತು. ಆವಾಗ ಯಾರು ಕೊತ್ತವಾಲ್ ರಾಮಚಂದ್ರ ಹೊಡೆದು ಕಾಲು ಮುರಿದ್ಬಿಡ್ತಾರೆ ಅವ್ರಿಗೆ. ತಮ್ಮ ಅಣ್ಣ ಆಗೋರು ಬಂದು ಪೊಲೀಸಲ್ಲಿ ನಾರ್ಮಲ್ ಜನ ಹೆಂಗೆ ಕಂಪ್ಲೇಂಟ್ ಕೊಡೋವಾಗ ತೊಗೊಂಡಿಲ್ಲ ಕಂಪ್ಲೇಂಟು. ಚೆನ್ನಾಗಿದ್ದಾರ, ನೀವೇ ಮುಗಿಸ್ಬಿಡ್ರಿ ಅವನ್ನ, ಅವ್ನು ದೊಡ್ಡ ರೌಡಿ, ಅವನು ಮುಗಿಸ್ಬಿಡಿ ಅಂತ. ಸೊ ಈ ಬ್ರೋಕ್ ಡೌನ್, ಏನಪ್ಪ ಈ ಥರ ಎಲ್ಲ ಹೇಳ್ತಾರೆ, ನಾನು ರಿವೆಂಜ್ ತೊಗೊಳ್ಲೇಬೇಕು ಅಂತ ಬಂದ್ಬಿಡ್ತು. ಅವರು ಎಜುಕೇಟೆಡ್ ಪರ್ಸನ್ನು, ಅವಾಗ IAS IPS ಎಲ್ಲ ಕ್ರ್ಯಾಕ್ ಮಾಡಿದ್ರು ಅವರು. ಅಂಥ ಮನುಷ್ಯ ಬಂದರು ಫೀಲ್ಡ್ಗೆ, ಜನ ಗೊತ್ತಿಲ್ಲ, ಬಂದ್ಬಿಟ್ರು ಅಂಡರ್ ವರ್ಲ್ಡ್ ಹಂಗೆ ಅಂತಾರೆ. ದ ವಾಸ್ ಅ ರೀಸನ್ ಬಿಹೈಂಡ್ ದಟ್. ಬಂದರು, ತಮ್ಮ ನೋಡಿ ಓದಿ ಪೊಲೀಸ್ ಆದರು. ಅವ್ರು ಪೊಲೀಸಾಗಿ ಮೊನ್ನೆ ರಿಟೈರ್ಡ್ ಆದರು ಅವರು. ಅವ್ರ ಫ್ಯಾಮಿಲಿ ಎಲ್ಲ ಎಜುಕೇಟೆಡು, ದೊಡ್ಡಪ್ಪನ ಫ್ಯಾಮಿಲಿ ಎಲ್ಲ ಓದಿ ಎಲ್ಲ ಪೊಲೀಸಲ್ಲೇ ಇರೋದು 90% ಎಲ್ಲರೂ. ಸೊ ದೊಡ್ಡಪ್ಪ ನೋಡಿ ಹಂಗೆ ಬಂದ್ಬಿಟ್ರು. ಆಮೇಲೆ ಹುಡ್ತಾ ನಮ್ಮ ಡ್ಯಾಡಿ ಸಿಕ್ಬಿಟ್ರು. ಸೊ ನಮ್ಮ ಡ್ಯಾಡಿ ನೋಡಿದ್ರೆ ಊರಿಂದ ನಮ್ಮ ತಾತ ಬಂದ್ಬಿಟ್ಟು ಪೊಲೀಸಲ್ಲಿ ಇದ್ದಿದ್ದು. ಪೊಲೀಸ್ ಬಿಟ್ಟು ಆಮೇಲೆ ಆರ್ಮಿಲಿದ್ದರು ಅವರು. ರಿಟೈರ್ಡ್ ಆಗಿ ಬನಶಂಕರಿಗೆ ಬಂದಿರ್ತಾರೆ ಅವರು. ನಮ್ಮಪ್ಪ ಆಟೋ ಓಡಿಸ್ತಾ ಇರ್ತಾರೆ. ಆಟೋ ನೋಡಿದ್ರೆ ಯಾರೋ ಚೀಟ್ ಮಾಡಿಬಿಟ್ಟಿರ್ತಾರೆ ಕೊತ್ವಾಲ್ ಕಡೆಯವರು. ಸೊ ನಮ್ಮಪ್ಪ ಆಟೋ ಇಲ್ಲಾಂದ್ರೆ ಮನೆ ಹೆಂಗೆ ನಡೆಸೋದು. ನಮ್ಮ ತಾತ ರಿಟೈರ್ಡು, 300 ರೂಪಾಯಿ ಬಂದಿತ್ತು ಅವಾಗ ನಮ್ಮ ತಾತಂಗೆ. ಆ 300 ರೂಪಾಯಿ ಆಟೋ ತೊಗೊಂಡಿರ್ತಾರೆ ಇವರು. ಆಟೋ ಓಡಿಸ್ರೇ ಮನೆಗೆ ಊಟ. ಏನಪ್ಪ ಹಿಂಗೆ ಮಾಡೋದು ಅಂತ ಆಟೋ ನೋಡಿ ಸೀಸಿಂಗ್ ಆಟೋ ಕೊಡಿಸ್ಬಿಟ್ಟು ಅವ್ರಿಗೆ ಚೀಟ್ ಮಾಡಿಬಿಟ್ಟಿರ್ತಾರೆ ನಮ್ಮ ಅಪ್ಪಂಗೆ. ಸೀಸಿಂಗ್ ಆಟೋ ಅಂದರೆ ಸೀಸ್ ಆಗಿರುತ್ತಲ್ಲ ಆಟೋಗಳು, ಆಟೋ ಕೊಡಿಸ್ಬಿಟ್ಟಿರ್ತಾರೆ. ಓ, ಈ ಪೊಲೀಸಿಂದ ಸೀಸ್ ಆಗಿರೋದು. ಹೌದು. ಇವ್ರು ಅವಾಗ 18-19 ಇಯರ್ಸ್ ಅವ್ರಿಗೆ
ಗೊತ್ತಿಲ್ಲ. ನೋಡಿದ್ರೆ ಹಿಂಗೆ ಆಗ್ಬಿಡ್ತು. ಇವ್ರು ಯಾವುದೋ ಹುಡ್ಕಕ್ಕೆ ಹೋಗಿ ಡ್ಯಾನಿಯಲ್ ಅಂತ ಸಿಗ್ತಾರೆ. ಯಾರಪ್ಪ ಈ ಥರ ಚೀಟ್ ಮಾಡಿದ್ರೆ ಕೊತ್ವಾಲ್ ರಾಮಚಂದ್ರ ಹುಡುಗ ಅಂತ. ಇಬ್ರಿಗೂ ದುಶ್ಮನ್ ಕೊತ್ವಾಲ್ ರಾಮಚಂದ್ರ ಆಗ್ಬಿಟ್ಟಿತ್ತು. ಕಾಮನ್ ಎನಿಮಿ ಫ್ರೆಂಡ್ಸು. ಹೌದು. ಸೊ ಈ ಥರ ಮಾಡಿ ಒಂದು ಸತಿ ಫೀಲ್ಡಲ್ಲಿ ಇಳಿದ್ಬಿಟ್ರು. ಇಳ್ದಿದ್ದೆ ವಾಪಸ್ ಬರೋಕ್ಕಾಗಲ್ಲ. ಅದೇ ಫೀಲ್ಡು ಅಂಡರ್ವರ್ಲ್ಡ್ ಅಂತಲ್ಲ, ಸ್ಪೋರ್ಟ್ಸ್ ಆಗಲಿ ಎಜುಕೇಷನ್, ಒಂದು ಸತಿ ಆ ಫೀಲ್ಡಲ್ಲಿ ಹೋಗ್ಬಿಟ್ರೆ ವಾಪಸ್ ಬರೋಕ್ಕಾಗಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಇಳಿದೆ ಸ್ಪೋರ್ಟ್ಸಲ್ಲಿ, ಇವತ್ತರೆಗೂ ಇದ್ದೀನಿ. ಅವರು ಅಷ್ಟೇ ಹೋದ ತಕ್ಷಣ ವಾಪಸ್ ಬರೋಕ್ಕೆ ಆಗಿಲ್ಲ ಅವ್ರಿಗೆ. ಸೊ ಫೇಸ್ ಮಾಡಿದ್ರು ಪೊಲೀಸ್ದು, ಅವ್ರದ್ದು ಲೈಫು. ಒಂದಿಂದ ಒಂದು ದುಶ್ಮನ್ಗಳು ಜಾಸ್ತಿ ಆಗಿಬಿಟ್ರು. ಆಮೇಲೆ ಅವ್ರ ಮೇಲೆ ಅಟ್ಯಾಕ್ಸ್ ಆಯಿತು. ಸೋ ಮೆನಿ ಥಿಂಗ್ಸ್ ಆಯ್ತು ಅವ್ರ ಜೊತೆ. ಸೊ ಈ ಥರ ವಿತೌಟ್ ಎನಿ ರೀಸನ್ ಯಾರೂ ಹೋಗಲ್ಲ. ಅವ್ರು ಹೋಗಬೇಕು, ನಾನು ರೌಡಿ ಆಗಬೇಕು, ನಾನು ಡಾನ್ ಆಗಬೇಕಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಈ ಥರ ಅವ್ರ ಚಾನೆಲ್ ಹಿಡಿದ್ರು, ದೊಡ್ಡಪ್ಪಂದು ಈ ಥರ ಚಾನೆಲ್ಲು. ಇವೆಲ್ಲ ನೀವು ಕೇಳಿದಾಗ ಅಂದರೆ ಇವತ್ತು ನಿಮ್ಗೆ ಲೈಫಲ್ಲಿ ನೋಡೋಕ್ಕೆ ನಿಮ್ಮ ಹಿಂದೆ ಏನಾಯಿತು ಅನಿವಾರ್ಯಗಳ ಮೂಲಕ ಸಮಯದ ಗೊಂಬೆ ಅಂತ ಹೌದು. ಹಾಗಾಗಿರೋದು ನೋಡಿದ್ದೀರಾ, ನಿಮ್ಮ ಒಂದು ಲೈಫನ್ನು ನೋಡ್ಕೊಂಡಿದ್ದೀರಾ, ಈಗ ನೆಕ್ಸ್ಟ್ ಜನ್ರೇಷನ್ನು ನೋಡಿದ್ದೀರಲ್ಲ. ಇವೆಲ್ಲ ನೋಡಿದಾಗ ಕೆಲವು ಸತಿ ಹಣೆ ಬರ, ಈ ವಿಧಿ ಅನ್ನೋ ಒಂದು ಮಾತಿದೆ. ಇನ್ನೊಂದು ಕಡೆ ನಾವೇ ನಮ್ಮ ಜೀವನ ರೂಪಿಸ್ಕೊಳ್ಳೋದು ಅನ್ನೋ ನಂಬಿಕೆನೂ ಇದೆ. ನೀವು ಯಾವ ಕಡೆ ವಾಲ್ತೀರಾ ರೋಷನ್? ನನಗೆ ಡ್ಯಾಡಿ ಮತ್ತು ದೊಡ್ಡಪ್ಪ ಆಗಿರೋದು ಇನ್ಸಿಡೆಂಟ್ಸ್ ಎಲ್ಲ ನೋಡಿ ಅವರು ಗೊತ್ತಾಯ್ತು ನನಗೆ. ಯಾಕಂದ್ರೆ ನನಗೂ ಅನಿಸ್ತು ಅಂಡರ್ವರ್ಲ್ಡ್ ಬ್ಯಾಕ್ಗ್ರೌಂಡ್ ಹಂಗೆಲ್ಲ ಅಂತ. ನನಗೆ ಒಂದೇ ನಮ್ಮ ಅಪ್ಪ ಹೇಳಿದ್ದು, ನೀನೇನಾದರೂ ನಾವು ಹಿಡ್ದಿದ್ದ ದಾರಿ ನೀನು ಹಿಡಿದ್ರೆ ನಾನು ಯಾವತ್ತೂ ಕ್ಷಮಿಸಲ್ಲ ನಿನಗೆ. ನಮಗೆ ವಿಧಿ ಇರಲಿಲ್ಲ, ನಾವು ಹಿಡಿದ್ಬಿಟ್ವಿ. ನಿಂಗೆಲ್ಲ ಇದೆ, ಇರೋಕ್ಕೆ ಮನೆ ಇದೆ, ಊಟ ಇದೆ, ನಿನ್ನ ಜಾಗದಲ್ಲಿ ನಾನು ಇರ್ತೇನೆ, ನಾನು ಮಾಡ್ತಾ ಇರಲಿಲ್ಲ. ನೀನು ಮಾಡಿಬಿಟ್ರೆ ನಮ್ಮ ಡ್ಯಾಡಿ ಮತ್ತು ದೊಡ್ಡಪ್ಪ ಅದೊಂದು ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರೆ, ಬರೆದಿಟ್ಬಿಟ್ಟಿದ್ದೀನಿ, ನಿನ್ನ ಮೇಲೆ ಕಂಪ್ಲೇಂಟ್ ಆಯಿತು, ನೀನು ಯಾರಿಗೂ ಏನೋ ನಮ್ಮ ಥರನೇ ಮಾಡೋಕ್ಕೆ ಹೋದರೆ ನನಗೂ ನಿಂಗೆ ಸಂಬಂಧನೇ ಇಲ್ಲ. ಮೀಡಿಯಾನ ಕರೆಸ್ತೀನಿ, ಹೇಳ್ಬಿಡ್ತೀನಿ, ನನಗೂ ನಮ್ಮ ಮಗನಿಗೆ ಸಂಬಂಧನೇ ಇಲ್ಲ. ಅವ್ನ ದಾರಿ ಅವನು, ನಮ್ಮ ದಾರಿ ನಾವು. ಅದು ಆ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಬಿಕಾಸ್ ನಿಮಗೆ ಮಾಡೋಕ್ಕೆ ರೀಸನ್ ಇಲ್ಲ, ನಮ್ಗೆ ರೀಸನ್ ಇತ್ತು, ಬಡತನ ಇತ್ತು, ಕಷ್ಟ ಇತ್ತು. ಸೊ ಕೆಲವು ಸತಿ ಅದು ಎಮೋಷ್ನಲ್ ಬ್ಲೈಂಡ್ ಸ್ಪಾಟ್ ಆಗಿ ಅವರು ಇಳಿದ್ಬಿಟ್ರೇನು. ನಾವಿದ್ದೀವಿ ಅಂತ ಅಹಮಲ್ಲಿ ನೀನೇನೋದು ಇದ್ದರೆ ಅದನ್ನು ಮರ್ತು ಬಿಡು ದಯವಿಟ್ಟು. ವಿ ಆರ್ ನಾಟ್ ಗೋನ್ ಟು ಸಪೋರ್ಟ್ ಯು ಇನ್ ಎನಿವೇರ್, ಎನಿ ಟೈಪ್. ನಾವು ಸ್ಟೇಷನ್ಗೂ ಬರಲ್ಲ ನಾವು. ಒಂದು ಬೇಲಿ ಹಾಕಿದ್ರು. ಅವಾಗಲೇ ಹೇಳ್ಬಿಟ್ರು, ನಾನು ಕಾಲೇಜ್ ಟೈಮ್ಗೆ ಹೋಗೋ ಟೈಮಲ್ಲೇ ಇವನಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ನಾವು ಯಾರು ಏನು ಎತ್ತ ಅಂತ. ನಮ್ಮ ಹೆಸರುಗಳು ತೊಗೊಂಡು ನೀನೇನಾದರೂ ಮಾಡಿದ್ರೆ, ನಿನ್ನ ಕಡೆಯಿಂದ ಆಯಿತು ಅಂದರೆ ಐ ವಿಲ್ ನಾಟ್ ಟೇಕ್ ಎ ಸಾರಿ ಆಲ್ಸೋ ಆ್ಯಂಡ್ ವಿಲ್ ಆಲ್ಸೋ ನಾಟ್ ಬಿ ಸಾರಿ ಅಂತ ದೊಡ್ಡಪ್ಪ ಸ್ಟ್ರಿಕ್ಟಾಗಿ ಹೇಳ್ಬಿಟ್ರು. ಅವ್ರ ಮಾತಲ್ಲೇ ಇವರು ಇಬ್ಬರು ಸೇರಿ ಹೇಳ್ಬಿಟ್ರು ನಮಗೆ. ಆವಾಗ ತಮ್ಮ ರಿಯಾಕ್ಷನ್ ಹೆಂಗಿತ್ತು ಅಂದರೆ, ನಿಮಗೂ ಅವಾಗ ಕಾಲೇಜ್ ಟೈಮ್ ಅಲ್ಲ, ನೀವು ಹೊಸದಾಗಿ ಸ್ವಂತ ಬುದ್ಧಿಯಿಂದ ನಿಮ್ಮ ಪ್ರಪಂಚ ನೋಡ್ತಾ ಇದ್ದೀರಾ, ಸಡನ್ನಾಗಿ ಒಂದು ಬ್ಯಾಕ್ಗ್ರೌಂಡ್ ಓಪನ್ ಆಗೋಗಿದೆ, ಅಷ್ಟೆಲ್ಲ ಒಟ್ಟಿಗೆ ತಡ್ಕೊಳ್ಳೋ ಶಕ್ತಿ ಆಯಿತಾ? ಕಷ್ಟ ಆಯಿತು. ಕಾಲೇಜ್ ಡೇಸಲ್ಲಿ ಗಲಾಟೆ ಆಗ್ತಾಯಿತ್ತು ಕಾಲೇಜಲ್ಲೆಲ್ಲ, ನಮ್ಮದು ಇನ್ವಾಲ್ವ್ಮೆಂಟ್ ಇರ್ತಾಯಿತ್ತು ಆ ಟೈಮಲ್ಲಿ. ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಇವರು ನಮ್ಮ ಮನೇಲಿ ಬಿಡ್ತಾರಾ, ತೊಳ್ದು ಹಾಕ್ಬಿಡ್ತಾರೆ ನಮ್ಮಪ್ಪ ಅಂತೇಳಿ ಅದೊಂದು ಭಯ. ಯಾರೇ ಜಗಳಕ್ಕೆ ಬಂದು ಸೈಲೆಂಟ್ ಆಗಿದ್ಬಿಡ್ತಿದ್ದೆ ನಾನು. ನಿಮ್ಮ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಬೇರೆ ಅದು. ಹಾಂ, ಮಾಡಿ ಗುರು ನೀವು ಯಾರು ಏನು ಅನ್ನೋರು. ನನಗೊತ್ತು ನನ್ನ ಕಷ್ಟ ಮಾಡಿಬಿಡ್ತಾರೆ ನಮ್ಮಪ್ಪ, ನಂಗೆ ಬೆಂಡೆತ್ಬಿಡ್ತಾರಪ್ಪ ಮನೇಲಿ, ಸರಿ ಇಲ್ಲ ಅಂತ. ಅದೊಂದು ಸ್ವಲ್ಪ ಕಾಲೇಜಲ್ಲಿ ಒಂದು ಗಲಾಟೆ ಆಗಿಬಿಡ್ತು. ಆದ ತಕ್ಷಣ ಮನೇಲಿ ಗೊತ್ತಾಗಿ, ನೀನು ಡಿಸೈಡ್ ಮಾಡು, ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀಯ ರೌಡಿ ಆಗ್ತೀಯ. ನೀನು ರೌಡಿ ಆಗಬೇಕಂತ ನಿಂಗೆ ಆಸೆ ಬಂದ್ಬಿಟ್ಟಿದೆ ಅನಿಸುತ್ತೆ. ಫಸ್ಟ್ ರೌಡಿ ಆಗೋರು ಅದೇ ತಿನ್ಬೇಕು, ಪೊಲೀಸರು ಹೆಂಗೆ ಹೊಡಿತಾರೆ ನೋಡಬೇಕು ಅಂತ ಬೇಜಾನು ಹೊಡೆದಾಕ್ಬಿಟ್ಟಿದ್ರು ನನ್ನ. ಅಯ್ಯೋ ಜ್ವರ ಬಂದಂಗೆ ಹೊಡೆದ್ಬಿಟ್ಟಿದ್ರು. ನೋಡು ರೌಡಿಸಮ್ ಮೇಲೆ ಈ ಥರ ಫಸ್ಟ್ ಅದೇ ತಿಂತಾರೆ ಪೊಲೀಸರ ಕೈಯಲ್ಲಿ. ಪ್ರೊಫೆಷ್ನಲ್ ಆಗಬೇಕು, ನೀನು ಏನೇನು ಮಾಡಿ ಚೂಸ್ ಮಾಡು. ನೀನು ಇಲ್ಲ ರೌಡಿ ಆದರೆ ಪ್ರೊಫೆಷ್ನಲ್ ರೌಡಿ ಆಗು, ಇಲ್ಲ ಪ್ರೊಫೆಷ್ನಲ್ ಸ್ಪೋರ್ಟ್ಸ್ ಮ್ಯಾನ್ ಆಗು, ಚೂಸ್ ಮಾಡ್ಕೊ ನೀನು ಅಂತ. ಅದ್ರ ಮೇಲೆ ನಾನು ಸುಮ್ಮನೆ ಇದ್ಬಿಟ್ಟೆ. ಅವತ್ತು ರುಚಿ ನೋಡಿ ಒಂದು ದಾರಿ ಹಿಡಿದ್ರಿ. ದೊಡ್ಡಪ್ಪ ಬಂದು ಬಿಡಿಸಿರೋ ಅವತ್ತು ಅದೇನು ಎಡವರ ಮೇಲೆ ಬಂದವರು ಅವರು. ಆಮೇಲೆ ಬೇಜಾನು ಸೇಮ್ ಪೊಲೀಸರು ಹೊಡಿತಾರಲ್ಲ ಹಂಗೆ ಹೊಡೆದಿದ್ರು ನನಗೆ. ಈ ಥರ ತಿನ್ನಬೇಕು, ಅವಾಗ ಅಭ್ಯಾಸ ಆಗತ್ತೆ ನಿನಗೆ. ಪೊಲೀಸರು ಹೊಡೆಯೋದು ಅಂದರೆ ಪೊಲೀಸರು ಹೊಡಿತಾರಲ್ಲ, ಕೈ ಕಾಲು ಕಟ್ಬಿಟ್ಟು ಕಾಲು ಹೊಡಿಯೋದು, ಕೈ ಹೊಡಿಯೋದು, ಅದು ಸೀರಿಯಸ್ಲಿ ಹಂಗೆ ಕೊಟ್ಟಿದ್ರು. ನಮ್ಮ ಡ್ಯಾಡಿ ಅದಕ್ಕೆಲ್ಲ ನಾನು ಇದೇ ಮಾಡೋಕ್ಕೆ ಹೋಗಲ್ಲ ಅವರು, ಚಾನ್ಸೇ ಇಲ್ಲ. ಆಮೇಲೆ ಸುಮ್ಮನೆ ಬಿಸಾಕ್ ಹೊಡಿಯೋದು ಆ ಥರ ಎಲ್ಲ, ಪ್ರೊಫೆಷ್ನಲ್ ಹೊಡೆದಿದ್ರು ಅವರು. ಈ ಥರನೇ ಹೊಡಿಯೋದಪ್ಪ, ತಿನ್ನು ನೀನು ಅಂತ. ಅವಳಿಗೆ ಗೊತ್ತಾಯಿತು, ಅಯ್ಯೋ ಇದೆಲ್ಲ ನಮ್ಗೆ ಯಾಕೆ ಬೇಕಪ್ಪ, ಸ್ಪೋರ್ಟ್ಸ್ ಮಾಡ್ಕೊಂಡು ಚೆನ್ನಾಗಿರೋಣ ಅಂತ. ಅವಾಗಿಂದ ಸ್ವಲ್ಪ ಆ ಹುಡುಗ ಜೊತೆ ಸೇರೋದೆಲ್ಲ ಕಡಿಮೆ ಮಾಡಿ. ನನ್ನ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದರು. ಅವಾಗ ಇರುತ್ತಲ್ಲ ಕಾಲೇಜಲ್ಲಿ ಫ್ರೆಂಡ್ಸ್ ಅಂದಮೇಲೆ ಗಲಾಟೆ ಇರುತ್ತೆ, ಏನೋ ಒಂದು ಯಾರ್ದೋ ಗಲಾಟೆ ನಾವು ಇನ್ವಾಲ್ವ್ ಆಗಿರ್ತೀವಿ. ಸೊ ಇವತ್ತು ಆ ಫ್ರೆಂಡ್ಸ್ ಇನ್ನೂವರೆಗೂ ನಮ್ಮ ಜೊತೆಲಿದ್ದಾರೆ. ಮೊನ್ನೆ ಒಂದು 25 ಇಯರ್ಸ್ ನಮ್ದು ಆಯಿತು ಅಂತ ಎಲ್ಲ ಒಂದು ಬೈಕಲ್ಲೆಲ್ಲ ಒಂದು ವಿಡಿಯೋ ಮಾಡಿದ್ದೀರಾ. ಸೊ ಏನಾಯ್ತು ಅದು? ಸೊ 25 ಇಯರ್ಸ್ ನಮ್ಮದು ಫ್ರೆಂಡ್ಶಿಪ್ ಇದ್ದೀವಿ ಜೊತೆಲಿ ಅಂತ ಒಂದು ವೀಡಿಯೋ ಮಾಡಿದ್ದೆಲ್ಲ ಫ್ರೆಂಡ್ಸ್ ಸೇರಿಕೊಂಡು. ಯಾವ ಕಾಲೇಜು ರೋಷನ್? ನಾನು ದಯಾನಂದ ಸಾಗರ್ ಕಾಲೇಜಲ್ಲಿ ಓದಿದ್ದು, BNM ಸ್ಕೂಲಲ್ಲಿ. ಸೊ ಎಜುಕೇಷನ್ ಏನು ಕಂಪ್ಲೀಟ್ ಮಾಡಿದ್ರಿ?
BCom ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ನಾನು, ಓದೋಕ್ಕೆ ಆಗಿಲ್ಲ. PUCನೇ ಕಷ್ಟಪಟ್ಟು ಓದಿದೆ, ಆಮೇಲೆ ಹೆಂಗೋ ಹಂಗೋ ಅಂತ ತಳ್ಳಿ ಬಂದೆ. ಯಾಕಂದರೆ ಸ್ಪೋರ್ಟ್ಸಲ್ಲಿದ್ದೆ, ಟ್ರೈನಿಂಗ್ ಮಾಡಬೇಕಿತ್ತು. ಎಕ್ಸಾಮ್ ದಿವಸ ನನಗೆ ಕಾಂಪಿಟಿಷನ್ನು. ಇವಾಗ ಏನು ಎಕ್ಸಾಮ್ ಬರೀಲ್ಲ, ಕಾಂಪಿಟಿಷನ್ ಬರೀಲ್ಲ, ಹೋಗ್ಲಾ ಅಂತ ಕಾಂಪಿಟಿಷನ್ಗೆ ಹೋಗ್ಬಿಟ್ಟಿದ್ದೆ. ಹೋಗಿ ಬಂದು ಸೆಕೆಂಡ್ PUC ಫೇಲ್ ಆಗಿಬಿಟ್ಟಿದ್ದೆ ಒಂದು 2-3 ಸಬ್ಜೆಕ್ಟು. ಆಯ್ತಂತ ಸಪ್ಲಿಮೆಂಟ್ರಿ ಬರೆದು ಕಷ್ಟಪಟ್ಟು ಕೈಕಾಲು ಹಿಡ್ದು ಟೀಚರ್ಗಳಿಗೆ ಸ್ವಲ್ಪ ಹೇಳ್ಕೊಡಿ ಮೇಡಮ್ ಅಂತೇಳಿ ಅಡ್ಜಸ್ಟ್ಮೆಂಟಲ್ಲಿ ಪಾಸಾಗಿ ಡಿಗ್ರಿಗೆ ಹೋದರೆ ಆಗೇ ಇಲ್ಲ ಓದೋಕ್ಕೆ. ಸೊ ದೊಡ್ಡಪ್ಪಂಗೆ ಹೇಳಿದೆ, ದಯವಿಟ್ಟು ನನ್ನ ಕೈಲಿ ಆಗ್ತಾಯಿಲ್ಲ, ಬಿಟ್ಬಿಡಿ. ಇಲ್ಲ ಮಗನೇ ಡಿಗ್ರಿ ಇರಬೇಕು ಒಂದು ಇದಕ್ಕೆ, ನಾನು ಎಲ್ಲರೂ ಹೇಳ್ಕೊಬೇಕಂದ್ರೆ ನನ್ನ ಮಗ ಹಿಂಗೆ ಅಂದರೆ ನಾನು ಹೆಂಗೆ ಹೇಳ್ಕೊಳ್ಳಿ ಅಂತ. ಆಗ್ತಾಯಿಲ್ಲ ದೊಡ್ಡಪ್ಪ, ಬೇಕಂದ್ರೆ ಎಲ್ಲಾದರೂ ಸರ್ಟಿಫಿಕೇಟ್ ಸಿಗುತ್ತೆ ತೊಗೊಂಬಂದ್ಬಿಡ್ತೀನಿ, ನನ್ನ ಕೈಲಿ ಆಗ್ತಾಯಿಲ್ಲ, ಬೇರೆ ಮಿಲ್ಟ್ರಿಗೆ ಬೇರೆ ಹೋಗ್ತಾ ಇರ್ಬೇಕು, ನನ್ನ ಕೈಲಿ ಆಗಲ್ಲ ಅಂತೇಳಿ ಅಲ್ಲಿ ಜಂಪ್ ಆಗಿಬಿಟ್ಟೆ ಮೆತ್ತಿಗೆ. Wake up to fresh ideas. Repose. ವಾವ್. ಈ ಮಧ್ಯ ಈ ಮಿಲ್ಟ್ರಿ ಇದೊಂದು ಟ್ರ್ಯಾಕ್ ಯಾಕೆ ಓಪನ್ ಆಗಿದ್ದು ರೋಷನ್? ಸ್ಪೋರ್ಟ್ಸ್ ಚೆನ್ನಾಗಿ ಮಾಡ್ತಿದ್ದೆ. ಆಮೇಲೆ ಮನೇಲಿ ಜಾಸ್ತಿ ಇರ್ತಾರಿಲ್ಲ, ಹೇಳ್ತಾರಲ್ಲ ಸ್ಟಾರ್ಡಮ್ ಬಂದ್ಬಿಡುತ್ತೆ ಇಲ್ಲಿಗೆ ಅಂತ. ನ್ಯಾಷನಲ್ಸ್ ಮಾಡಿದ ತಕ್ಷಣನೇ ತಲೆಗೆ ಬಂದುಬಿಟ್ಟಿತ್ತು. ಕಾಂಪಿಟೇಷನ್ ಮಾಡಿದ್ದು ದುಡ್ಡು ಕೊಡೋರು ಸ್ವಲ್ಪ, ಆಮೇಲೆ ಸ್ವಲ್ಪ ಸ್ಪಾನ್ಸರ್ಶಿಪ್ಸ್ ಎಲ್ಲ ಬರ್ತಾಯಿತ್ತು. ಶೂ ತೊಗೊಳೋದು, ಇದು ಮಾಡೋದು, ಅದು ಮಾಡೋದು ಮಾಡ್ತಿದ್ದೆ. ಸೊ ಮನೇಲಿ ನಮ್ಮ ಮಮ್ಮಿ ನಮ್ಮ ಅಪ್ಪ ಎಲ್ಲ ಡಿಸ್ಕಸ್ ಮಾಡಿದ್ವು, ಯಾಕೋ ಅವನು ತಲೆಯಿಂದ ನಡೀತಾ ಇದ್ದಾನೆ, ಕತ್ತಿಗೆ ಚೈನ್ ಬಂತು, ಒಂದು ಸಿಲ್ವರ್ ಚೈನು. ಅವನಿಗೆ ಗ್ರಾಚಾರ ಇಳಿಸ್ಬೇಕು, ಆಗಲ್ಲ ಅಂತ ಹೇಳಿ ಆವಾಗಲೇ ನಮ್ಮ ಸರ್ ಬಿಟ್ಬಿಟ್ಟಿದ್ರು, ಆನಂದ್ ಶೆಟ್ಟಿ ಸರು ಬಿಟ್ಟು ಮಂಗ್ಳೂರಿಗೆ ಹೋಗ್ಬಿಟ್ಟಿದ್ರು. ಅವಾಗ ಒಂದು ಕೋಚ್ ಇದ್ದರು, ಕ್ಯಾಪ್ಟನ್ ಮುರಳೀಧರನ್ ಅಂತ. ಅವರು ಒಬ್ಬರು ಅಥ್ಲೀಟ್ನ ರೆಡಿ ಮಾಡಿದ್ರು, ಅನಿಲ್ ಕುಮಾರ್ ಅಂತ. ಹಿ ವಾಸ್ ಒಲಂಪಿಯನ್. ಆ ಕೋಚ್ಗೆ ನಮ್ಮ ಮಮ್ಮಿ ಯಾವತ್ತೂ ಮಾತಾಡ್ಬಿಟ್ಟಿದ್ದಾರೆ, ನನ್ನ ಮಗನಿಗೆ ನಿಮ್ಮ ಹತ್ರ ಹಾಕ್ತೀನಿ, ಏನು ರೂಲ್ಸ್ ಮಿಲ್ಟ್ರಿ ಸೇರಿಸೋದು ಅಂತ. ಮಿಲ್ಟ್ರಿ ಸೇರಿಸ್ಬಿಟ್ರೆ ಅಲ್ಲೇ ಪರ್ಮನೆಂಟ್ ಆಗಿಬಿಡ್ತಾನೆ. ಒಬ್ಬರು ಕರ್ನಲ್ KV ಪ್ರಸಾದ್ ಅಂತ ಇದ್ದರು ಅಲ್ಲಿ, ಅವ್ರನ್ನ ಮಾತಾಡಿ ಇವ್ನಿಗೊಂದು 5 years ಇಲ್ಲಿ ಹಾಕ್ಬಿಡಿ ಹಾಸ್ಟೆಲ್ ಥರ ಅಂತ. ನಾನು ಬೆಳಗ್ಗೆ ಎದ್ದು ರೆಡಿ ಆದ್ದು, ನಾನು ಆರ್ಮಿಗೆ ಹೋಗ್ತಾಯಿದ್ದೀನಿ ಅಂತೇಳಿ ಹೋಗ್ಬಿಟ್ಟೆ. ಅಯ್ಯೋ ಯಾಕೆ ಹೇಳ್ತೀರಾ ಕಷ್ಟ ಅಲ್ಲಿ. ಎಷ್ಟು ವರ್ಷ ಆಯ್ತು? 5 years. ಅಂದರೆ ಈ ಶಾರ್ಟ್ ಸರ್ವಿಸಾ? ಶಾರ್ಟ್ ಸರ್ವಿಸ್ ಥರ ಅಂದರೆ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಅಲ್ಲೇ ಇರ್ತಾಯಿದ್ದೆ, ಬರ್ತಾಯಿದ್ದೆ. ಸೊ ಸ್ಯಾಟರ್ಡೆ ಸಂಡೇಸ್ ಹಂಗೆ ಆನ್ ಆ್ಯಂಡ್ ಆಫ್. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಏನು ರಿಯಲ್ ಲೈಫು, ಎಷ್ಟು ಕಷ್ಟ ಇದೆ, ಎಷ್ಟು ಜನ ಬರ್ತಾರೆ. ಅಂದರೆ ಅಲ್ಲಿ ಬರ್ತಾರಲ್ಲ ತುಂಬ ಜನ ಕಷ್ಟಪಟ್ಟು ಬಂದಿರ್ತಾರೆ. ಎಲ್ಲಿತ್ತು ಪೋಸ್ಟಿಂಗ್ ನಿಮ್ಮದು? ಇಲ್ಲಿ ಮಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಇದೆಯಲ್ಲ ಅಲ್ಸೂರ್ ಹತ್ರ, ಅಲ್ಲಿ. ಸೊ 5 ವರ್ಷ ಇಲ್ಲೇ ಇದ್ರಾ? 5 ವರ್ಷ ಇಲ್ಲೇ ಇದ್ದೆ. ಸೊ ಎಲ್ಲೂ ಹೋಗ್ತಾ ಇರಲಿಲ್ಲ. ಆ ಥರ ನಾನು ಪ್ರೊಫೆಷ್ನಲ್ ಮಿಲ್ಟ್ರಿ ಥರ ಬಿಟ್ಟಿರಲಿಲ್ಲ, ಬರೀ ಸ್ಪೋರ್ಟ್ಸ್ ಮಾಡೋಕ್ಕಂತ ನಂಗೆ ಅಲ್ಲಿ ಹಾಕಿದ್ದು. ಆಮೇಲೆ ಅವ್ರು ನಮ್ಮ ಸರ್ ರಿಟೈರ್ಡ್ ಆದರು. ಅವ್ರು ಆದಾಗ ನಾನು ಆಚೆ ಬಂದ್ಬಿಟ್ಟೆ ಅವ್ರ ಜೊತೆ. ಸೊ ಅಲ್ಲಿ ವಾಟ್ ವಾಸ್ ಯುವರ್ ಫಸ್ಟ್ ಇಂಪ್ರೆಷನ್? ಆರ್ಮಿ ಅಂದರೆ ನಮ್ಗೆ ಗೊತ್ತಿಲ್ಲಲ್ಲ, ಅದೊಂಥರ ಈ ಕಡೆ ಒಂದು ಗೋಡೆ ಈ ಕಡೆ ಒಂದು ಗೋಡೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನರಕ ಅದು. ಯಾಕೆ? ಕಷ್ಟ. ಅಲ್ಲಿ ಪ್ರಾಕ್ಟೀಸ್ ಟೈಮ್ಗೆ ಬೆಲೆ ಕೊಡಬೇಕಲ್ಲಿ, ಊಟಕ್ಕೆ ಬೆಲೆ ಕೊಡಬೇಕು. ಒಂದು ಸೆಕೆಂಡ್, 1 minute ಬಿಡಿ, 1 second ಲೇಟ್ ಆಗಿಬಿಟ್ರೆ ನಾಯಿ ಹೊಡೆದಂಗೆ ಹೊಡೆದು ಬಿಡೋರಲ್ಲಿ. ಅಂದರೆ ಡಿಸಿಪ್ಲಿನ್ನು. ಒಂದು ಪ್ರಾಕ್ಟೀಸ್ಗೆ 4 o'clock ಇರಬೇಕಂದ್ರೆ 3:55 ಅಲ್ಲಿ ಇರಬೇಕು. ಹೆಂಗಿತ್ತು ನಿಮ್ಮ ಡೇ? ಅಲ್ಲೇ ಮಂಡೇ ಟು ಫ್ರೈಡೇ ಫುಲ್ ಅಲ್ಲೇ ಬೆಳಗ್ಗೆಯಿಂದ? ಸಾಟರ್ಡೆ ಸಂಡೇನೂ ಅಲ್ಲೇ ಇರ್ತದೆ. ನಾನು ಒಂದು ಹೋಲ್ ವೀಕ್ ಅಲ್ಲೇ ನೀವು ಅಲ್ಲೇ ಮಲ್ಕೊಳ್ಳೋದು? ಅಲ್ಲೇ ಫುಲ್ ಲೈಫ್ ಅಲ್ಲೇ, ಮನೆಗೇನು ವಾಪಸ್ ಬರಬೇಕೇನಿಲ್ಲ? ಅವತ್ತದ ಒಂದು ಸತಿ ಬರ್ತಾಯಿದ್ದೆ ನಾನು, ಪರ್ಮಿಷನ್ ಕೂಡ ನನಗೆ ಅಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ ನಾನು. ಯಾಕಂದರೆ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿತ್ತು, ಅಲ್ಲಿ ತುಂಬ ಚೆನ್ನಾಗಿತ್ತು. ಅಲ್ಲಿ ಈ ವರ್ಲ್ಡಿಂದ ಸ್ವಲ್ಪ ಆಚೆ ಇದ್ದೆ. ಆ ಗ್ಯಾಪ್ ಬಂದಾಗ ನನಗೆ ಇಲ್ಲೆಲ್ಲ ಬ್ರೇಕಪ್ ಆಗಿಬಿಡ್ತು. ಈ ಕಾಲೇಜ್ ಫ್ರೆಂಡ್ಸು, ಈ ಫ್ಯಾಮ್ಲಿ, ಇದಕ್ಕೆಲ್ಲ ಒಂದು ದೊಡ್ಡ ಗ್ಯಾಪ್ ಸಿಕ್ಬಿಡ್ತು ಅಲ್ಲಿಗೆ. ಸೊ ಫಸ್ಟ್ ಅಲ್ಲಿ ಹೋದಾಗ ವಾಟ್ ವಾಸ್ ಯುವರ್ ಫಸ್ಟ್ ಡೇ ಲೈಕ್? ಬೆಳಿಗ್ಗೆ ಎದ್ದು 6 o'clock ಪ್ರಾಕ್ಟೀಸ್ ಸ್ಟಾರ್ಟು. 5:30 ಎದ್ದು 5 o'clock ಎದ್ದು ನಮ್ಮ ಬಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ನಾವು ಪ್ರಾಕ್ಟೀಸ್ಗೆ ಹೋಗ್ಬಿಡ್ಬೇಕು ಅಲ್ಲಿಗೆ. ಸ್ಟೇಡಿಯಂ ಪ್ರಾಕ್ಟೀಸ್ ಮುಗಿಸ್ಕೊಂಡ್ಬಂದು ಬೇರೆಯವರೆಲ್ಲ ಟ್ರೈನಿಂಗ್ ಇರ್ತಾಯಿತ್ತು ಬೇರೆಯವ್ರಿಗೆಲ್ಲ. ಸೊ ಅವರೆಲ್ಲ ಟ್ರೈನಿಂಗ್ ಹೋಗೋರು, ನಾನು ರೆಸ್ಟ್ ಮಾಡ್ತಾಯಿದ್ದೆ ಮಧ್ಯಾಹ್ನ. ಮತ್ತು ಈವ್ನಿಂಗ್ ಊಟ ಗೀಟ ಮಾಡಿಕೊಂಡು ಮತ್ತು ಈವ್ನಿಂಗ್ ಪ್ರಾಕ್ಟೀಸ್ಗೆ ಹೋಗ್ತಿದ್ದೆ ನಾನು. ಸ್ಟೇಡಿಯಂ ಪ್ರಾಕ್ಟೀಸ್ ಅಂದರೆ? ಅಲ್ಲಿ ಒಳಗಡೆ ಗ್ರೌಂಡ್ ಇದೆ, ಆ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಬೇಕಿತ್ತು ನಾವು. ಸೊ ನಿಮ್ಮದು ಡೆಸಿಗ್ನೇಷನ್ ಅಲ್ಲಿ ನೀವು ಜಾಯ್ನ್ ನಾನು ನ್ಯಾಷನಲ್ಸ್ ಓಡಿದೆ ಅಂತ. ಸೊ ನನಗೆ ಸ್ಪೋರ್ಟ್ಸ್ ಮ್ಯಾನ್ ಅಂತ ತೊಗೊಂಡಿದ್ರು ಅಲ್ಲಿಗೆ. ಸೊ ನಿಮ್ದು ಏನು ಎಕ್ಸ್ಪೆಕ್ಟೇಷನ್ ಅಲ್ಲಿ ನೀವೇನು ಮಾಡ್ಬೇಕು ಮಿಲ್ಟ್ರಿಗೆ? ಏನು ಅವ್ರು ಮಿಲ್ಟ್ರಿಗೆ ಏನು ಮಾಡೋದಂತ ನಂಗೆ ಏನಿರಲಿಲ್ಲ. ನಮ್ಮ ಕೋಚು ಮತ್ತು ಕರ್ನಲ್ ಇದರಿಂದ ಇನ್ಫ್ಲುಯೆನ್ಸಿಂದ ನಂಗೆ ಅಲ್ಲಿ ಇಟ್ಟಿದ್ದಂಗೆ ಸ್ಪೋರ್ಟ್ಸ್ ಮಾಡೋಕ್ಕಂತಲೇ ನಂಗೆ ಒಂದು ಇದು ಮಾಡಿಕೊಟ್ಟಿದ್ರು. ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ನನಗೆ ಟೈಮಿಂಗ್ಸ್ ಕೊಟ್ಟಿದ್ರು. ಸೊ ಪ್ರಾಕ್ಟೀಸ್ ಮಾಡ್ತಿದ್ದು ಮಿಲ್ಟ್ರಿ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಸೊ ಆ ಥರ ಅವ್ರ ಜೊತೆ ನಾನು ಟ್ರೈನಿಂಗ್ ಮಾಡಿ ಆ ಬಟ್ಟೆ ಪರೇಡು ಅದೆಲ್ಲ ಇಲ್ಲ, ಬರೀ ಸ್ಪೋರ್ಟ್ಸ್ ಮಾಡೋಕ್ಕೆ ಮಾತ್ರ ನಂಗೆ ಅಲ್ಲಿ ಇಟ್ಟಿದ್ದು. ಸೊ 5 years ಹೌದು, ಅದನ್ನ ಅಲ್ಲಿ ತಾಲೀಮ್ ಮಾಡಿರೋದು. ಹೌದು. ಯಾಕೆಂದರೆ ಅಲ್ಲಿಂದ ನೆಕ್ಸ್ಟ್ ನೀವು ಮತ್ತೆ ದೇಶಕ್ಕೆ ಹೋಗಿ ಆಟ ಆಡ್ಬೋದು ಅಂತ. ಅಲ್ಲಿಂದ ಮಾಡ್ತಿದ್ದೆ ನಾನು. ಅಲ್ಲಿಂದನೇ ಸ್ಟೇಟ್ ರೆಪ್ರೆಸೆಂಟ್ ಮಾಡ್ತಾಯಿದ್ದೆ, ನ್ಯಾಷನಲ್ಸ್ ಓಡ್ತಾಯಿದ್ದೆ. ಸೊ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಆಚೆ ಟ್ರೈನಿಂಗು ಅಲ್ಲಿಗೂ ಏನು ಡಿಫ್ರೆನ್ಸ್ ಇತ್ತು ಅಂತ ಹೇಳಿದ್ರೆ? ತುಂಬ ಡಿಫ್ರೆನ್ಸು. ಹೇಗೆ? ಆಚೆ ಕಡೆ ನಮ್ಮ ಟೈಮಿಂಗು 4 o'clock ಅಂದರೆ 4:15 ಹೋಗ್ತೀವಿ.
ಕೋಚ್ ಹೇಳಿದ್ರೆ 5 ಮಾಡಿ ಅಂದರೆ 4 ಮಾಡಿ ಎಸ್ಕೇಪ್ ಮಾಡಿಬಿಡ್ತಿದ್ವಿ. ಅಲ್ಲಿ ಹಂಗೆ ನಡೆಯೋದೇ ಇಲ್ಲ. ಯಾವ CCTV ಬೇಡ, ಅವ್ರ ಕಣ್ಣೇ ಸಾಕು, ಹಂಗೆ ಇಡ್ತಾರೆ ಅವರು. ಅಮೇಝಿಂಗ್ ಮನುಷ್ಯ. ಸ್ಟಡಿಯಾಗಿರಬೇಕು ಅಂದರೆ ಆರ್ಮಿಗೆ ಹೋಗಬೇಕು. ಸೊ ರೀಕ್ಯಾಪ್ ಒಂದು ಕೊಡಿ, ಬೆಳಗ್ಗೆಯಿಂದ ರಾತ್ರಿ ಹೇಗಿರ್ತೈತೆ ನಿಮ್ಮ ದಿನ ಅಲ್ಲಿ ಅಂತ. ಏನು ಅಂತ ರೋಬೋಟ್ ಇದ್ದಂಗೆ, ಬೆಳಿಗ್ಗೆ ಎದ್ದೋಳೋದು, ರೆಡಿ ಆಗೋದು, ಟೈಮ್ಗೆ ಇರಬೇಕು. ಎಷ್ಟೊತ್ತಿಗೆ ಫಸ್ಟ್ ಸೆಷನ್ ಸ್ಟಾರ್ಟು? ಬೆಳಿಗ್ಗೆ 6ಗೆ ಸ್ಟಾರ್ಟ್ ಆಗಿಬಿಡುತ್ತೆ, 6 to 9. ಹ್ಞೂ. ಬಂದ ತಕ್ಷಣ ಅಲ್ಲೇ ಬ್ರೇಕ್ಫಾಸ್ಟ್ ಇರ್ತೈತೆ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕು, ನಡ್ಕೊಂಬರ್ಬೇಕು. ಅಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಒಳಗಡೆ ಇದೆ. ಹಾಂ, ಸೊ ನಡ್ಕೊಂಡು ಹೋಗ್ಬೇಕು. ಅಷ್ಟು ದೊಡ್ಡ ಕ್ಯಾಂಪಸ್? ತುಂಬ ದೊಡ್ಡದಿದೆ. ಸೊ ನಮ್ಮದು ಬ್ಯಾರಕ್ಕೆ ಬೇರೆ ಇದೆ, ನಮ್ಮದು ಸ್ಟೇಡಿಯಮೇ ದೂರ ಇತ್ತು. ಸೊ ನಡ್ಕೊಂಡೋಗಿ ಅಲ್ಲೇ ಸ್ಟೇ ಮಾಡಿ, ಮತ್ತು ಈ ಊಟ ಅಡುಗೆ ನಾವೇ ಏನು ಮಾಡ್ಕೋತೀವೋ ಮಾಡ್ಕೋಬೋದು. ಇಲ್ಲ ಮೆಸ್ಸಲ್ಲಿರುತ್ತೆ ಊಟ, ಅದು ಮೆಸ್ ಊಟ ತಿನ್ನಬೇಕು. ಮತ್ತು ರೆಡಿಯಾಗಿ ಮತ್ತೆ ಈವ್ನಿಂಗ್ 4 o'clock ಸೆಷನ್ ಸ್ಟಾರ್ಟು. ಸೊ ಬೆಳಗ್ಗೆ 6 AM ಸ್ಟೇಡಿಯಂ ಪ್ರಾಕ್ಟೀಸು, ಈವ್ನಿಂಗ್ ಮತ್ತೆ 4 o'clock. 4 o'clock ಸಾಯಂಕಾಲ. ಅದೇ ಸೇಮ್. ಇಷ್ಟೇ ನಿಮ್ಮ ಲೈಫು? ಇಷ್ಟೇ. ಅಲ್ಲ ಎಂಟರ್ಟೈನ್ಮೆಂಟ್ ಮತ್ತು ಫೋನು ಟಿ TV ಏನೂ ಇಲ್ಲ, ಫೋಕಸ್ಡ್ ಆಗಿರ್ತೀವಿ. ಮತ್ತು ಇನ್ನು ಫ್ಯಾಮಿಲಿ ಗಿಮ್ಲಿ ಎಲ್ಲ ಬಂದು ನೋಡ್ಬೋದಾ ನಿಮ್ಮನ್ನು ಅವಾಗ? ಬರ್ತಾಯಿದ್ರು ನಾವು ಒಮ್ಮೆ 1-2 ಸತಿ ಬೇಜಾರು ಮಾಡ್ಕೊಂಡ್ರು ನೋಡ್ಬಿಟ್ಟು ನನಗೆ ಅಲ್ಲಿದ್ದಿದ್ದು. ಯಾಕೆ? ಮನೆ ಬಿಟ್ಟು ಹೋಗ್ಬಿಟ್ಟೆ, ಫುಲ್ ಸಣ್ಣ ಆಗ್ಬಿಟ್ಟೆ ಅಲ್ಲಿ. ನಾನು ಸ್ವಲ್ಪ ದಿವಸಕ್ಕೆ ಊಟ ಅಡ್ಜಸ್ಟ್ ಆಗಿರಲಿಲ್ಲ ಅಂತ. ಡಯಟ್ ಹೇಗಿರ್ತಿತ್ತು ಅಲ್ಲಿ? ಏನೇನು ಇರೋದು ಮಿಲ್ಟ್ರಿನಲ್ಲಿ? ಏನು ಅಡುಗೆ ಮಾಡ್ಕೊಂಡ್ರೆ ನಮ್ಮದೇ ಡಯಟು, ಮಾಡಿಲ್ಲ ಅಂದರೆ ಚಪಾತಿ, ಬೆಳಿಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಅನ್ನ ಸಾರು, ಸಾಯಂಕಾಲ. ಅದೇ ತುಂಬ ಬೆಸ್ಟ್ ಅದು ನಂಗೆ ಅನಿಸೋದು. ನಾನ್ ವೆಜ್ಜು? ನಾನ್ ವೆಜ್ ವೀಕ್ಲಿ 2 times ಇರ್ತಾಯಿತ್ತು. ಸೊ ನಾವು ಬೇಕಂದ್ರೆ ಮಾಡ್ಕೋಬೋದಿತ್ತು ನಾವು. ಸೊ ಅಲ್ಲೇ ಕಲ್ತಿದ್ದು ಅಡುಗೆ ಸ್ವಲ್ಪ ಅಲ್ಲಿ ಕಲ್ತು ಮಾಡಿ. ಮನುಷ್ಯ ಇರಬೇಕು, ಡಿಸಿಪ್ಲಿನ್ ಆಗಿರಬೇಕು, ಟೈಮ್ ಮರ್ಯಾದೆ ಕೊಡಬೇಕು, ದುಡ್ಡು ಮರ್ಯಾದೆ ಕೊಡಬೇಕು. ಮೇನ್ ಒಂದು ಹ್ಯೂಮನ್ ಬೀಂಗ್ನ ಮರ್ಯಾದೆ ಕೊಡೋದು ಆರ್ಮಿಲಿ ಹೇಳ್ಕೊಡ್ತಾರೆ. ಅದಕ್ಕೆ ಅವ್ರೊಂಥರ ಬೇರೆ ಥರ ರೆಸ್ಪೆಕ್ಟ್ ಇದೆ ಅವ್ರಿಗೆ. 5 years? ಹೌದು. ನಮ್ದೇನಿಲ್ಲ, ಬೇರೋದೆಲ್ಲ ಇನ್ನೂ ನರಕ. ಅವ್ರದ್ದು ಟ್ರೈನಿಂಗ್ ಇರುತ್ತೆ, ಅವ್ರದ್ದು ಎಜುಕೇಷನ್ ಇರುತ್ತೆ, ಅವ್ರದ್ದು ತುಂಬಾ ಕಷ್ಟ ಇದೆ ಪಾಪ. ಅಂದರೆ ಈಗ ಆ್ಯಕ್ಚುಲಲ್ಲಿ ಇದು ಮಿಲ್ಟ್ರಿಗೆಲ್ಲ ಸೇರಕ್ಕೆ ಬರ್ತಾರಲ್ಲ ಅವ್ರದ್ದು ತುಂಬ ಕಷ್ಟ. ಬಡವ್ರ ಫ್ಯಾಮಿಲಿಯಿಂದ ಬಂದಿರ್ತಾರೆ, ಊಟ ತಿಂಡಿ ಕರೆಕ್ಟಾಗಿರಲ್ಲ, ಕಷ್ಟಕ್ಕೆ ಬಂದುಬಿಡ್ತಾರೆ. ಯಾರು ಬರ್ತಾರೆ ಮಿಲ್ಟ್ರಿಗೆ? ದುಡ್ಡಿರೋರು ಓದ್ಕೊಂಡು ಬಂದಿರ್ತಾರೆ, NDA ಎಕ್ಸಾಮ್ ಮಾಡಿಕೊಂಡು ಸೈನ್ಸ್ ತೊಗೊಂಡು ಹಂಗೆ ಆ ಚಾನಲಿಂದ ಬರ್ತಾರೆ. ಈ ಚಾನಲ್ಗೆ ಹೋಗಿರೋರೆಲ್ಲ ಬಡವರೇ ಬರೋದು. ಸೊ ನಮ್ಮ ಆಫೀಸರ್ಸ್ ಅವರೆಲ್ಲ ವೆಲ್ ಸೆಟ್ಲ್ಡ್, ಯಾಕಂದರೆ ಅವರೆಲ್ಲ NDA ಮಾಡ್ಕೊಂಡು ಡೈರೆಕ್ಟ್ ಎಕ್ಸಾಮ್ ಬರೆದು ಆಫೀಸರ್ಸ್ ಆಗಿರ್ತಾರೆ. ಈ ಚಾನಲ್ ಹೋಗೋರು ತುಂಬ ಕಷ್ಟ. ಸೊ ಅವರೆಲ್ಲರೂ ಮೀಟ್ ಮಾಡ್ತಾಯಿದ್ರಾ? ಎಲ್ಲ ಫ್ರೆಂಡ್ಸು ಇನ್ನೂರಿಗೂ ಟಚಲ್ಲಿ ಇದ್ದಾರೆ ಅವರೆಲ್ಲ. ಈಗೆಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ವಾಟ್ ಈಸ್ ಒನ್ ಸ್ಟೋರಿ ದಟ್ ರಿಯಲಿ ಟಚ್ಡ್ ಯು? ರಾತ್ರಿ ಆದರೆ ಎಲ್ಲರೂ ಪಾಪ ಬೇಜಾರು ಮಾಡ್ಕೊಂಬಿಡೋರು. ಏನಾಗ್ತದೆ ನಮ್ಮ ಲೈಫು, ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ರೋಬೋಟ್ಸ್ ಥರ ನಾನೇ ರೋಬೋಟ್ ಆಗಿಬಿಟ್ಟಿದ್ದೆ. ಅವ್ರಿಗೇನು ಆ ಬರೋ ಸಂಬಳದಲ್ಲಿ ಬದುಕಬೇಕು. ಇವಾಗ ಆಚೆ ಇದ್ದರೆ ನಾವು 100 ಕೆಲಸ ಮಾಡ್ತೀವಿ. ಏನೋ ಒಂದು ಮಾಡಿಬಿಟ್ಟು ಏನೋ ಒಂದು ಕಿತಾಪತಿ ಮಾಡ್ತೀವೋ, ಒಳ್ಳೆ ಕೆಲಸ ಮಾಡ್ತೀವೋ, ರಿಯಲ್ ಎಸ್ಟೇಟ್ ಮಾಡ್ತೀವೋ, ಯಾರೋ ಒಂದು ಕೆಲಸ ತಂದು ಕೊಡ್ತಾನೋ, ನಮ್ಮ ಮೈಂಡ್ ಇರುತ್ತೆ ಇವತ್ತಿಲ್ಲ ನಾಳೆ ದುಡ್ಡು ಮಾಡ್ತೀವಿ ಅಂತ. ಅಲ್ಲಿ ಅದಿಲ್ವೇ ಇಲ್ಲ. ಏನು ಪೇಮೆಂಟ್ ಬರುತ್ತೆ ಅಷ್ಟೇ. ಮನುಷ್ಯ ಅಲ್ಲಿ ಒಳಗಡೆ ಹೋಗ್ಬಿಟ್ರೆ ಬಾಕ್ಸ್ ಒಳಗಡೆ ಅಲ್ಲಿ ರೋಬೋಟ್ಸ್ ಇದ್ದಂಗೆ ಎಲ್ಲರೂ. ಅವ್ರಿಗೆಲ್ಲ ಆ ಲೆವೆಲಲ್ಲಿ ಎಷ್ಟು ದುಡ್ಡು ಬರ್ತಿತ್ತು? ಡಿಪೆಂಡು ಆ ಲೆವೆಲ್ಸು. ಹವಾಲ್ದಾರ್ ಆಗಿರ್ತಾರೆ, ಸೋಲ್ಜರ್ ಆಗಿರ್ತಾರೆ, ಅವ್ನಿಗೆ 20,000, 25,000, 50,000, 70,000 ಆ ಥರ. ಅಷ್ಟಕ್ಕೆ ಅವ್ರಿಗೆ ಎಜುಕೇಷನ್, ಹಾಸ್ಪಿಟಲ್ ಎಲ್ಲ ಫ್ರೀ ಇರುತ್ತೆ, ಕ್ಯಾಂಟೀನ್ ಇರುತ್ತೆ. ಸೊ ಅಷ್ಟೇ ಲೈಫ್ ಅವ್ರದ್ದು. ಅವ್ರು ಬಿಟ್ಟು ದಿ ಕ್ಯಾಂಟ್ ಥಿಂಕ್ ಬಿಗ್, ದೆ ನೆವರ್ ಥಿಂಕ್ ಬಿಗ್. ಕಷ್ಟ ಅದು ತುಂಬ ಪಾಪ ಬೇಜಾರಾಗತ್ತೆ. ಸೊ ನೀವೇನು ನಿಮ್ಮ ಪಾತ್ರ ಏನಂದರೆ ಅವೆಲ್ಲ ಒಂದು ಕ್ರೈಂಗ್ ಶೋಲ್ಡರ ಕಷ್ಟ ಕೇಳ್ತಾ ಇದ್ರಿ, ಹೌದು. ಜೊತೆಗೆ ತಮ್ಮ ಬ್ಯಾಕ್ಗ್ರೌಂಡೆಲ್ಲ ಹೇಳ್ತಾ ಇದ್ರಾ, ನಿಮ್ಮ ಕನಸುಗಳು ಎಲ್ಲ ಹಂಚ್ಕೋತಾ ಇದ್ರಾ? ಹೇಳ್ತಾ ಇದ್ದೆ, ಅವ್ರಿಗೂ ಗೊತ್ತಾಗ್ತಾಯಿತ್ತು. ಅವ್ರಿಗೂ ಗೊತ್ತು, ಸ್ವಲ್ಪ ಲೋಕಲ್ ಕರ್ನಾಟಕ ಹುಡುಗರೆಲ್ಲ ಇರೋರು, ಗುಲ್ಬರ್ಗ ಅವರು ಎಲ್ಲ. ನಿನ್ಗೇನೋ ಇಲ್ಲಿ ಬಂದಿರೋ ದೊಡ್ಡರಾಗ ಇಲ್ಲಿ ಬಂದಿದ್ಯಾ, ನಿನ್ಗೇನು ಮನೆ ಇದೆ, ಅಪ್ಪ ಅಷ್ಟೆಲ್ಲ ಮಾಡಿಟ್ಟವ್ರೆ, ನೀನು ಯಾಕೋ ಬರ್ತಾಯಿದ್ಯಾ ಅಂತ. ಕೇಳಿ ನನಗೆ ಫೀಲಿಂಗು, ಇವ್ರದ್ದೆಲ್ಲ ಕಷ್ಟ ನನ್ನೊಂಥರ ಕಷ್ಟನಪ್ಪ, ಯಾಕಪ್ಪ ಬಂದೆ ನಾನು ಇಲ್ಲಿಗೆ ಅಂತ. ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ. ನಂಗೆ ಗೊತ್ತು, ಬಿಟ್ಟು ಹೋದರೆ ನನ್ನ ಬೇರೆನೇಲಿ ಚಾನೆಲ್ ಇಟ್ಬಿಡ್ತಾರೆ ಮನೇಲಿ. ಯಾಕೆ? ನನಗೂ ಅಷ್ಟೇ ಮನೆ ಇತ್ತು, ದೊಡ್ಡಪ್ಪ ಪ್ರೆಸ್ ಇಟ್ಟಿದ್ರು, ಗೊತ್ತಾಗ್ತೈತೆ ನನಗೆ. ಎಲ್ಲೋ ಒಂದು ಕಡೆ ಕಂಫರ್ಟ್ ಝೋನ್ಗೆ ಬಂದ್ಬಿಡ್ತಾಯಿದ್ದೀನಿ ನಾನು. ಸೊ ಬೇಡ. ಸೊ ನೀವು ಕಷ್ಟ ನೋಡಲಿ, ಅಥವಾ ಒಂದು ಡಿಸಿಪ್ಲಿನಲ್ಲಿ ಒಂದು ಬಾಕ್ಸಲ್ಲಿ ಇರಲಿ ಅಂತ ಅದಕ್ಕೆ ನೀವು ಮಿಲ್ಟ್ರಿಗೆ ಬಂದಿದ್ದು? ನಮ್ಮ ಮನೇಲಿ ಫಸ್ಟ್ ತಳೆದ್ರು ಒಂದು 6 monthsಲ್ಲಿ ನಾನು ತಿಳ್ಕೊಂಬಿಟ್ಟೆ, ಮತ್ತೆ ಹೋದ್ರೆ ನಾನು ಹಾಳಾಗ್ಬಿಡ್ತೀನಿ, ಬೇಡ, ಇದೇ ಸಖತ್ತಾಗಿದೆ. ಹೋದರೆ ಕೋಚು ಇಲ್ಲ ನನಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಸೋಕ್ಕೆ. ನಮ್ಮ ಕೋಚ್ ಇದ್ದಾರೆ ಆನಂದ್ ಶೆಟ್ಟಿ, ಅವರು ಇಲ್ಲ, ಕೋಚ್ ಇದ್ದಾರೆ ಇಲ್ಲಿ, ಪ್ರಾಕ್ಟೀಸ್ ನಡೀತಿದೆ, ಎಲ್ಲೋ ಒಂದು ಲೈಫ್ ಸೆಟಲ್ ಮಾಡ್ಕೊಂಬಿಡೋಣ ಅಂತ ಅಲ್ಲೇ ಕಚ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಆ ಫೇಸ್ ಆಫ್ ನಿಮ್ಮ ಲೈಫಲ್ಲಿ ತಮ್ಮ ಗುರಿ ಇದ್ದಿದ್ದು, ಹೌದು, ನೀವು ಒಲಿಂಪಿಕ್ಸ್ಗೆ ಹೋಗಬೇಕಾಗಿರೋದ್ರಿಂದ. ಹೌ ಹ್ಯಾವ್ ಯು ಹ್ಯಾಂಡಲ್ಡ್ ರಿಜೆಕ್ಷನ್ಸ್? ಇಲ್ಲ, ಕೇರೇ ಮಾಡ್ತಾರಿಲ್ಲ ನಾನು. ಸೋತೋದ್ರೆ ಗೊತ್ತೇ ಇರಲ್ಲ ಥರ ಸುಮ್ಮನೆ ಇರ್ತದೆ ನಾನು. ಈ ಜನ ಬಂದ್ಬಿಟ್ಟು ಸುಮ್ಮನೆ ಅಯ್ಯೋ ಸೋತೋದ ಆಯ್ತು, ಸೋತೋದ ಮುಗೀತು, ಏನು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ಒಬ್ಬ ಬಂದವನು ಫಾಸ್ಟು ನೆಕ್ಸ್ಟ್ ಹೊಡಿದ ಕಾಂಪಿಟೇಟ್ರ್ ಇದ್ದಾರೆ,
ತಲೆ ಕೆಡ್ಸ್ಕೊಳ್ಳೋದು ಏನಿಲ್ಲ, ಅದೇ ಕಾಲು ಅದೇ ಕೈ, ಮತ್ತೆ ಪ್ರಾಕ್ಟೀಸ್ ಮಾಡೋಣ. ಗೆಲ್ತಾದ್ರೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಸೋತ್ರೂ ಪ್ರಾಕ್ಟೀಸ್ ಮಾಡಬೇಕು. ಸಿಂಪಲ್ ಕಾನ್ಸೆಪ್ಟ್ ಅದು. ಈಗ ಮೇಲ್ ಹೋದವನು ಅಲ್ಲಿ ಇರೋದಕ್ಕೆ ಅವ್ನು ಮತ್ತೆ ಪ್ರಾಕ್ಟೀಸ್ ಮಾಡಲೇಬೇಕು, ಇಲ್ಲಿ ಕೆಳಗಿರೋನು ಮೇಲೆ ಹೋಗಿ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು ಅಂತ. ಈ ನಮ್ಮ ಜನ ಫುಲ್ ಇವಾಗ ಹಿಂಗೆ ಚೇಂಜ್ ಮಾಡಿಬಿಟ್ಟವ್ರೆ ಎಲ್ಲ. ಸೋತೋಗ್ಬಿಟ್ರೆ ಮೋಟಿವೇಶನ್ ತೊಗೊಂಡ್ಬಿಡೋದು, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಎಲ್ಲ ಊರಿಗೆ ಹೋಗ್ಬಿಡೋದು. ನಾವೆಲ್ಲ ಅದೆಲ್ಲ ಗೊತ್ತೇ ಇರಲಿಲ್ಲ. ಬಂದ್ವಿ, ಸೋತ್ವಿ, ನೆಕ್ಸ್ಟು ಇನ್ನೊಂದು ಯಾವ ರೇಸ್ ಹೋಗ್ತಾ ಚಿಯರ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ನಾಳೆಯಿಂದ ಮತ್ತೆ ಒಂದು ದಿವಸ ರೆಸ್ಟ್ ಮಾಡಿ ನೆಕ್ಸ್ಟಿಂದ ಅದೇ ಜಾಗಿಂಗ್ ಮಾಡ್ಕೊಂಡು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ವಿ. ಮೈಂಡ್ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಅದು ಒಳ್ಳೆ ಲೆನ್ಸ್ ಅದು. ಅದು ಸರಿಯಾಗಿದ್ದರೆ ನೀವು ನೋಡೋದೆಲ್ಲ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿಲ್ಲ ಅಂದರೆ ಎಲ್ಲನೂ ಕೆಟ್ಟದಾಗೆ ಕಾಣ್ತಾ ಇರುತ್ತೆ. ಸೊ ಆ ಒಂದು ವಯಸ್ಸಲ್ಲಿ ನಿಮಗೆ ನಿಮ್ಮ ಮಾನಸಿಕ ಒಂದು ಸ್ಥೈರ್ಯತೆ ಅಥವಾ ಆ ಬಲ ಅದು ಕರೆಕ್ಟಾಗಿರೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರೋರು ಯಾರ್ಯಾರು ರೋಷನ್? ಒಂದು ಹೇಳ್ದಂಗೆ ನಮ್ಮಮ್ಮ, ಮೇನ್ ನಮ್ಮಮ್ಮ ತುಂಬ ಬಡತನ ಇತ್ತು ಆ ಟೈಮಲ್ಲಿ. ನಮ್ಮಮ್ಮ ಹೇಳೋರು, ನೀನು ಗೆದ್ಕೊಂಬಾರೋ, PSP ಕೊಡಿಸ್ತೀನಿ. ಸ್ವಲ್ಪ ಇನ್ಸಿಡೆಂಟ್ಸ್ ಆಗ್ತಾಯಿತ್ತು. PSP ಅಂದರೆ ಅದು ಗೇಮ್ಸ್ ಒಂದು ಓ ಬರುತ್ತೆ. ಅದಾ? ಹಾಂ ಹಾಂ ಹಾಂ. ಅದೇನಾಗಿತ್ತಂತ ನಮ್ಮ ಒಬ್ಬ ಸ್ಪೋರ್ಟ್ಸಲ್ಲಿ ಒಬ್ಬ ಆಡೋಕ್ಕೆ ಹೋದಾಗ, ಇದೆಲ್ಲ ಮುಟ್ಬೇಡ, ಇದೆಲ್ಲ ನೀವೆಲ್ಲ ಆಡೋ ಥರ ಅಲ್ಲ ಇದು ಅಂತ ಅಂದ್ಬಿಟ್ಟಿದ್ದ ನನಗೆ. ನಮ್ಗೆ ಗೊತ್ತಿರೋ ಫ್ರೆಂಡು, ಅವನು ಸ್ವಲ್ಪ ರಿಚ್ ಹುಡುಗ. ಅವಾಗ ಅವನೇನು ಆಡ್ತಾಯಿದ್ದ ನೋಡಿ, ಈಸ್ಕೊಂಡು ಆಡೋ, ಅದೆಲ್ಲ ಮುಟ್ಬೇಡ ನೀನು, ಇಟ್ಸ್ ನನ್ ಆಫ್ ಯರ್ ಬಿಸ್ನೆಸ್, ನನ್ ಆಫ್ ಯರ್ ಥಿಂಗ್ಸ್ ಅಂತ ಹೇಳ್ಬಿಟ್ಟಿದ್ದ. ನಾನು ಹತ್ಕೊಂಡು ಮನೇಲಿ ಇದ್ಬಿಟ್ಟೆ. ನಮ್ಮಮ್ಮ ಯಾಕೋ ಏನಾಯಿತು ನೋಡಂಗೆ ಆ ಥರ ಬೇಕು. ಅದು ನೋಡಿದಾಗ 19,000 ಅದು. ನಮ್ಮಮ್ಮ ಟೆನ್ಷನ್ ಆಗಿಬಿಟ್ರು. ನಮ್ಮಮ್ಮ ನ್ಯಾಷನಲ್ಸ್ ಗೆಲ್ಲು, ನಾನು ನಿಂಗೆ ಕೊಡಿಸ್ತೀನಿ ಅಂತ. ನಾನು ಆಯಿತು ಅಂತ ನ್ಯಾಷನಲ್ಸಲ್ಲಿ ಸೆಕೆಂಡ್ ಬಂದುಬಿಟ್ಟೆ. ನಮ್ಮಮ್ಮ ಏನು ಅಡ್ಜಸ್ಟ್ ಮಾಡ್ರೋ ಗೊತ್ತಿಲ್ಲ, ಅದನ್ನು ಕೊಡಿಸಿದ್ರು. ಆಮೇಲೆ ಅವಾಗ ಒಂದು ದೊಡ್ಡಪ್ಪಂಗೆ ಹೇಳ್ಬಿಟ್ಟು ಒಂದು ಐಪಾಡ್ ಅಂತ ಬರ್ತಾಯಿತ್ತು ದೊಡ್ಡದು, ಅದೊಂದು ತೊಗೊಂಡಿದ್ದೆ. ಈ ಥರ ಚಾಲೆಂಜಸ್ ಇತ್ತು ನನಗೆ. ಸ್ವಲ್ಪ ಏಜ್ ಬಂತಲ್ಲ, ಕಾಲೇಜಲ್ಲಿದ್ದಾಗ ಅದಿಲ್ಲ ಇದಿಲ್ಲ, ನಂಗೆ ಬಟ್ಟೆ ಕೊಡಿಸು, ಶೂ ಕೊಡಿಸು ಅಂದಾಗ ಈ ಥರ ಚಾಲೆಂಜ್ ಇಟ್ಬಿಡೋರು ನನಗೆ. ನೀನು ಗೆದ್ಕೊಂಬ, ಕೊಡಿಸ್ತೀನಿ, ನೀನು ಮಾಡು. ಅದು ಈಸಿಯಾಗಿ ಕೊಡಲಿಲ್ಲ. ಹಾಂ. ಸೊ ಅವರು ಮೇನ್ ನಮ್ಮಮ್ಮ ಅದಕ್ಕೆ. ಆಮೇಲೆ ನಮ್ಮ ದೊಡ್ಡಪ್ಪ ಅಷ್ಟೇ ನೋಡಿ, ಇಷ್ಟು ಬೆಳೆದ್ರೂ ನಮ್ಮ ಮನೇಲಿ AC ಇಲ್ಲ. ನಾವು AC ಯೂಸ್ ಮಾಡಲ್ಲ. ಅವ್ರಿಗೊಂಥರ ಮೆಂಟಲು, ನಮ್ಗೆ AC ಇರಬಾರ್ದಪ್ಪ. ನಮ್ಮ ಅಪ್ಪ AC ಮಾಡಿಲ್ಲ, ನಮ್ಮ ತಾತ AC ಯೂಸ್ ಮಾಡಿಲ್ಲ. AC ತುಂಬ ನಮಗೆ ಅಡ್ಜಸ್ಟ್ ಆಗೋಲ್ಲ, ಮನುಷ್ಯ ಇದಾಗ್ಬಿಡ್ತಾನೆ ಅಂತ. ಇವತ್ತರೆಗೂ AC ಇಲ್ಲ. ನಮ್ಮ ವೈಫು, ಏನು ನೀವು ಮನೇಲಿ AC ಹಾಕ್ಸ್ಕೊಂಡಿಲ್ಲ, ಎಲ್ಲರ ಮನೇಲಿ, ನಮ್ಮ ಮನೇಲಿ ಕೆಲಸ ಮಾಡೋರ ಮನೇಲಿ AC ಇದೆ, ನೀನೇನು AC ಹಾಕ್ಸಿಲ್ಲ. ಇಲ್ಲ ಇಲ್ಲ, ನಮ್ಮ ಅಪ್ಪ ಹೇಳೋರೆ ಫ್ಯಾನಲ್ಲೇ ಇರಬೇಕು, ಫ್ಯಾನು ಕಮ್ಮಿ ಯೂಸ್ ಮಾಡಬೇಕು, ವೆದರ್ ಹೆಂಗಿರುತ್ತೆ ಹಂಗೆ ಅಡ್ಜಸ್ಟ್ ಆಗಬೇಕು ನಾವು, ಪ್ರಕೃತಿ ಜೊತೆಗೆ ಇರಬೇಕು, ನೀನು ಕಂಫರ್ಟ್ ಝೋನ್ ತೊಗೋಬಾರ್ದು ಅಂತ. AC ಇಲ್ಲ ನಮ್ಮಲ್ಲಿ. ಸೊ ಸಣ್ಣ ವಿಚಾರ ನಮ್ಮ ಮನೇಲಿ ತುಂಬ ಇದು ಸ್ಟ್ರಿಕ್ಟ್ನೆಸ್ಸು. ಪ್ಲಾಸ್ಟಿಕ್ ತಟ್ಟೆ ತಿನ್ನಲ್ಲ, ಸ್ಟೀಲ್ ತಟ್ಟೆನೇ ಇಡಬೇಕು, ಕೆಳಗಡೆ ಕೂತ್ಕೊಂಡು ಊಟ ಮಾಡಿಸ್ಬೇಕು. ಸೊ ಒಂಥರ ನಮ್ಮ ಮನೇಲಿ ಒಂಥರ ಸ್ಪೋರ್ಟ್ಸ್ ವಾತಾವರಣ ಜಾಸ್ತಿ. ನಮ್ಮ ದೊಡ್ಡಪ್ಪ ನೋಡಿ ಈ ಏಜ್ಗೂ ಎಕ್ಸಸೈಸ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಫಿಟ್ನೆಸ್ಸು. ಊಟದ ಬಗ್ಗೆ ತುಂಬ ಇದು ವೆಜ್ ಆಗಿಬಿಟ್ಟಿದ್ದಾರೆ ಇವಾಗ ಒಂದು 2-3 ಇಯರ್ಸಿಂದ. ಸೊ ಅವ್ರಿಗೆ ಒಂಥರ, ನಮ್ಮ ಡ್ಯಾಡಿನೂ ಅಷ್ಟೇ ಒಂದೇ ಎಕ್ಸಸೈಸ್ ಮಾಡ್ತಾರೆ, 30 ವರ್ಷದಿಂದ ಒಂದೇ ಎಕ್ಸಸೈಸ್ ಮಾಡ್ತಾರೆ. ನಂಗೆ ಬೇಜಾರಾಗ್ಬಿಟ್ಟಿದ್ದಾನೆ ಅವ್ರನ್ನ ನೋಡಿ. ಏನಪ್ಪ ನೀನು ಚೇಂಜ್ ಮಾಡ್ಕೊಂಡೆ? ಇಲ್ಲಲ್ಲಪ್ಪ, ನಮ್ಮ ದೊಡ್ಡಪ್ಪ ಇಲ್ಲ ಜೈಲಲ್ಲಿ ಕೊಟ್ಟಿರೋದವ್ರಿಗೆ ಒಂದು 25-30 ಇಯರ್ಸ್ ಬ್ಯಾಕು ಅದನ್ನೇ ಮಾಡ್ತಾರೆ ಇನ್ನೂವರೆಗೂ. ಸೀರಿಯಸ್ಲಿ? ಏನು ಎಕ್ಸಸೈಸ್ ಮಾಡ್ತಾರೆ? ಬೇರ್ ವಾಕು, ಆಮೇಲೆ ಸ್ವಲ್ಪ ವಾಕಿಂಗು, ಸ್ವಲ್ಪ ಸೈಕ್ಲಿಂಗು, ಅಷ್ಟೇ. ಅದನ್ನೇ ನಾನಂತೂ ನೋಡಿ ಬೇಜಾರಾಗ್ಬಿಟ್ಟಿದೆ. ಆಮೇಲೆ ಅವ್ರು ಸಂಡೇ ಸ್ಯಾಟರ್ಡೆ ಬ್ರೇಕೇ ಕೊಡಲ್ಲ. ರಿಕವರಿ ಡೇಸ್ ಇಲ್ಲ. ಬೆಳಿಗ್ಗೆ 6ಗೆ ಎದ್ದೇಳ್ತಾರೆ, ಮೆಡಿಟೇಷನ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ಕೋತಾರೆ. ನಾನೇ ಮಲಗ್ಬಿಡ್ತೀನಿ ಒಂದೊಂದು ಸತಿ ಸಂಡೇಸ್ ಎಲ್ಲ. ಬಂದು ಬಾಕ್ಲು ತಟ್ಟು, ಏನೋ ಮಲಗ್ತಾ ಇದೆಯಾ, ಏನೋ ದಪ್ಪ ಆಗ್ಬಿಟ್ಟಿದ್ಯಾ ಅಂತ. ನಾನು ಬಿಡು. ಅವ್ರು 4 kg ಜಾಸ್ತಿ ಆಗಿದ್ದೋಸ್ಕರ 2 ಇಯರ್ಸಿಂದ ಬರೀ ತರಕಾರಿ ತಿಂತಿದ್ದಾರೆ ರಾತ್ರಿ ಹೊತ್ತು, ಯಾರು? ನಮ್ಮಪ್ಪ. ಆಮೇಲೆ 8 o'clock ಶಾರ್ಪ್ ಊಟ ಮಾಡ್ಕೊಂಡ್ಬಿಡೋದು. ಥರ ಸಿಸ್ಟಮ್ ನಮ್ಮ ಮನೇಲಿ. ನಾನು ಮಿಲ್ಟ್ರಿಲಿ ಇರೋಕ್ಕೂ ಇವ್ರು ಮಾಡೋದಕ್ಕೂ ನನಗಂತೂ ಒಂದೊಂದ್ಸತಿ ಬೇಜಾರಾಗ್ಬಿಡ್ತೀವಿ. ಏನಪ್ಪ ಈ ಮನೇಲಿ, ನಮ್ಮ ಮನೇಲಿ ಕೇಕ್ ತರಂಗಿಲ್ಲ, ಆಮೇಲೆ ಆಚೆ ಊಟ ತರಂಗಿಲ್ಲ, 10 ಗಂಟೆ ಮೇಲೆ ಆಚೆ ಹೋಗಂಗಿಲ್ಲ. ಇವತ್ತಿಗೂ ನೀವು ಮದುವೆ ಆಗಿದ್ದೇನೋ 10:30 ಬಿಟ್ಟಿದ್ದಾರೆ ಪರ್ಮಿಷನ್ನು. 10:00 ಫೋನ್ ಮಾಡ್ತಾರೆ, ಏನೂ ಬಂದಿಲ್ಲ ಮನೆಗೆ, ಎಲ್ಲಿ ಹೋಗ್ತಿದ್ಯಾ? ಇಲ್ಲ ಸ್ವಲ್ಪ ಆಚೆ ಇದ್ದೀನಿ, ಬಂದ್ಬಿಡು. ಅದೆಲ್ಲ ಬೇಡ, ಆಮೇಲೆ ಬೆಳಿಗ್ಗೆ ಏನು ಬೇಕಂತ ಮಾಡ್ಕೊ ನೀನು ಅಂತ. ಮದುವೆ ಸ್ಟಾರ್ಟ್ ಆಗೋದೇ 9 ಗಂಟೆಗೆ. ಇವಾಗ ನೀನು 8 ಗಂಟೆಗೆ ಹೋಗ್ಬಿಟ್ಟು 10 ಗಂಟೆಗೆ ಬಂದ್ಬಿಡಪ್ಪ ಅಂತಾರೆ. ಪಾಲ್ ಮದುವೆ ಸ್ಟಾರ್ಟ್ ಆಗೋದೆ, ಮದುವೆಗೆ ಹೋಗ್ಬೇಡ, ಬಿಟ್ಬಿಡು ನೀನು. ಅವ್ರಿಗೆ ಭಯ, ನೈಟ್ ಲೈಫ್ ಅಂದರೆ ಅವ್ರಿಗೆ ಭಯ. ಯಾಕೆ? ಜನ ಸ್ವಲ್ಪ ವಾತಾವರಣ ಸರಿ ಇಲ್ಲ ನೈಟಲ್ಲಿ. ನಿನ್ನೇನೋ ತಪ್ಪಾಗ್ಬೋದು, ಬೇರೆ ಕಡೆಯಿಂದ ತಪ್ಪಾಗ್ಬೋದು. ನೈಟ್ ಬೇಡ, ನನಗೆ ಇಷ್ಟ ಇಲ್ಲ. 10 ಗಂಟೆಗೆ ಎಷ್ಟೋ ಸತಿ ಲಾಕ್ ಮಾಡಿಬಿಟ್ಟು ನನ್ನ ಕಸಿನ್ಸ್ ಮನೆ ಮಲಗಿದ್ದೀನಿ ನಾನು. ಲಾಕ್ ಮಾಡ್ಕೊಂಡು ಕೀತ್ಕೊಂಡೋಗ್ಬಿಡ್ತಾರೆ ಅವರು. ಬಿಡೋದೇ ಇಲ್ಲ ಮನೇಲಿ.
ಅದು ಭಯ ಬಂದ್ಬಿಟ್ಟಿದೆ. 10 ಗಂಟೆ ಆದರೆ ಕೈಯೆಲ್ಲ ಗಿರ್ರನತ್ತೆ, ಅಯ್ಯೋ ಬಂದ್ಬಿಡುತ್ತಲ್ಲ ಫೋನು, ಇನ್ನೊಂದು 10 ನಿಮಿಷ ಪಿಕ್ಚರ್ ನೋಡ್ತಾ ಇದ್ದೀನಿ ಬಂದ್ಬಿಡ್ತೀನಿ ಅಂತ. ಆಯ್ತಾಯ್ತು ನೋಡ್ಕೊಂಡು ಆರಾಮಾಗಿ ಬಾ, ಎಲ್ಲ ಬೇರೆ ಕಡೆ ಮಲ್ಕೊಂಬಿಡು ನೀನು ಅಂತ. ಸೊ ಈ ಥರ ಅವ್ರದ್ದು 10 ಗಂಟೆ 10:30 ಇವಾಗ ಮಾಡಿದ್ದಾರೆ. ನಾನು 11 ಅಂತ ಬೇಡ್ಕೋತಾ ಇದ್ದೀನಿ ಒಂದು ತಿಂಗಳಿಂದ. ಅಂದರೆ ಇದು ನೀವು ಹೇಳ್ತಾ ಇರೋದು ಏರಿಯಾ ಮರ್ತೇಪ್ಪ ನಾನು ಲಾಸ್ಟು ನಮ್ಮ ಜಸ್ಟ್ ಕ್ಯೂರಿಯಸ್ದು ಅಗ್ನಿಶೀಧರ್ ಸರ್ದು ಎಪಿಸೋಡೆಲ್ಲ ಆದಾಗ ಅಲ್ಲಿ ಆ ಮನೆಗೆ ಬಂದಿದ್ವಲ್ಲ, ಆ ಮನೆಯಲ್ಲಿ ಹೇಳ್ತಾ ಇರೋದು. ಹೌದು, ಆ ಮನೆಯಲ್ಲಿ ಮತ್ತು ಇನ್ನೊಂದು ಇವಾಗ ಮನೆ ಕಟ್ಟಿದ್ದಾರೆ ನಮ್ಮ ಡ್ಯಾಡಿ ಕಡೆ, ಆ ಪಕ್ಕದಲ್ಲಿ ಫ್ಯಾಮಿಲಿ ಇದ್ದಾರೆ ನಮ್ಮದು. ಸೊ ಅಲ್ಲೂ ಅಷ್ಟೇ, ಎಲ್ಲೋದ್ರೂ ಅಷ್ಟೇ, ಅಲ್ಲೂ ಬರ್ತಾರೆ ಇಲ್ಲೂ ಬರ್ತೀವಿ, ಎಲ್ಲೋದ್ರೂ ಅಷ್ಟೇ 10:30 ಮೇಲೆ ಗೇಟ್ ಓಪನ್ ಮಾಡಲ್ಲ. ಅದು ಏನೇ ಆಗಿರಲಿ, ತುಂಬ ಸ್ಟ್ರಿಕ್ಟ್ ರೂಲ್ಸ್ ಅವ್ರದ್ದು, ತುಂಬ ಎಥಿಕ್ಸ್ ಮೇಲೆ ವರ್ಕ್ ಮಾಡ್ತಾರೆ. ಅಲ್ಲಿ ಮಾಡೋದು ಕೆಲಸನೇ ಮಾಡ್ಕೊಂಡಿದ್ದಾರೆ ಅವರು. ಸೊ ಅದೇ ನಂಗೆ ಒಂದು ತುಂಬ ಮೋಟಿವೇಶನ್ನು. ಅಂದರೆ ನಿಮ್ಮ ಸುತ್ತ ಇರೋ ವಾತಾವರಣ, ಎಲ್ಲ ಥರ ವಾತಾವರಣಗಳನ್ನು ನೋಡಿ ಇವಾಗ ನಿಮಗೆ ಏನು ಬೇಕಂತ ಆಯ್ಕೆ ಮಾಡಿಕೊಂಡು ಇಡ್ತಾ ಇರೋ ಒಂದು ಹೆಜ್ಜೆ ಇದು. ನನಗೆ ಆವಾಗಲೇ ನನಗೆ ಆಸೆ ಇತ್ತು, ಬೇರೆ ಕಂಟ್ರಿಗೆ ಹೋಗಿ ಟ್ರೈನಿಂಗ್ ಮಾಡಬೇಕು ನಾನು ಸ್ಪೋರ್ಟ್ಸ್ ಮಾಡೋಕ್ಕೆ, ಬೇರೆ ಕಂಟ್ರಿ ಚೆನ್ನಾಗಿದೆ ಅಂತ ಎಲ್ಲ ಹೇಳೋರು. ಇವರಿಬ್ಬರು ಒಪ್ಪಿಲ್ಲ. ಆವಾಗ ನಮ್ಮ ಆ ದಿನಗಳು ಮೂವಿಯಲ್ಲಿ ಚೇತನ್ ಅಂತ ಪಾತ್ರ ಮಾಡಿದ್ದಾರೆ ನೋಡಿ, ಅವ್ರ ರಿಯಲ್ ಮಕ್ಕಳು ವರ್ಧಾ ಅಂತ ಅವರಿಬ್ಬರು ಮಕ್ಕಳು ಫುಟ್ಬಾಲ್ ಆಡೋಕೆ ಇಂಗ್ಲೆಂಡ್ ಹೋಗ್ತಾರೆ. ಸೊ ನಂಗೆ ಹೇಳಿದೆ, ನನಗೂ ಕಳಿಸ್ಬಿಡಿ. ಇಲ್ಲಲ್ಲಪ್ಪ, ನೀನು ಅಲ್ಲಿ ಹೋಗ್ಬಿಟ್ಟು ಅನ್ನೋದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೀನು ಏನು ಮಾಡ್ತೀಯ ಇಲ್ಲೇ ಮಾಡು, ನಾವಲ್ಲಿ ಕಳಿಸಲ್ಲ ಅಂತ. ಹಂಗೆ ಅದೇ ಹಠದಲ್ಲಿ ಇದ್ಬಿಟ್ರು. ಸೊ ನಿಮ್ಗಳ ಕಿತ್ತಾಟ ಹೆಂಗಿರ್ತಿತ್ತು ಅಂದರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಅವರ ಆಲೋಚನೆ ದೃಷ್ಟಿಕೋನ ವರ್ಸಸ್ ಇವಾಗ ನಿಮ್ಗೇನೋ ಆಸೆ ಇರುತ್ತೆ, ಅದಕ್ಕೆ ತಕ್ಕಂತೆ ಪರ್ಮಿಷನ್ ಸಿಕ್ಕಿರಲ್ಲ ಅಂತ, ಅದೇ ಫೈನಲ್ ಅಂತ ಸುಮ್ಮನೆ ಇರ್ತಿದ್ದ ಅಥವಾ ಕೆಲವು ಸತಿ ನಾನು ಕೇಳ್ತಾ ಇದ್ದೆ ತುಂಬ ಇದ್ಬೇಕು, ಅದು ಬೇಕು, ಅಲ್ಲೋಬೇಕು ಇಲ್ಲೋಬೇಕಂತ. ಸೊ ಅವ್ರು ಹೇಳ್ತಾ ಇದ್ದ ಇನ್ಸಿಡೆಂಟ್ಸು, ಆಮೇಲೆ ಅವರು ತುಂಬ ಲೋಕಲಾಗಿ ನೋಡಿದ್ದಾರೆ, ಅವ್ರು ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ಅವ್ರಿಗೆ ಗೊತ್ತು ಹಿಂಗೆ ಆಗತ್ತೆ, ಇದೇ ಥರ ಥಿಂಕ್ ಮಾಡ್ತಾರೆ, ಇದೇ ಥರ ಅವ್ರು ಹಿಂಗೆ ಮಾಡ್ತಾರೆ ಅಂದಾಗ ಸೊ ನಮ್ಗೆ ಗೊತ್ತಾಗತ್ತೆ, ಓ ಕರೆಕ್ಟ್ ಇವ್ರು ಹೇಳ್ತಾ ಇರೋದು, ಇವ್ನು ನಿನ್ನ ಫ್ರೆಂಡ್ ಹಿಂಗೆ ನಿಂಗೆ ಹತ್ತಿಸ್ತಾ ಇದ್ದಾನೆ, ನಿನ್ನ ಕೈಯಲ್ಲಿ ಇದೇ ಕೆಲಸ ಮಾಡಿಸ್ತಾ ಇದ್ದಾನೆ, ಯಾರೋ ಮಾಡೋ ತಪ್ಪಿಗೆ ನಿನಗೆ ಸಿಕ್ಕಾಕ್ಸ್ತಾರೆ, ಯಾಕಂದರೆ ನಿಂಗೆ ಬಿಡಿಸ್ತೀವಿ ನಾವು, ನಿಂಗೆ ಬಿಡಿಸ್ರೆ ಅವರೆಲ್ಲ ಆಚೆ ಬರ್ತಾರೆ. ಸೊ ಬೇಡ ಅಂಥ ಫ್ರೆಂಡ್ಶಿಪ್ ಬೇಡ, ನೀನು ಒಳ್ಳೆ ಜನ ಜೊತೆ ಫ್ರೆಂಡ್ಶಿಪ್ ಮಾಡು. ಇವಾಗ ನೀನು ಹೋಗ್ಬೇಕು ಫ್ರೆಂಡ್ಶಿಪ್ ಮಾಡೋದಕ್ಕೆ, ನಿನ್ನ ಹತ್ರ ಯಾರು ಫ್ರೆಂಡ್ಶಿಪ್ ಮಾಡೋಕ್ಕೆ ಬರ್ತಾರೋ ಅವ್ರ ಜೊತೆ ಫ್ರೆಂಡೇ ಆಗಬೇಡ ನೀನು. ಸುಮ್ಮನೆ ನಿನ್ನ ಜೊತೆ ಫ್ರೆಂಡ್ ಆಗಕ್ಕೆ ಬರಲ್ಲ, ನಮ್ಮ ಬ್ಯಾಕ್ಗ್ರೌಂಡ್ ನೋಡ್ಕೊಂಡೇ ಬರ್ತಾರೆ. ಅವ್ರು ಯಾವುದೋ ಕ್ರೈಮ್ ಮಾಡಿಬಿಟ್ಟು ನಿನ್ನ ಸಿಕ್ಕಾಸ್ರೆ, ಎಕ್ಸಾಂಪಲ್ ಸಂಜಯ್ ದತ್ತು, ಏನೂ ಕ್ರೈಮ್ ಮಾಡಿಲ್ಲ ಅವನು, ಆದರೂ ಅವ್ನ ಲೈಫೇ ಸ್ಟ್ರಗ್ಲಿಂಗ್ ಆಗಿಬಿಡ್ತು. ಹಂಗಾಗ್ಬಿಡುತ್ತೆ. ಅವರಪ್ಪ ಎಂಥ ದೊಡ್ಡ ಮನುಷ್ಯ, ಅವ್ರ ಮನೇಲಿ ಗನ್ ತಂದು ಇಟ್ಬಿಟ್ರು. ಮನೇಲಿ ಹೇಳೋರು, ಯಾರೇ ಬ್ಯಾಗ್ ಕೊಟ್ಟರು, ಏನೇ ಸಾಮಾನು ಕೊಟ್ಟರು ಇಟ್ಕೊಬೇಡ, ತಂದು ಇಟ್ಬಿಟ್ರು, ಏನೋ ಹೆಚ್ಚು ಕಮ್ಮಿ ಆಗ್ಬಿಡ್ತು, ಏನು ಮಾಡ್ತೀಯ ಅವಾಗ? ನೀನು ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಎಷ್ಟು ವರ್ಷ ಬೇಕು? ನಿನ್ನ ಲೈಫೇ ಹೋಗ್ಬಿಡುತ್ತೆ. ಒನ್ ಸ್ಮಾಲ್ ಮಿಸ್ಟೇಕ್ ವಿಲ್ ಗಿವ್ ಯು ಲಾಟ್ ಆಫ್ ಪೇನ್ ಅಂದಿದ್ರು ನಮ್ಮ ದೊಡ್ಡಪ್ಪ. ಸೊ ಅದಕ್ಕೆ ನಾನು ಭಾಳ ಬೇಲಿಗಳನ್ನು ಹಾಕಿ ನಿಮ್ಮ ಒಳ್ಳೇದಕ್ಕೆ ಆ್ಯಂಡ್ ಕೆಲವು ಸತಿ ಬ್ಯಾಕ್ಗ್ರೌಂಡು. ನಮ್ಮ ಫ್ರೆಂಡ್ಸ್ಗೂ ಅವ್ರು ಹೇಳ್ತಾರೆ, ಅವ್ರು ತಪ್ಪಲ್ಲ, ದೇ ಆರ್ ಇನ್ ದಟ್ ಚಾನಲ್, ಅವ್ರಿಗೆ ಯಾರೋ ಸಪೋರ್ಟ್ ಬೇಕು. ನಾವು ರೌಡಿಸಮ್ ಮಾಡ್ತಿದ್ವಿ, ನಮಗೊಬ್ಬ ಯಾರೋ ದುಡ್ಡಿರೋ ಹುಡುಗ ಬೇಕು, ಹೂ ವಿಲ್ ಫೀಡ್ ಅಸ್, ನೋಡ್ಕೋಬೇಕು ನಮ್ಮ ಆ ಥರ. ನಿನಗೂ ನೋಡ್ತಾ ಇರ್ತಾರೆ ಯಾರಾದರೂ. ಸೊ ಆ ಟ್ರ್ಯಾಪಲ್ಲೇ ಬರಬೇಡ ನೀನು, ನಿನ್ನ ಕೆಲಸ ಏನು ಅಷ್ಟು ಮಾಡ್ಕೊಂಡು ಹೋಗ್ತಾರೋ ನೋಡು. ನಮ್ಮ ದೊಡ್ಡಪ್ಪ ಡ್ಯಾಡಿ ಕೂತ್ಕೊಂಡೇ ಹೇಳಿದ್ದು, ನೀನು 3 ಕೆಲಸ, ಮನುಷ್ಯಂಗೆ 3 ಐಟಮ್ ಬೇಕು, ಇರೋಕ್ಕೆ ಮನೆ, ಊಟ, ಬಟ್ಟೆ, ನೀವು 3 ದೇವ್ರು ಕೊಟ್ಬಿಟ್ಟಿದ್ದಾನೆ. ಅದರಿಂದ ಜಾಸ್ತಿ ಮಾಡಿದ್ವಿ ವಿಲ್ ಬಿಕಮ್ ಗ್ರೀಡಿ. ಕೀಪ್ ಯರ್ ಸೇಫ್ ಹಂಬಲ್, ಆರಾಮಾಗಿರು, ಇಷ್ಟೇ ಬೇಕಿರೋದು ಮನುಷ್ಯಂಗೆ. ನೀನು ಒಂದು ಟೈಮ್ ಊಟ ತಿನ್ಬಿಟ್ಟು ಒಳ್ಳೆ ಬಿರಿಯಾನಿ ಇಟ್ಟು ತಿನ್ನಲ್ಲ ನೀನು. 3 ಟೈಮ್ ಊಟ ನಿಂಗೆ ಸಿಗ್ತಾಯಿದೆ, ನಿಂಗೆ ಕರೆಂಟ್ ಬಿಲ್ ಕಟ್ಟಬೇಕು, ಅಕ್ಕನ ಮದುವೆ ಮಾಡಬೇಕು, ಮನೆ ಕಟ್ಟಬೇಕಂತ ಟೆನ್ಷನ್ ಇಲ್ಲ, ನಾವೆಲ್ಲ ಮಾಡಿಬಿಟ್ಟಿದ್ದೀವಿ. ಆರಾಮ ಮನೇಲಿರೋ, ಎಂಜಾಯ್ ಮಾಡೋ ಲೈಫು. ನೀನು ಏನು ಮಾಡೋಕ್ಕಾಗಿಲ್ಲ, ಮಕ್ಕಳ ಹತ್ರ ಸ್ಪೋರ್ಟ್ಸ್ ತೊಗೊಂಡೋಗು ಅಂತ. ಅದಾಯಿತು, ಓಕೆ ಫೈನ್. ಸೊ ಇಷ್ಟೆಲ್ಲದರ ಮಧ್ಯ ಒಂದು ಪ್ರಶ್ನೆ ಹುಟ್ಟುತ್ತೆ, ದೇವರು ದಿಂಡ್ರು ನಂಬಿಕೆಗಳಂತ. ನೀವು ನಿಮ್ಮ ಲೈಫಲ್ಲಿ ಆ ಒಂದು ಚಾಪ್ಟರ್ಗೆ ಕೊಟ್ಟಿರೋ ಜಾಗ ಏನು? ನಿಮ್ಮ ನಂಬಿಕೆಗಳನ್ನು ದೃಢ ಮಾಡಿರುವ ಘಟನೆಗಳೇನು? ಅದು ಗಾಡ್ಸ್ ಪ್ಲ್ಯಾನ್ ಅಂತ ಇವಾಗ ಹೊಸದು ಬಂದುಬಿಟ್ಟಿದಲ್ಲ, ಆ ಥರ. ಅವಾಗೆಲ್ಲ ನಮಗೆ ಒಂದೇ ಗೊತ್ತಿದ್ದು, ದೇವರು ವರ್ಷಕ್ಕೊಂದು 4 ದೊಡ್ಡಪ್ಪನ ಮನೇಲಿ ಹಬ್ಬಗಳು, ಗಣೇಶ ಹಬ್ಬ, ಶಿವರಾತ್ರಿ ಹಬ್ಬ ಎಲ್ಲ. ಇಲ್ಲಿ ನಮ್ದು ಈ ಕಡೆ ತಿರುಗಿದ್ರೆ ರಂಜಾನು, ಬಕ್ರೀದು, 4 ಹಬ್ಬ ಆಚರಿಸ್ತಾ ಇದ್ದೆ ನಾನು. ಆರಾಮಾಗಿರ್ತದೆ. ಯಾವುದಕ್ಕೂ ನನಗೆ ಜಾತಿ ಇದು ದೇವ್ರದ್ದು ಪ್ಲ್ಯಾನು ಅದು ಯಾವುದಕ್ಕೂ ನಾನು ಬಿಲೀವ್ ಮಾಡ್ತಾಯಿರಲಿಲ್ಲ. ಒಂದೇ ಗೊತ್ತಿದ್ದು, ಏನಾಗಬೇಕು ಅದು ಹಾಗೇ ಆಗತ್ತೆ. ನಾನು ಅದನ್ನು ಆಪೋಸಿಟ್ ಡೈರೆಕ್ಷನ್ ನಾನು ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಜಾಸ್ತಿ ಪ್ಲ್ಯಾನ್ಸ್ ಮಾಡಲ್ಲ, ಹಿಂಗೆ ಆಗಬೇಕು, ಇದು ಹಿಂಗೆ ಆಗಬೇಕು, ನಾನು ಇವತ್ತು ಹಿಂಗೆ ಮಾಡ್ತೀನಿ. ಹಂಗೆ ಮಾಡಿದಾಗ ಆಗಿಲ್ಲ ಅಂದರೆ ನಾನೇ ಡಿಸಪಾಯಿಂಟ್ ಆಗೋದು. ಅದು ಆಗಲ್ಲ, ಇಟ್ಸ್ ರಿಟರ್ನ್. ಹೆಂಗೆ ಅಂದರೆ ನಮ್ಮ ದೊಡ್ಡಪ್ಪ, ನಮ್ಮ ಡ್ಯಾಡಿಯಲ್ಲಿ ತುಂಬ ಸ್ಪಿರಿಚುವಲ್ಸಲ್ಲಿ ಬಿಲೀವ್ ಮಾಡ್ತಾರೆ. ದೇರ್ ಇಂಟು ವೆರಿ ಮಚ್ ಇನ್ ಸ್ಪಿರಿಚುವಲ್ಸ್. ಸೊ ನನಗೆ ಒಂದೇ ಗೊತ್ತಿರೋದು ಅಂದರೆ ಏನಾಗಬೇಕು ಹಾಗೇ ಆಗುತ್ತೆ. ಇವತ್ತು ನಾನು ನಿಮ್ಗೆ ಮೀಟ್ ಮಾಡಬೇಕಿತ್ತು, ಮೀಟ್ ಮಾಡೇ ಮಾಡ್ತೀನಿ.
ಇಲ್ಲಿ ನಾನು ಕಾಫಿ ಕುಡಿಬೇಕು, ಕುಡಿದಿದ್ದೀನಿ. ಇಟ್ಸ್ ಆಲ್ ರಿಟರ್ನ್. ಸೀರಿಯಸ್ಲಿ ದಟ್ಸ್ ಯುವರ್ ದಟ್ಸ್ ಬಿಲೀಫ್. ಮೈ ಬಿಲೀವ್. ಅಂದರೆ ಇದು ಎಲ್ಲ ಥರದ್ರಲ್ಲೂ ನೀವು ಇದನ್ನ ಸಾಕ್ಷಿ ಇದಾಗಿ ಅನುಭವಿಸಿದ್ದೀರಾ? ತುಂಬ ಸತಿ. ಉದಾಹರಣೆಗೆ ಇವಾಗ ನಾನು ಎಷ್ಟೋ ಸತಿ ನಾನು ಅದನ್ನು ಪ್ರಯತ್ನ ಮಾಡೋಕ್ಕೆ ಹೋಗ್ತೀನಿ. ಇವೆಲ್ಲ ಹೋಟ್ಲಿಗೆ ಅಲ್ಲಿ ಊಟ ಮಾಡಬೇಕಾದ್ರೆ ಊಟನೇ ಇರಲ್ಲ ಒಂದು ಸತಿ. ಅಲ್ಲಿಗೆ ತಿನ್ಬೇಕಂತ ಆಸೆ ಇರುತ್ತೆ. ಯಾವಾಗ ತಿನ್ಬೇಕಂತ ಇತ್ತು ಆವಾಗಲೇ ತಿನ್ನಬೇಕು. ಅದು ಹೇಳ್ತಾ ನೋಡಿ, ದಾನೆ ದಾನೆ ಪಲಿ ಖಾನೆ ವಾಲೆ ಕಾ ನಾಮ್ ಅಂತ. ಅದು ನಂಗೆ ಸಖತ್ ಬಿಲೀವ್. ನನಗದು ಏನಾಗಬೇಕು, ಇಷ್ಟೇ ಮಾಡಬೇಕಿತ್ತು, ಇಷ್ಟೇ ನಮ್ಮ ಮಮ್ಮಿ ಇರಬೇಕಿತ್ತು, ಇಷ್ಟೇ ಹಿಂಗೆ ಆಗಬೇಕಿತ್ತು ಅಂತ ಇದ್ದಾಗ, ಒಂದು ಫ್ರೆಂಡ್ಶಿಪ್ ಆಗಿರಲಿ, ಒಂದು ಏನೇ ಆಗಿರಲಿ, ಅದಷ್ಟೇ ಎಲ್ಲ ಬರೆದ್ಬಿಟ್ಟಿದೆ. ಇಟ್ಸ್ ಆಲ್ ಕನೆಕ್ಟೆಡ್. ವಿ ಕೆನಾಟ್ ಗೋ ಅಗೇನ್ಸ್ಟ್ ದಟ್ ಅಂತ ನಾನು ಬಿಲೀವ್. ಅದು ಹಂಗಾಗಿ ಇದು ಐ ಥಿಂಕ್ ಎಲ್ಲೋ ಒಂದು ಕಡೆ ನಮ್ಮ ಭಾರ ನಿಲ್ಲಿಸ್ಬಿಡುತ್ತೆ. ಯಾಕೆ ನಾವು ಹೊತ್ಕೋಬೇಕು, ಏನೋ ಆಗತ್ತೆ ಬಿಡು ಅನ್ನೋ ಒಂದು ಧೈರ್ಯ ಮತ್ತೊಂದು ನಂಬಿಕೆ. ಮತ್ತು ಈ ನಂಬಿಕೆ ಜೊತೆಗೆ ನಿಮಗೆ ಏನೇನು ಬೇಕೋ ಅದನ್ನು ಮಾಡ್ಕೊಳ್ಳೋಕ್ಕೆ, ಹಾಸಿಲ್ ಮಾಡೋಕ್ಕೆ ತಾವು ಹಾಕೋ ಎಫರ್ಟಲ್ಲಿ ಇನ್ನೂ ಬದಲಾವಣೆ ಇಲ್ಲವಾ? ಎಕ್ಸಾಂಪಲ್, ನೀವು ಒಲಿಂಪಿಕ್ಸ್ ಹೋಗಬೇಕು ಅಂದರೆ ನಾನು ಆ ಚಾನಲಲ್ಲೇ ಇರಬೇಕು. ನಾನು ಹೋಗ್ತೀನಿ, ನಾನು ಗೆದ್ಕೊಂಡ್ಬಿಟ್ಟಿನಿ, ಮೆಡ್ಲ್ ಹಾಕೊಂಡು ಬಂದ್ಬಿಡ್ತೀನಿ. ಆ ಮೆಡ್ಲ್ ಯಾವಾಗ ಕತ್ತಲ್ಲಿ ಬೀಳಬೇಕು, ಬಿದ್ದೇ ಬೀಳುತ್ತೆ. ಅದು ಮೆಡ್ಲ್ ಇಲ್ಲ ನನ್ನ ಹಣೆ ಬರ್ದಲ್ಲ ಅಂದರೆ ಬರೋದೇ ಇಲ್ಲ ಅದು. ಸೊ ಬೇಸಿಕಲಿ ವಾಟ್ ಯು ಆರ್ ಸೇಯಿಂಗ್ ಇಸ್, ಆ ಚಾನಲಲ್ಲಿರೋ ನಂದು ಕರ್ತವ್ಯ, ನನ್ನ ಧರ್ಮ, ಮೆಡಲ್ ತೊಗೊಳ್ಳೇಬೇಕು, ಇವು ಅವೇ ಎಕ್ಸ್ಟ್ರಾ ಫಿಟ್ಟಿಂಗ್ ಬೇಡ, ಪ್ರಯತ್ನ ಪಡು, ಬಂದಂತೆ ತಗೋ. ಎಷ್ಟೋ ಮಕ್ಕಳು IPSಗೆ ಬರೀತಾ ಇರ್ತಾರೆ, ಆಗೋದೇ ಇಲ್ಲ. ಅವರು ಹಳ್ಳಿಲಿ ಎಲ್ಲ ಊರಲ್ಲಿರೋ ಹುಡುಗರು IPS ಆಫೀಸರ್ ಆಗಿಬಿಟ್ಟಿರ್ತಾರೆ. ಅದು ಏನಾಗಬೇಕು, ಅಲ್ಲಿಂದ ಋಣ ಇರುತ್ತೆ, ಅಲ್ಲಿಂದ ಊಟ ಇರುತ್ತೆ, ಗೌರ್ಮೆಂಟ್ ದುಡ್ಡು ತಿನ್ನಬೇಕು ಅಂತ ಇದೆ, ಅಷ್ಟು ತಿನ್ನಲೇಬೇಕು ನಾವು. ಫ್ರೆಂಡ್ಸ್ ಮೀಟ್ ಮಾಡಿ ಊಟ ತಿನ್ಬೇಕಂದ್ರೆ ತಿನ್ನಲೇಬೇಕದು. ಸೊ ನಾವು ಫೋರ್ಸ್ಫುಲ್ ಮಾಡೋಕ್ಕಲ್ಲ. ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಹೋಗ್ತೀವಿ ಅಂದರೆ ಒಬ್ಬ ಬಂದಿರಲ್ಲ, ಅವ್ನಿಗೆ ಅಲ್ಲಿಲ್ಲ ಊಟ. ಅಲ್ಲಿ ನಾವು ಫೋರ್ಸ್ ಮಾಡಿ ಕರೆದ್ರೂ ಇಲ್ಲ. ಹುಟ್ಟೋ ಮಗು ಒಂದು 6 ತಿಂಗಳಿಗೆ ಸತ್ತೋಗ್ಬಿಡುತ್ತೆ. ಮಿಸ್ಟೇಕೇ ಮಾಡಿಲ್ಲ ಮಗು, ಅದು ಇಲ್ಲ, ಈಸ್ ನಾಟ್, ಅವ್ನಿಗಿಲ್ಲ ಇಲ್ಲಿ ಊಟ. ಇಲ್ಲಿ ಅವ್ನಿಗೆ ಎಷ್ಟೋ ಜನ 100 ವರ್ಷವ್ರಿಗೆ ಇರ್ತಾರೆ, ತಂದೆ ತಾಯಿ ನೋಡ್ಕೊಂಡಿರಲ್ಲ, ಏನಿಲ್ಲ, ಅವ್ರು ಬದುಕ್ತಿರ್ತಾರೆ. ಎಲ್ಲವನ್ನು ನೋಡಿರೋ ಪ್ರಪಂಚ ಇದು. ಇವೆಲ್ಲ ನೋಡಿದಾಗ ಕೆಲವು ಮೇಲೆ ಥಿಯರೀಸ್ಗಳು ಹೋಗಲೇಬೇಕು. ಹೋಗೋ ಪೀರಿಯಡಲ್ಲಿ ಏನೇನಿದೆ ಅದನ್ನು ಮಾಡ್ಕೊಳ್ಬೇಕು. ಅದನ್ನ ಎಗ್ನೆಸ್ಟ್ ಹೋಗೋದು, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದಾಗ ಕೊಲ್ಯಾಪ್ಸ್ ಆಗಿಬಿಡ್ತೀವಿ. ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಏನೋ ಮಾಡೋಕ್ಕೆ ಹೋಗ್ತಾರೆ, ಏನೋ ಫೋರ್ಸ್ಫುಲ್ ಹೋಗ್ತಾರೆ. ಅನಿಸ್ತಾ ಇರತ್ತೆ, ಬೇಡ ಹಾಕೋಣ, ಫ್ರೀಯಾಗಿಡು. ನಾನು ಕೋಚ್ ಆಗಿದ್ದೀನಲ್ಲ, ನಂಗೆ ಗೊತ್ತು ಈ ಮಕ್ಕಳು ಹಿಂಗೆ ಹೋಗಬೇಕು, ಈ ಚಾನೆಲ್ ಹೋಗಬೇಕು ಅಂತ. ಕೇಳಲ್ಲ, ಪ್ರೆಷರು. ತುಂಬ ಇನ್ಸಿಡೆಂಟ್ಸ್ ನೋಡ್ಬಿಟ್ಟು ನನಗೆ ಭಯ ಆಗ್ಬಿಟ್ಟಿದ್ದು. ಏನಪ್ಪ, ಉದಾಹರಣೆಗೆ ಒಬ್ಬ ಹುಡುಗ ಇದ್ದ, ಸ್ಟೇಟಲ್ಲಿ ಮೆಡಲ್ ಮಾಡ್ದ. ಅವ್ರ ಫುಲ್ ಫ್ಯಾಮಿಲಿ ಬಂದಿದ್ದಾರೆ ಅವ್ನಿಗೆ ಎಂಕರೇಜ್ ಮಾಡೋದಕ್ಕೆ. ನಂಗೆ ಯಾಕೋ ಅನಿಸ್ತು, ಹಿಂಗೆ ತಲೆ ಮೇಲೆ ಮೆರವಣಿಗೆ ಮಾಡಿಸ್ತವ್ರೆ. ಅವ್ನು ನೋಡಿ ಸ್ಟೇಟಲ್ಲಿ ಮೆಡಲ್ ಮಾಡ್ದ. ನ್ಯಾಷನಲ್ಸಲ್ಲಿ ಅವ್ನಿಗೆ ಮೆಡಲ್ ಚಾನ್ಸ್ ಇರಲಿಲ್ಲ, ಯಾಕಂದರೆ ಸ್ವಲ್ಪ ಟಫ್ ಇತ್ತು ಕಾಂಪಿಟೇಷನ್ನು. ಸೊ ಅವ್ರ ಮನೇಲಿ ಎಲ್ಲ ಫಂಕ್ಷನ್ ಮಾಡಿ, ದೊಡ್ಡದಾಗಿ ಪ್ರೋಗ್ರಾಮ್ ಮಾಡಿ, ನಮಗೆಲ್ಲ ಕರೆಸಿ ಊಟ ಗೀಟ ಎಲ್ಲ ಮಾಡಿದ್ರು. ಓಕೆ ಫೈನ್, ಒಳ್ಳೇದು, ಪಾಪ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ ಅಂತ. ಆ ಹುಡುಗಂಗೆ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು. ನ್ಯಾಷನಲ್ಸಲ್ಲಿ ಸೋತೋಗ್ಬಿಟ್ಟ. ಯಾರೋ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಏನೋ ಅಂದವ್ರೆ, ಅವ್ನ ತಲೆಗೆ ತೊಗೊಂಡ್ಬಿಟ್ಟಿದ್ದಾನೆ. ಇಟ್ಸ್ ಬಿಕಮ್ ಟೋಟಲ್ ಬ್ಲ್ಯಾಂಕು. ಅವ್ನು ಕೌನ್ಸಿಲಿಂಗ್ ನಡೀತಾಯಿದೆ ಒಂದು 6 months. ಲಾಸ್ಟ್ ಇಯರ್ 2024 ಹಿಂಗಾಗ್ಮರ್ಗು ಕೌನ್ಸಿಲಿಂಗ್ ಮಾಡ್ತಾಯಿದ್ದಾನೆ. ಸ್ಪೋರ್ಟ್ಸು ಮಾಡ್ತಾಯಿಲ್ಲ, ಎಜುಕೇಷನು ಮಾಡ್ತಾಯಿಲ್ಲ. ಡಿಪ್ರೆಸ್ ಆಗಿಬಿಟ್ಟಿದ್ದಾನೆ ಅವನು. ಈಗ ಯಾರು ತಪ್ಪಂತ ಹೇಳೋಣ ಇದನ್ನು? ನಾನು ಹೇಳಿದೆ, ಅದೆಲ್ಲ ಮಾಡಿಬಿಡಿ, ಮಕ್ಕಳಿಗೆ ಬಂದ್ಬಿಡುತ್ತೆ. ಮಕ್ಕಳಿಗೆ ಸೋತ ತಕ್ಷಣ ಈಸ್ ನಾಟ್ ಏಬಲ್ ಟು ಫೇಸ್ ದಿಸ್ ಪೀಪಲ್. ಸೊ ಎನಿ ಟಿಪ್ಸ್ ಆನ್ ಹೌ ಟು ಕೀಪ್ ದ 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಮೆಂಟಾಲಿಟಿ ಆನ್? ಸಿಂಪಲ್ ಆಗಿಡ್ಬೇಕು. ಇವಾಗಿನ ಪೇರೆಂಟ್ಸ್ಗೆ ಗೊತ್ತಾ, ನನ್ನ ಮಗ ಎಷ್ಟು ಬೆಳಿಬೇಕು ಅಷ್ಟೇ ಬೆಳಿಬೇಕು. ಅವನೇನು 7 feet ಆಗ್ತಾನ, ಅದು ಮಾಡೋದು ತೋರ್ಸೋಕೆ ಹೇಳಿ. ಅವ್ನ ಮಗ ಅವ್ನು ಮಾಡ್ತಾಯಿದ್ದಾನೆ ನೋಡೋ, ನಿನ್ನ ಕೈಲಿ ಆಗ್ತಾಯಿಲ್ಲ. ಅವ್ನು ಮಾಡ್ತಾಯಿದ್ದಾನೆ ನೋಡು, ಇವ್ನು ಮಾಡ್ತಾಯಿಲ್ಲ. ಆವಾಗ ಅವ್ನ ಮಕ್ಳಿಗೆ ಏನಾಗ್ಬಿಡುತ್ತೆ, ನನ್ನ ಫೇಲಿಯರಾ? ಪಾಸಿಟಿವ್ ಅಂತ ಹೇಳ್ತಾಯಿಲ್ಲ ಪೇರೆಂಟ್ಸು, ನೆಗೆಟಿವಲ್ಲೇ ಸಾಯಿಸ್ತವ್ರೆ. ನೋಡೋ 90 ತೊಗೊಂಡಿದ್ದಾನೆ, ನೀನೇನು 30 ತೊಗೊಂಡಿದ್ಯಾ? 30 ತೊಗೊಂಡ್ರೆ ನಾಳೆ ಸಹ ಏನೋ ಆಗ್ತಾನೆ. ಅದನ್ನು ನೋಡ್ತಲ್ಲ, ವೇಟ್ ಮಾಡ್ತಲ್ಲ ಪೇರೆಂಟ್ಸು. ದರ್ ಪುಷಿಂಗ್ ದೇಮ್. ಆವಾಗ ಏನಾಗ್ತಾ ಅವ್ನ ಮೇಲೆ ದುಶ್ಮನಿ ಬರೋದು, ಏನೂ ಮಾಡೋಕ್ಕಾಗ್ತಲ್ಲ, ಕ್ರೈಮ್ ಮಾಡ್ಬಿಡೋದು. ನೋಡಿ ಎಷ್ಟು ಕ್ರೈಮ್ ಆಗ್ತದೆ, ಎಷ್ಟು ಮಕ್ಕಳು ಏನೇನೋ ಮಾಡ್ಬಿಡ್ತಿದ್ದಾರೆ. ದೇ ವಾಂಟ್ ಟು ಬಿ ಸಮಥಿಂಗ್ ಗ್ರೇಟ್ಫುಲ್ ಥರ ಆಗ್ಬಿಟ್ಟಿದೆ ಇವಾಗ. ಈ ಪೇರೆಂಟ್ಸ್ ತೊಗೊಂಡು ಮಕ್ಕಳಿಗೆ ಫುಲ್ ಹೈಪ್ ಕೊಟ್ಬಿಡೋದು. ನನ್ನ ಮಗ ಹಿಂಗೆ ಮಾಡ್ದೆ ಹಂಗೆ ಮಾಡ್ದೆ. ಎಲ್ಲರ ಮಕ್ಕಳು ಮಾಡ್ತಾರೆ ಜಿಮ್ನಾಸ್ಟಿಕ್. ಹಂಗೆ ಚೈನಲ್ಲಿ ಜಪಾನಲ್ಲಿ ನೋಡೋಕೆ ಹೋದ್ರೆ ಉಲ್ಟಾ ಸೀದಾ ಮಾಡ್ಬಿಡ್ತಾರೆ ಮಕ್ಕಳು. ಅದು 1% ನಾವು ಮಕ್ಕಳು ಮಾಡಲ್ಲ. ಸೊ ಬೇಡ, ಮಕ್ಳಿಗೆ ಹೆಂಗೆ ಬೆಳಿಬೇಕು, ನಾವೆಲ್ಲ ಹೆಂಗೆ ಬೆಳಿತಂಗೆ ಬೆಳೆಸ್ಬೇಕು. ರೋಡಿಗೆ ಬಿಡಲ್ಲ, ಮಕ್ಳ ಜೊತೆ ಸೇರಾಗಿ ಬಿಡ್ತಲ್ಲ, ಅಲ್ಲೇ ಮನೆಯಲ್ಲೇ ಸೈಕಲ್ ಓಡಿಸೋದು, ಬಡವ್ರ ಮಕ್ಳ ಜೊತೆ ಸೇರಿಸಲ್ಲ. ಏನು ಮೆಂಟಾಲಿಟಿ ಇವ್ರದ್ದೆಲ್ಲ ಅರ್ಥನಾಗ. ಮಕ್ಕಳು ಒಂದು ಟೀನೇಜ್ ಬಂದಾಗ ಅಪ್ಪ ಅಮ್ಮಂಗೆ ಸೇರಿಸಲ್ಲ ಮನೆಗೆ. ಹಂಗೆ ಇರಬಾರ್ದು. ಅವಳು ಸಾಯಂಕಾಲ 4 o'clock to 5 o'clock ಬಿಟ್ಬಿಡ್ತೀನಿ ರೋಡಿಗೆ.
ಆ ರೋಡ್ ಮಕ್ಳ ಜೊತೆ ಆಡಿ ಬಿದ್ದು ನನ್ನ ಮಗಳು ಬರ್ಬೇಕು ಮನೆಗೆ. ಎಲ್ಲ ಗೊತ್ತವಳು, ಕೆಟ್ಟ ಮಾತು ಮಾತಾಡ್ತಾಳೆ, ಬಾರೋ ಹೋಗು ಅಂತಾಳೆ. ಹಂಗಿರಬೇಕು ನಂಗೆ, ಆ ಫೇಸ್ ಇಷ್ಟ. ಅದು ಬಿಟ್ಟು ನಾನು ರೀಸೆಂಟಾಗಿ ಬರೀ ಫ್ಯಾಮ್ಲಿ ಜೊತೆ ಮಾತಾಡ್ಸೋದು, ಬಾಕ್ಸಲ್ಲಿ ಇಟ್ಟಂಗೆ ಆಗ್ಬಿಡುತ್ತೆ ಅವಳಿಗೆ. ನಾಳೆ ಸಹ ಹೇಳ್ತಾಳೆ, ಮಕ್ಳಿಗೆ ಏನು ಗೊತ್ತು, ನೀನು ಯಾಕಪ್ಪ ಬಿಟ್ಟಿಲ್ಲ ನನಗೆ ಅಂದರೆ. ಹೋಗೋರು ಸ್ಟ್ರೀಟ್ ಸ್ಮಾರ್ಟ್ ಇರ್ಬೇಕು ಮಕ್ಕಳು ಇವತ್ತು. ವಾವ್. ಸೊ ವಿತ್ ತರ್ತರಾವರಿ ಬ್ಯಾಕ್ಗ್ರೌಂಡ್ ಆ್ಯಂಡ್ ಅದರಿಂದ ಒಂಥರ ಉಳಿ ಪೆಟ್ಟಿಗಳು ಬಿದ್ದು ಬಿದ್ದು ಇವತ್ತೇನು ರೋಷನ್ ಅನ್ನೋ ಒಂದು ಶಿಲೆ ನಾವು ನೋಡ್ತಾ ಇದ್ದೀವಿ. ಈ ಮಧ್ಯ ಒಂದಷ್ಟು ಗ್ಲ್ಯಾಮರ್ ಗ್ಲಿಟ್ಸ್ ನೋಡಿದ್ದೀವಿ. ಅಂದರೆ ಆ ದಿನಗಳಲ್ಲೂ ಐ ಥಿಂಕ್ ಯು ಆ್ಯಕ್ಟೆಡ್. ಇಲ್ಲ, ಅದು ನಡೀಲಿಲ್ಲ. ಯು ಡಿಡ್ಂಟ್? ಹಾಂ. ಮತ್ತು ತಮಸ್ಸಲ್ಲಿ ಒಂದು ಸೀನ್ ಇತ್ತು. ತಮಸ್ಸು ಆ ಶಿವರಾಜ್ ಕುಮಾರ್ ಒಂದು ಪಂಚೋಡಿ ಆ ಟೈಮಲ್ಲಿ ಇಲ್ಲೆಲ್ಲ ಬರಬೇಡಪ್ಪ ಕಾಲೇಜ್ಗೆ ಹೋಗು ಅಂತ. ನಾನು ನರ್ವಸ್ ಆಗ್ಬಿಟ್ಟಿದ್ದೆ ಆ ಟೈಮಲ್ಲಿ. ಸಡನ್ನಾಗಿ ಇದ್ದಿದ್ದಂಗೆ ಮಾಡು ಅಂತ ಹೇಳ್ಬಿಟ್ಟು ಮಾಡಿಸಿದ್ದನ್ನು. ಸೊ ಅದು ಫಸ್ಟು, ಅದು ಒಂದು 10 ಸೆಕೆಂಡ್ ಸೀನ್ ಅದು. ಅದಾದಮೇಲೆ ಹೆಡ್ ಬುಷ್ಗೆ ಕಾಣಿಸ್ಕೊಂಡಿದ್ದು ನಾನು. ನಾವು ಶೂಟ್ ಶುರು ಆಗಿ ಮುಂಚೆ ಮಾತಾಡ್ತಾ ಇದ್ವಿ. ಅಂದರೆ ನಿಮ್ಮ ಸಿನಿಮಾ ಬ್ಯಾಕ್ಗ್ರೌಂಡ್ 2006ಇಂದ ಇದ್ರೂ ಸಾವಾಸನೆ ಅಲ್ಲ ಅಂತ ದೂರ ಉಳಿದಿದ್ರಿ ಅಂತ. ಈ ಕೆಲವು ಲೆಕ್ಕಾಚಾರಗಳೆಲ್ಲ ಹೇಗೆ ನಡೆಯುತ್ತೆ ರೋಷನ್? ಮನೆಯಲ್ಲಿ ದೊಡ್ಡಪ್ಪ ಸ್ಟೋರಿ ಬರೀತಾರೆ, ಸ್ಟೋರೀಸ್ ಎಲ್ಲ ಅವ್ರದ್ದೇ. ಅಕ್ಕನೂ ಮೂವೀಸಲ್ಲಿ ಇದ್ಲು, ಸುಮನ ಕಿತ್ತೂರು. ಆಮೇಲೆ ಇನ್ನೊಬ್ಳು ಅಕ್ಕ ರಮ್ಯಾ, ಅವಳು ರ್ಯಾಪ್ ಸಾಂಗ್ಸು, ಅವಳು ಸಾಂಗ್ಸ್ ಎಲ್ಲ ಬಂತು. ಫುಲ್ ಮನೆಯೇ ಫ್ಯಾಮ್ಲಿ. ಅವ್ರಿಗೆ ಇಂಟ್ರೆಸ್ಟೆಡ್ ಇತ್ತು. ನನಗೆ ಫಸ್ಟು ಕ್ಯಾಮ್ರಾಯಿಂದ ತುಂಬ ಭಯ. ನಾನು ಎಲ್ಲೂ ಕ್ಯಾಮ್ರಾ ಫೇಸ್ ಮಾಡ್ತಿರಲಿಲ್ಲ. ಫಸ್ಟು ನಾನು ಟ್ರೈನಿಂಗ್ ಮಾಡ್ತಿದ್ದೆ ಶುಭಾ ಪುಂಜ ಅವ್ರಿಗೆ. ಅವರು ಒಂದು ಸತಿ ಫಿಟ್ನೆಸ್ ಇದು ಮಾಡಿದಾಗ, ನೀನು ಟಿ ವಿಲಿ ಬರಬೇಕು ಕಣೋ, ಮಾತಾಡಬೇಕು, ಕೇಳ್ತಾ ಇದ್ದಾರೆ ಅಂತ. ನಾನು ಮನೇಲಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟಿದ್ದೆ ನಾನು. ಅವ್ರು ಬಿಡಲಿಲ್ಲ, ಇಲ್ಲ ಕಣೋ ನೀನು ಮಾತಾಡಲೇಬೇಕು ಅಂತ. ನಿಜ ಹೇಳ್ತಿದ್ದೀನಿ, ಮಾತಾಡೋಗಿಲ್ಲ, ಸ್ವೆಟ್ ಬಂದುಬಿಟ್ಟಿತ್ತು ನನಗೆ. ಅಯ್ಯೋ, ಫುಲ್ ಗಾಬರಿ ಆಗ್ಬಿಟ್ಟಿದ್ದೆ. ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು, ಅವರಿಂದನೇ ನನಗೆ ಭಯ ಹೋಗಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಎಲ್ಲರಿಗೂ ಟ್ರೈನಿಂಗ್, ಸೆಲೆಬ್ರಿಟೀಸ್ ಎಲ್ಲ ಟ್ರೈನ್ ಮಾಡ್ತಿದ್ದೆ. ಸೊ ಮಾಡಿದಾಗೆಲ್ಲ ಇಂಟರ್ವ್ಯೂ ಮಾಡೋದು, ಇದೆಲ್ಲ ಮಾಡೋದು. ಅದೇ ಧನಂಜಯ, ವಸಿಷ್ಠ ಅವರು, ಅಮೃತ ಅವರು, ಆಮೇಲೆ ಸಪ್ತಮಿ ಅವರೆಲ್ಲ ನಮ್ಮ ಜಿಮ್ ಬರೋರು. ಸೊ ಅಲ್ಲಿಂದ ನನಗೆ ಸ್ಟಾರ್ಟ್ ಆಯಿತು. ಎಲ್ಲಿತ್ತು ಜಿಮ್ ಇದು? ಅದೇ ನಮ್ಮ ಕುಮಾರಸ್ವಾಮಿ ಲೇಟಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಮೇಲೆ ಒಂದು ಪ್ರೈವೇಟ್ ಜಿಮ್ ಮಾಡಿದ್ದೀನಿ. ಸೊ ಅಲ್ಲಿ ಮಾಡಿಸ್ತಾ ಇವ್ರಿಗೆ. ಇಲ್ಲಾಂದರೆ ಸ್ಟೇಡಿಯಂ ಬರೋರು, ಜಯನಗರ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂ ಇದ್ದಲ್ಲ, ಅಲ್ಲಿ ಬರೋರು. ಸೊ ನಮ್ಮದು ವರ್ಕೌಟೇ ತುಂಬ ಡಿಫ್ರೆಂಟು, ಬೇರೆ ಜಿಮ್ಗಳ ಥರ ವರ್ಕೌಟ್ ಇಲ್ಲ. ರನ್ನಿಂಗ್ಸು, ಆಮೇಲೆ ಅಥ್ಲೀಟ್ಸ್ ಏನು ಮಾಡ್ತಾರೆ ಆ ಥರ ವರ್ಕೌಟ್ ಹೇಳ್ಕೊಡ್ತಿದ್ದೆ ನಾನು. ಕ್ಯಾನ್ ಯು ನೇಮ್ 5? ನಾವು ಯಾರು ಟ್ರೈ ಮಾಡ್ಬೇಕಂತಿರೋರು ಇವಾಗ ಅಂದರೆ ಗ್ರೌಂಡ್ ಬಂದಾಗ ಜಾಗಿಂಗ್ ಮಾಡಿಸಿ, ರನ್ನಿಂಗ್ ಮಾಡಿಸೋದು. ಆಮೇಲೆ ಡ್ರಿಲ್ಸ್ ಬರುತ್ತೆ ನಮ್ಮದು, ಅಥ್ಲೆಟಿಕ್ ABC ಡ್ರಿಲ್ಸ್ ಅಂತ ಇರುತ್ತೆ. ಡ್ರಿಲ್ಸ್ ಆಗಲಿ, ABC ಅಂದರೆ ಹೈನೀಸು, ಡಬಲ್ ಲೆಗ್ ಜಂಪು, ಲಂಜಸ್ಸು, ಅದೆಲ್ಲ ಟ್ರ್ಯಾಕ್ ಮೇಲೆ ಮಾಡಿಸ್ತಿದ್ವಿ ನಾವು. ಆಮೇಲೆ ರೋಪ್ ಕ್ಲೈಂಬಿಂಗು, ರೋಪ್ ಪುಲ್ಲಿಂಗು, ಟೈರಲ್ಲಿ ವರ್ಕೌಟ್ ಮಾಡಿಸೋದು, ಹ್ಯಾಮರ್ ಹಿಟ್ಟಿಂಗು. ಈ ದೊಡ್ಡ ದೊಡ್ಡ ಟೈರ್ಗಳನ್ನು ಟಾಪಲ್ ಮಾಡೋದು, ಮತ್ತು ಹ್ಯಾಮರ್. ಹೌದು. ಸೊ ಈ ಥರ ನಂದು ನ್ಯಾಚುರಲ್ ಟ್ರೈನಿಂಗ್ ಜಾಸ್ತಿ. ನಮ್ಮ ಜಿಮ್ಮಲ್ಲೂ ಅಷ್ಟೇ. ನಾನು ಜಿಮ್ ಓಪನ್ ಮಾಡಿದ ಕಾರಣ ನಮ್ಮ ಪ್ಯಾರಾ ಅಥ್ಲೀಟ್ಸ್ಗೆ ಮತ್ತು ನಮ್ಮ ಅಥ್ಲೀಟ್ಸ್ಗೆಲ್ಲ ಯೂಸ್ ಆಗಲಿ ಅಂತ ಒಂದು ಮಾಡಿರೋದು. ಆ ಜಿಮ್ಮಲ್ಲೂ ನಾನು ಸ್ಯಾಂಡ್ ಪಿಟ್ ಹಾಕ್ಸಿದ್ದೀನಿ. ಸೊ ಸ್ಯಾಂಡ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟು. ಸ್ಯಾಂಡ್ ಟ್ರೈನಿಂಗ್ ಅಂದ್ರೆ ಏನು? ಅದೇ ಬೀಚಲ್ಲಿ ಏನು ಟ್ರೈನಿಂಗ್ ಮಾಡ್ತಾರೆ ಅದನ್ನು ನಾನು ಜಿಮ್ಮಲ್ಲೇ ದೊಡ್ಡದಾಗಿ ಒಂದು ಸ್ಯಾಂಡ್ ಪಿಟ್ ಮಾಡಿಸಿದ್ದೀನಿ. ರನ್ನಿಂಗ್ ಮಾಡೋದು, ಏನೇ ಆ್ಯಕ್ಟಿವಿಟಿ ನಾವು ಗ್ರೌಂಡಲ್ಲಿ ಮಾಡೋದನ್ನ ಸ್ಯಾಂಡಲ್ಲಿ ಮಾಡಿದ್ರೆ ಪರ್ಫಾರ್ಮೆನ್ಸ್ ಪೀಕ್ ಆಗುತ್ತೆ. ಯಾಕಂದರೆ ಅದ್ರಲ್ಲಿ ಬೇಕಾ ನಮಗೆ ಈಸಿ ಗ್ರಿಪ್ ಸಿಗಲ್ಲ ಅದರಲ್ಲಿ. ಸೊ ನಮ್ಮ ಟ್ರ್ಯಾಕಲ್ಲಿ ಮಾಡಿದಾಗ ಗ್ರಿಪ್ ಸಿಗುತ್ತೆ. ಆಮೇಲೆ ಇಂಡೂರೆನ್ಸ್ ಬಿಲ್ಡ್ ಆಗುತ್ತೆ ಇದರಲ್ಲಿ. ಸೊ ಸ್ಪೋರ್ಟ್ಸ್ ಆಗಲಿ, ಕ್ರಿಕೆಟ್ ಆಗಲಿ, 3 ಐಟಮ್ಸ್ ತುಂಬ ಇಂಪಾರ್ಟೆಂಟು: ಸ್ಟ್ರೆಂತು, ಸ್ಪೀಡು, ಎಂಡ್ಯೂರೆನ್ಸು. ಈ 3ನ 100% ಚಾರ್ಜ್ ಮಾಡಿಕೊಂಡ್ರೆ ದೇಲ್ ಬಿ ದ ಬೆಸ್ಟ್. ಸೊ ಸ್ಟ್ರೆಂಗ್ತು ಟು ಸಮ್ ಎಕ್ಸ್ಟೆಂಟ್ ಗೊತ್ತು, ವೇಟ್ ಟ್ರೈನಿಂಗು, ಜಿಮ್ಮು, ರಂಬಲ್ಸು ಅವೆಲ್ಲ. ಹೌದು. ಸ್ಪೀಡ್ ಹೆಂಗೆ? ಸ್ಪೀಡ್ ಜಾಸ್ತಿ ದಿವಸ ಬಾಡಿಲಿ ಇರಲ್ಲ. ಓನ್ಲಿ ಕಾಂಪಿಟೇಷನ್ ಸೀಸನ್ ಹತ್ರ ಸ್ಪೀಡ್ ಟ್ರೈನಿಂಗ್ ಮಾಡಿಸ್ಬೇಕು. ಲೈಕ್ ಶಾರ್ಟ್ ರನ್ನಿಂಗ್ಸು, ಶಾರ್ಟ್ ಹೈನೀಸು, ಏನೇ ವರ್ಕೌಟ್ ಮಾಡೋದು ಫಾಸ್ಟಾಗಿರಬೇಕು, ಎಕ್ಸ್ಪ್ಲೋಸಿವ್. ಹೌದು. ಇದು ಸೊ ಇದಕ್ಕೆ ಏನೇನು ಮಾಡೋದು? ಯಾಕಂದರೆ ನಾನು ಬ್ಯಾಡ್ಮಿಂಟನ್ ಆಡ್ತೀನಲ್ಲ, ಈ ಸ್ಕಿಪ್ಪಿಂಗು, ಈ ಅಜಿಲಿಟಿ ಇಂಪ್ರೂವ್ ಮಾಡೋಕ್ಕೆ ಒಂದಷ್ಟು ಎಕ್ಸಸೈಸ್ ಇದೆ. ಸೊ ನಾರ್ಮಲ್ ಸ್ಪೀಡ್ ಇಂಪ್ರೂವ್ ಮಾಡೋಕ್ಕೆ ಥ್ರೂ ಔಟ್ ಲೈಫ್ ಜರ್ನಿನಲ್ಲಿ ಏನೇನು ಎಕ್ಸಸೈಸ್ ಮಾಡ್ಬೋದು? ಸ್ಪೀಡ್ ಜಾಸ್ತಿ ದಿವಸ ಬಾಡಿಲಿ ಇರಲ್ಲ. ಹೌದು, ದಿನ ಮಾಡಿದ್ರು ಇರಲ್ಲ. ಯಾಕಿರಲ್ಲ ಅಂದರೆ ನಮಗೆ ಎಂಡೋರೆನ್ಸ್ ಜಾಸ್ತಿ ಇರಬೇಕು. ಆಮೇಲೆ ನಮ್ಮದು ಸ್ಟ್ರೆಂತ್ ಇರುತ್ತೆ. ಸ್ಟ್ರೆಂತು ಮತ್ತು ಎಂಡೋರೆನ್ಸ್ ಎನಿ ಟೈಮ್ ಜಾಸ್ತಿ ಇರುತ್ತೆ, ಲಾಂಗ್ ಟೈಮ್ ಕೊಡುತ್ತೆ ನಿಮಗೆ. ಸ್ಪೀಡ್ ಏನಂದರೆ ಒಂದು ಕಾಂಪಿಟೇಷನ್ಗೆ ಒಂದು ಮ್ಯಾಚ್ ಆಡಿದ ತಕ್ಷಣ ನಿಮ್ಮದು ಸ್ಪೀಡ್ ಡೌನ್ ಆಗಿಬಿಡುತ್ತೆ, ಇಲ್ ಬಿಕಮ್ ಟಯರ್ಡ್. ಸೊ ಮತ್ತೆ ಅದಕ್ಕೆ ರಿಕವರಿ ಮಾಡಿ, ಮತ್ತೆ ಅದಕ್ಕೆ ರೆಡಿ ಮಾಡಿ, ಮತ್ತೆ ಸ್ಪೀಡ್ ವರ್ಕೌಟ್ ಮಾಡಿಸ್ಬೇಕು. ಕಂಟಿನ್ಯೂ ಸ್ಪೀಡ್ ಮಾಡ್ತಾಯಿದ್ರೆ ಮಜಲ್ ಬ್ರೇಕ್ ಡೌನ್ ಆಗಿಬಿಡುತ್ತೆ, ಇಂಜುರೀಸ್ ಆಗಿಬಿಡುತ್ತೆ. ಬಿಕಾಸ್ ಯು ಆರ್ ಗಿವಿಂಗ್ 100% ಅಲ್ಲ ಅದಕ್ಕೆ. ಸೊ ಇವಾಗ 100 ಮೀಟರ್ಸ್ ಓಡ್ತಿದ್ದೀರಾ, 100 ಮೀಟರ್ಸ್ ಓಡೋನು ಇವಾಗಲೂ ಸ್ಪೀಡಲ್ಲಿ ಇರೋಕ್ಕಾಗಲ್ಲ. ಆಫ್ ಸೀಸನ್ ಮಾಡಿ, ಮಿಡ್ ಸೀಸನ್ ಮಾಡಿ, ಸ್ಪೀಡ್ ಸೀಸನ್ ಬರ್ತಾರೆ. ಸೊ ದೇರ್ ಆರ್ ತ್ರೀ ಫೇಸ್ ಆಫ್ ಸೀಸನ್ಸ್ ಇರುತ್ತೆ ಅದು. ಆಫ್ ಮಿಡ್ ಆ್ಯಂಡ್ ಸ್ಪೀಡ್. ಹೌದು.
ಆಫ್ ಸೀಸನಲ್ಲಿ ಫುಲ್ ಎಂಡೂರೆನ್ಸ್ ವರ್ಕೌಟ್, ಲಾಂಗ್ ಅಂದರೆ ರನ್ನಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್, Cardio. ಏನೇ ವರ್ಕೌಟ್ ಮಾಡಿದ್ರು 10 ಟೈಮ್ಸ್ ಮೋರ್. ಇವಾಗ ಎಕ್ಸಾಂಪಲ್ ಸ್ಟೆಪ್ ರನ್ನಿಂಗ್ ಮಾಡ್ತಿದ್ದೀವಲ್ಲ, ಆವಾಗ ನಾವು ಒಂದು 20 ಟೈಮ್ಸ್ ಮಾಡ್ತೀವಿ ಆಫ್ ಸೀಸನಲ್ಲಿ. ಮಿಡ್ ಸೀಸನಲ್ಲಿ 10ಗೆ ಬಂದಿರ್ತೀವಿ, ಸ್ಪೀಡಲ್ಲಿ 3 ಟೈಮ್ಸ್ ಬಂದಿರ್ತೀವಿ. ಓಹೋ. ಸೊ ಇದು ತುಂಬ ಈಸಿ. ಮಕ್ಳೇನು ಮಾಡ್ತಾರೆ ಇವಾಗಿನ ಜನ್ರೇಷನ್ ಎಲ್ಲ ಅರ್ಥ ಮಾಡ್ಕೋತಲ್ಲ. ತುಂಬ ಈಸಿ ಸ್ಪೋರ್ಟ್ಸು. ನಂಗೆ ಇಷ್ಟೆಲ್ಲ ಮುಂಚೆ ಗೊತ್ತಿರ್ತಿದ್ರೆ ನಿಜ ನಾನು ಸ್ಪೋರ್ಟ್ಸೇ ಬಿಡ್ತಾರಿಲ್ಲ. ನಂಗೆ ಅದೇ ಬೇಜಾರು. ನಂಗೆ ಒಂದೇ ಒಂದು ಲೈಫಲ್ಲಿ ಡ್ರಾಬ್ಯಾಕ್ ಏನು ಅಂದರೆ, ಇವತ್ತು ನನಗೆಲ್ಲ ಗೊತ್ತು. ಬೆಸ್ಟ್ ಕೋಚ್ ಹತ್ರ ಹೋಗ್ಬೋದು ನಾನು ಇವತ್ತು, ಬೆಸ್ಟ್ ಸಪ್ಲಿಮೆಂಟ್ಸ್ ತೊಗೋಬೋದು, ಎಲ್ಲ ಮಾಡ್ಬೋದು. ಓಡೋಕ್ಕಾಗಲ್ಲ ವಾಪಸ್ಸು, ಟೈಮ್ ಇಲ್ವಾ, ಹೊಟ್ಟೋಯ್ತು. ಬದುಕಿರೋರ್ಗೂ ಬರೀ ಸ್ಟೋರಿಗಳು ಹೇಳ್ಕೊಂಡಿರ್ಬೋದು, ನಾನು ಹಿಂಗಿದ್ದೆ, ಹಿಂಗಾಯಿತು. ನಾನು ಅದೇ ಮಕ್ಳ ಹತ್ರ ಹೇಳೋದು, ಒಂದು ಸತಿ ಟೈಮ್ ಹೊಟ್ಟೋಯ್ತು, ನೀವು ಜೀವನ ಪೂರ್ತಿ ಒಂಥರ ಡಾಲ್ ಥರ ಆಗ್ಬಿಡ್ತೀರ. ಬಟನ್ ನಂಬ್ಕಿದ್ರೆ ಬರೀ ಹಳೆ ಸ್ಟೋರಿಗಳು ಹೇಳ್ಕೊಂಡಿರೋಕ್ತಾರ. ಅದೊಂದು ಮಿಸ್ ಮಾಡ್ಕೊಬಿಡಿ, ತುಂಬ ದೊಡ್ಡ ರಿಗ್ರೆಟ್ಟು. ನನ್ನ ಮಕ್ಕಳೆಲ್ಲ ಏನೇನೋ ಹೊಸ ಐಟಮ್ಸ್ ಬರ್ತಾಗ ನಂಗೆ ಎಷ್ಟೋ ಜಲಸಿ ಆಗಿಬಿಡುತ್ತೆ. ಏನಪ್ಪ ನಮ್ಮ ಟೈಮಲ್ಲಿ ಇರಲೇ ಇಲ್ಲ ಇದೆಲ್ಲ, ಇರ್ತದೆ, ನಾನು ಹಂಗೆ ಮಾಡ್ಬೋದಿತ್ತಲ್ಲ, ಹಿಂಗೆ ಮಾಡ್ಬೋದಿತ್ತಲ್ಲ. ಮಿಸ್ಯೂಸ್ ಮಾಡ್ಕೊಬಿಡಿ, ನೀವೆಲ್ಲ ಯೂಸ್ ಮಾಡ್ಕೊಳ್ಳಿದ್ದನ್ನು ಅಂತ ತುಂಬ ಹೇಳ್ತೀನಿ. ಆಮೇಲೆ ಸ್ಪೋರ್ಟ್ಸ್ ಏನು ಗೊತ್ತಾ, ಬ್ರಿಲಿಯಂಟಾಗಿ ಸ್ಮಾರ್ಟ್ ವರ್ಕ್, ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾರೆ. ಎಲ್ಲರೂ ಹಾರ್ಡ್ ವರ್ಕ್ ಮಾಡೋದೆ. ಅಲ್ಲಿ ಯಾರು ಸ್ಮಾರ್ಟ್ ವರ್ಕ್ ಮಾಡ್ತಾರೆ ಅವರೇ ವಿನ್ನರ್ ಆಗೋದು. ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನೋ ರೋಷನ್? ಹಾರ್ಡ್ ವರ್ಕು ಎಲ್ಲರೂ ಬರ್ತಾರೆ, ರನ್ನಿಂಗ್ ಮಾಡ್ತಾರೆ, ಯಾವುದೇ ಸ್ಪೋರ್ಟ್ ಇದು ಡ್ರಿಲ್ಸ್ ಮಾಡ್ತಾರೆ, ಕ್ರಿಕೆಟ್ ಆಗಲಿ ಬ್ಯಾಡ್ಮಿಂಟನ್ ಎಲ್ಲ ಮಾಡೇ ಮಾಡ್ತಾರೆ. ಸ್ಮಾರ್ಟ್ ವರ್ಕ್ ಅಂದರೆ ಎಲ್ಲಿ ನಾವು ವೀಕ್ ಇದ್ದೀವಿ ಅದನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೇಕು ಒಂದು. ಇನ್ನೊಂದು, ಎಲ್ಲಿ ನಮ್ಮ ಅಪೋನೆಂಟ್ ವೀಕ್ ಇದ್ದಾನೆ ಅಲ್ಲಿ ನಾವು ಸ್ಟ್ರಾಂಗ್ ಆಗಿರಬೇಕು, ಅಲ್ಲಿ ಆಟ ಆಡಬೇಕು. ಇದೇ ಇವ್ರಿಗೆ ಗೊತ್ತಿಲ್ಲ. ಇವ್ರು ಬೇಜಾನ್ ಥಿಂಕ್ ಮಾಡ್ತಾರೆ. ಸಿಂಪಲ್ ಅದೆಲ್ಲ, ಸಣ್ಣ ವಿಚಾರ. ನನ್ನ ಕಾಂಪಿಟೇಟರ್ ಯಾರು, ಅವನು ವೀಕ್ನೆಸ್ ಏನು, ಅಲ್ಲಿ ನಾವು ಇಲ್ಲಂಗೆ ಆಟ ಆಡಬೇಕು. ನನ್ನ ವೀಕ್ನೆಸ್ ಎಲ್ಲಿ ನಾನು ವೀಕ್ ಆಗ್ತಾಯಿದ್ದೀನಿ ಅಲ್ಲಿ ನಾನು ಸ್ಟ್ರಾಂಗ್ ಮಾಡ್ಕೋಬೇಕು. ಸೊ ನನ್ನ ವೀಕ್ನೆಸ್ ನೋಡ್ಕೊಳ್ಳೋಕ್ಕೆ ಕೋಚ್ ಇರ್ತಾರೆ. ಹೌದು. ಇಲ್ಲ ನೀವೆಲ್ಲ ವಿಡಿಯೋಸು ಮಾಡಿಸ್ತೀರಾ? ಇಲ್ಲ, ನೋಡ್ಕೊಳ್ಳಿ, ನೀವು ನಾನೇ ಇರ್ತೀನಿ, ನಾನೇ ಮಾಡಿಸ್ತೀನಿ. ಓವರಾಲ್ ಏನಂದರೆ ಮಕ್ಕಳಲ್ಲಿ ಇರಬೇಕು. ಈ ಫೋನ್ ಗೀನೆಲ್ಲ ಬಿಟ್ಬಿಟ್ರೆ ಅವ್ರಿಗೆ ಗೊತ್ತಾಗ್ತದೆ, ಎಲ್ಲೋ ನಾನು ಮಿಸ್ ಆಗ್ತಾಯಿದ್ದೀನಿ, ಎಲ್ಲೋ ನನಗೆ ಸುಸ್ತಾಗ್ತದೆ, ಎಲ್ಲೋ ನಾನು ಸ್ಲೋ ಆಗಿದ್ದೀನಿ ಅಂತ. ಬಂದು ಹೇಳಿದ ತಕ್ಷಣವೇ ಅದಕ್ಕೆ ವರ್ಕ್ ಮಾಡ್ಬೋದು ನಾವು. ಎಲ್ಲೆಲ್ಲಿ ಮಕ್ಕಳು ಬಂದ ತಕ್ಷಣ ಬಿತ್ತು ಫೋನು, ಆಚೆ ಹೋಗೋದು, ತಿರ್ಗೋದು, ತಿನ್ನೋದು. ಸೊ ಅವ್ರು ಥಿಂಕ್ ಮಾಡೋಕ್ಕಾಗ್ತಲ್ಲ ಬಾಡಿ ಬಗ್ಗೆ. ದೇವಸ್ಥಾನ ಅಂತಾರೆ ಬಾಡಿ, ದೇವಸ್ಥಾನದ ಎಲ್ಲಿ ಕಸ ಇದೆ ಅಂತ ಗೊತ್ತಿಲ್ಲ ಇವ್ರಿಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಎಲ್ಲ ಕಡೆ ಡೈವರ್ಟ್ ಆಗಿ ಒಳಗೆ ನೋಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಥರ. ನನ್ನ ಅಕಾಡೆಮಿಲಿ ಯಾರ ಹತ್ರನೂ ಫೋನ್ ಇಡೋದು. ಆಮೇಲೆ ನನ್ನ ವಿರಾಟ್ ಕೊಹ್ಲಿ ಫ್ಯಾನು, ನಾವು ಅವ್ನ ಥರ ಆಗಬೇಕು ಅಂಥವ್ರಿಗೆಲ್ಲ ಫಸ್ಟ್ ಕಳಿಸ್ಬಿಡ್ತೀನಿ ಮನೆಗೆ. ನೀವು ಹೋಗ್ರಪ್ಪ ಅವ್ರ ಥರನೇ ಆಗಿ ಅಂತ. ಏನಂದರೆ ಅವನ ಥರ ಆಗೋಕ್ಕಾಗಲ್ಲ. ಯು ಹ್ಯಾವ್ ಟು ಅಡ್ಮೈರ್ ದೆಮ್. ಅವನ ಥರ ಕಲಿಬೋದು ನಾವು. ನಾನು ಅವನ ಥರನೇ ಆಗ್ಬಿಡ್ತೀನಿ, ಅವನ ಥರ ಬ್ಯಾಟಿಂಗ್ ಕಲಿತೀನಿ. ನನ್ನಂಥ ಸ್ಟೈಲ್ ಇದೆ, ನನ್ನ ಬಾಡಿನೇ ಬೇರೆ ಥರ. ನಮ್ಮ ಅಪ್ಪ ಅಮ್ಮ ಉದ್ದ ಇದ್ದಾರೆ, ನೀನು ಅವನಷ್ಟು ಹೈಟಾ, ಅವ್ನ ಬ್ಲಡ್ಡಾ ನಿನಗೆ? ಸೊ ಅಂದರೆ ಯು ಟೇಕ್ ಗುಡ್ ಥಿಂಗ್ಸ್ ಫ್ರಮ್ ಯುವರ್ ಲೆಜೆಂಡ್ಸು, ಬಟ್ ಡೋಂಟ್ ಟ್ರೈ ಟು ಏಪ್ ದೆಮ್. ನಿಮ್ಮಲ್ಲಿ ವೇಗನ್ ಆಗ್ಬಿಟ್ಟಂತ ಇವ್ನು ವೇಗನ್ ಆಗ್ಬಿಡ್ತಾನೆ, ಅವ್ನು ಯಾರೋ ಬೂಸ್ಟ್ ಕುಡಿತಾನಂತ ಇವ್ನು ಬೂಸ್ಟ್ ಕೊಟ್ಬಿಡ್ತಾರೆ. ಸೊ ಆ ಥರ ಫ್ಯಾನ್ ಫಾಲೋಯಿಂಗ್ ಬಂದ್ಬಿಡುತ್ತೆ. ಫ್ಯಾನ್ಸ್ ಅನ್ನೋರು ಹುಚ್ಚರು. ಬ್ಲೈಂಡ್ ಇದು ಬೇಡ. ವೆನ್ ಯು ಬಿಲ್ಡಿಂಗ್ ಅ ಕೆರಿಯರ್ ಯು ಶುಡ್ ಬಿಕಮ್ ಅವ್ನ ಲೆವೆಲ್ ಹೋಗಿ ನಿಂತ್ಕೋಬೇಕು ನೀನು. ಅವನಿಂದ ದೊಡ್ಡವನಾಗ್ಬೋದು ನೀನು, ಹೇಳೋಕ್ಕಾಗಲ್ಲ. ಅದನ್ನು ಹೇಳಿದ ತಕ್ಷಣ ನಂಗೆ ಅಲ್ಲೇ ಮೂಡ್ ಆಫ್ ಆಗಿಬಿಡುತ್ತೆ. ಇವರೆಲ್ಲ ಈ ಥರ ಮೆಂಟಾಲಿಟಿ ಇಟ್ಕೊಂಡಿದ್ರೆ ಆಗಲ್ಲ. ಯು ಹ್ಯಾವ್ ಟು ಬಿ ಮೀ. ನಾನೇನೋ ಆಗಬೇಕು. ನೀನು ಇಂಟರ್ನ್ಯಾಷನಲ್ಗೆ ಹೋಗ್ತೀಯೋ, ನ್ಯಾಷನಲ್ಗೆ ಹೋಗ್ತೀಯೋ, ಸ್ಟೇಟ್ ಮಾಡ್ತೀಯೋ, ಯು ಹ್ಯಾವ್ ಟು ಬಿ ಯು. ನಿಂಗೆ ಎಷ್ಟು ಬರ್ದಿದೆ ಅಷ್ಟೇ ಆಗೋಕ್ಕಾಗೋದು, ಇಲ್ಲ ನೀನು ಮಾಡೋಕ್ಕಾಗಲ್ಲ. ಸೊ ಅದು ಛಲ ಇರಬೇಕು ಅವ್ರಿಗೆ. ಸೊ ನಾನೇನೋ ಮಾಡಬೇಕು, ಅಲ್ಲಿ ವಿನ್ ಆರ್ ಲೂಸ್, ಐ ವಾಂಟ್ ಟು ಡೂ ಸಮಥಿಂಗ್ 10 years ಅಂತ ಇಟ್ಕೊಂಡ್ಬಿಟ್ರೆ ನೋ ಟೈಮ್ ಅವರೆಲ್ಲ ಹೋಗೇ ಹೋಗ್ತಾರೆ ಅದನ್ನು. ಇನ್ಸ್ಟಾಗ್ರಾಮ್, ಈ ಮಕ್ಕಳು ಇನ್ಸ್ಟಾಗ್ರಾಮ್ ಬಿಡಲೇಬೇಕು. ಯಾಕಂದರೆ ಇನ್ಸ್ಟಾಗ್ರಾಮ್ ಯೂಸ್ ಇಲ್ಲ. ನಾನು ಯೂಸ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮ್, ಯಾಕಂದರೆ ನಾನು ಪ್ರಮೋಷನ್ ಮಾಡಬೇಕು, ಅಕಾಡೆಮಿ ಬಗ್ಗೆ ಹಾಕಬೇಕು, ಮಕ್ಕಳು ಸೇರಬೇಕು ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇವ್ರು ಕೆರಿಯರ್ ಬಿಲ್ಡ್ ಮಾಡೋರು. ನಾನು ಅದೇ ಹೇಳೋದು ಹುಡುಗರಿಗೆ, ನೀವೆಲ್ಲ ಕೆರಿಯರ್ ಬಿಲ್ಡ್ ಮಾಡೋರು, ನೀವು ಯಾಕೆ ಇಡ್ತೀರಾ ಇನ್ಸ್ಟಾಗ್ರಾಮು? ನಿಮ್ಗೆ ಯಾಕೆ ಬೇರೆಯವ್ರ ಕತೆ? ಅವ್ನು ಯಾವ ಶೂ ಹಾಕ್ತಾಯಿದ್ದಾನೆ, ಯಾವ ಬಟ್ಟೆ ತೊಗೊಂಡಿದ್ದಾನೆ, ಯಾವ ಕಾರ್ ತೊಗೊಂಡಿದ್ದಾನೆ, ನಿಮ್ಗೆ ಯಾಕೆ? ಆಮೇಲೆ ಬೇರೆಯವ್ರದ್ದು ನಿಮ್ಗೆ ಬೇಡ ತಲೆನೋ, ನಿಮ್ಮ ನೋಡ್ಕೊಳ್ಳಿ ಫಸ್ಟು. ಸೊ ಇನ್ಸ್ಟಾಗ್ರಾಮ್ ಇಸ್ ಆಲ್ ಅಬೌಟ್ ಅದರ್ಸ್. ಇವ್ರು ಫೋಟೋ ಹಾಕ್ಬಿಟ್ಟು ಲೈಕ್ಸ್ ಬಂದಿದೆಯಾ, ವ್ಯೂಸ್ ಬಂದಿದೆಯಾ, ನನ್ನ ಸ್ಟೋರಿ ಯಾರು ನೋಡ್ತಾ ಇದ್ದಾರೆ, ಯಾಕೆ ಬೇಕು ಟೆನ್ಷನ್ನು ಹೊಡೆದು ಬಿಸಾಕಿ. ನಿಮ್ಮದೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಹಿಡ್ದಾಕಬೇಕು. ಇವಾಗ ವಿರಾಟ್ಗೆಲ್ಲ ಏನೋ ಅವರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೊಂಡಿರ್ತಾರೆ. ಅವರು ಯಾರೋ ಇರ್ತಾರೆ ಫೋಟೋಗ್ರಾಫರ್ ಆಗಿ, ಅವ್ರಿಗೆ ಟೀಮೇ ಇರುತ್ತೆ, ಅವರು ಹಾಕಬೇಕು. ಆ ಪೊಸಿಷನ್ ತೊಗೊಂಬನ್ನಿ ನೀವು. ಅದು ಬಿಟ್ಟು ಇವಾಗಲೇ ಫೋಟೋಸು, ರೀಲ್ಸು ಅದೆಲ್ಲ ವೆನ್ ನೀವು ಫೇಲ್ ಆಗ್ಬಿಟ್ಟು ನನಗೇನು ಮಾಡೋಕ್ಕಾಗಿಲ್ಲ ಅಂದಮೇಲೆ ಯೂಸ್ ಮಾಡಿ. 30 ವರ್ಷ ಆದಮೇಲೆ ನಂಗೆ ಬೈಕ್ ಓದ್ತಿರೋ ಏನೋ ಮಾಡ್ಕೊಂಡು ಯೂಸ್ ಮಾಡಿ. ಇವಾಗ ಬೇಡ ಅಂತ ಕೇಳ್ತೀನಿ. ಜನ ಬಿಟ್ಟು ಬರಬೇಕು ಅದನ್ನು. ಸೊ ಅದಕ್ಕೆ ನನಗೆ ಪ್ಯಾರಾಲಿಂಪಿಕ್ಸ್ ತುಂಬ ಈಸಿ ಟ್ರೈನ್ ಮಾಡೋದಕ್ಕೆ.